ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಕಾರ್ತಿಕ್ ಅಂತ ಹೇಳ್ಬಿಟ್ಟು ಸೊ ಚಿಕ್ಕಮಂಗ್ಳೂರಿಂದ ಮಾತಾಡ್ತಿದ್ದೀನಿ. ಸೊ ನಾವು ಇವತ್ತು ಎಲ್ಲಾ ಝೂಮ್ ಮೀಟಿಂಗ್ ಕಂಡಕ್ಟ್ ಮಾಡಿರೋಂತ ಮೊದಲ ಬಾರಿಗೆ ಫಸ್ಟ್ ಟೈಮ್ ನಾವು ಮಾಡ್ತಾ ಇದೀವಿ. ರೀಸನ್ ಏನು ಅಂತ ಹೇಳಿದ್ರೆ ಜಾ ಲೈಫ್ ಸ್ಟೈಲ್. ಸೊ ಇದು ಒಂಥರ ಯಾವ ತರ ವೇದಿಕೆ ಅಂತ ಹೇಳಿದ್ರೆ ಪ್ಯಾಸಿವ್ ಇನ್ಕಮ್ ಮಾಡೋದು ಹೇಗೆ ಅನ್ನೋದನ್ನ ನಾವು ಇವಾಗ ಹೇಗೆ ಅಂತ ಹೇಳ್ಕೊಡ್ತೀವಿ. ಸೊ ಅದ್ರ ಜೊತೆಗೆ ಸೊ ನಮ್ಮ ಒಂದು ಲೈಫ್ ಸ್ಟೈಲ್ ನ ಯಾವ ತರ ಬದಲಾವಣೆ ಮಾಡ್ಕೊಬಹುದು, ನಮ್ಮ ಒಂದು ಹಣಕಾಸು ಮುಗ್ಗಟ್ಟು ಏನಿದೆ ಅದನ್ನ ಬಂದ್ಬಿಟ್ಟು ಯಾವ ತರ ಕ್ಲಿಯರ್ ಮಾಡ್ಕೊಬಹುದು ಅನ್ನೋದ್ರ ಬಗ್ಗೆನೂ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಜಾ ಲೈಫ್ ಸ್ಟೈಲ್ ಅನ್ನೋದು ಬಂದ್ಬಿಟ್ಟು ಒಂದು ಅಡ್ವರ್ಟೈಸ್ಮೆಂಟ್ ಕಂಪನಿ. ಸೊ ಅದ್ರ ಥ್ರೂ ನಾವ್ ಇವಾಗ ವಿಡಿಯೋ ನೋಡೋದ್ರಿಂದ ಎಷ್ಟು ಅರ್ನ್ ಮಾಡ್ಬೋದು, ಸೊ ಬಿಯಾಂಡ್ ಲಿಮಿಟ್ ಅಲ್ಲಿ ಎಷ್ಟು ಅರ್ನ್ ಮಾಡ್ಬೋದು ಅನ್ನೋದನ್ನ ಬಗ್ಗೆ ಇವಾಗ ನಮ್ಮ ಮೆಂಟರ್ ಆದಂತ ಅಂಕಿತ್ ಧರ್ಮನ್ ಅವರು ಇವಾಗ ಹೇಳ್ತಾರೆ. ಸೊ ನಮ್ಮ ಸೂಪರ್ ಸೀನಿಯರ್ ಅನ್ನ ಆದವರು ಸುನಿಲ್ ಇದಾರೆ. ಸೊ ಅದ್ರ ಜೊತೆಗೆ ಮಣೇಶ್ ಸರ್ ಇದಾರೆ. ಸೊ ಅವರೆಲ್ಲಾನು ನಮಗೆ ಏನೇ ಡೌಟ್ ಇದ್ರು ಹ್ಯಾಂಡ್ ರೈಸ್ ಮಾಡಿ ಸೊ ಇನ್ ದಿ ಎಂಡ್ ಸೊ ಅವಾಗ ಅವ್ರ ಎಲ್ಲಾ ಡೌಟ್ಸ್ಗೂ ಅವ್ರು ನಿಮಗೆ ಕ್ಲಾರಿಟಿ ಕೊಡ್ತಾರೆ. ಓಕೆನಾ ಸರ್? ಅಂಕಿತ್ ಸರ್ ನೀವು ಸ್ಟಾರ್ಟ್ ಮಾಡಿ ಸರ್. ಥ್ಯಾಂಕ್ ಯು ಕಾರ್ತಿಕ್. ವೆಲ್ಕಮ್. ಎಲ್ರಿಗೂ ಜಾ ಲೈಫ್ ಸ್ಟೈಲ್ ಫ್ಯಾಮಿಲಿಗೆ ಸ್ವಾಗತ ಸುಸ್ವಾಗತ. ನಾನು ಜಾ ಲೈಫ್ ಸ್ಟೈಲ್ ಅನ್ನೋ ವಿವರಣೆ ಕೊಡ್ತೀನಿ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಹೇಳಿ ಕಾರ್ತಿಕ್ ಅವರು ತುಂಬಾ ಸೊಗಸಾಗಿ ನಮ್ಗೆ ಎಲ್ರಿಗೂ ಮನದಟ್ಟಾಗೋ ತರ ನಮ್ಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ಸೊ ಈಗ ಜಾ ಲೈಫ್ ಸ್ಟೈಲ್ ಅಂದ್ರೆ ಏನು? ಸೊ ಇದರಿಂದ ನಾವು ಅರ್ನ್ ಮಾಡ್ಬೋದು, ನಮ್ಮ ಡ್ರೀಮ್ಸ್ ನ ಫುಲ್ಫಿಲ್ ಮಾಡ್ಬೋದು. ಓಕೆ, ಸೊ ನಮ್ಮ ಫೈನಾನ್ಷಿಯಲ್ ಫ್ರೀಡಮ್ ನಾವು ಪಡಿಬಹುದು, ಹಾಗೇನೆ ನಾವು ಫೇಮ್ ನ ಪಡಿಬಹುದು, ಕೀರ್ತಿನ ಗಳಿಸ್ಬೋದು. ಇದೆಲ್ಲದನ್ನು ನಾನು ಕಳೆದ ನಮ್ಮ ಝೂಮ್ ಮೀಟಿಂಗ್ ನಲ್ಲಿ ಇನ್ಫಾರ್ಮ್ ಮಾಡಿದ್ವಿ. ಓಕೆ, ಸೊ ಈಗ ಅದ್ರ ಕಳೆದ ನಾವು ಝೂಮ್ ಮೀಟಿಂಗ್ ನಲ್ಲಿ ಹೇಳಿದ್ವಿ. ಸೊ ಇದ್ರ ಬಗ್ಗೆ ನಾವು ಸಂಪೂರ್ಣವಾದ ವಿವರನ ನಾವು ಮುಂದಿನ ಅಂದ್ರೆ ನೆಕ್ಸ್ಟ್ ಝೂಮ್ ಮೀಟಿಂಗ್ ನಲ್ಲಿ ಇದಕ್ಕಿಂತ ಎಫೆಕ್ಟಿವ್ ಆಗಿ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ವಿ. ಸೊ ಪ್ರಾಬಬ್ಲಿ ಅದು ನಿಜ ಆಗಿದೆ. ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲರೂ ಭಾಗವಹಿಸಿದ್ರ. ನಿಮ್ಮೆಲ್ರಿಗೂ ನನ್ನ ಮತ್ತು ನನ್ನ ತಂಡದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ನಾನು ಮುಂದೆ ಹೋಗಕ್ಕೆ ಇಷ್ಟಪಡ್ತೀನಿ ಸರ್. ಕಾರ್ತಿಕ್. ವೆಲ್, ವಾಟ್ ಈಸ್ ಜಾ ಲೈಫ್ ಸ್ಟೈಲ್? ಜಾ ಲೈಫ್ ಸ್ಟೈಲ್ ಅಂದ್ರೆ ಏನು? ಜಂಪ್ ಸ್ಟಾರ್ಟ್ ಅಂಡ್ ಅಮೇಜಿಂಗ್ ಲೈಫ್ ಸ್ಟೈಲ್ ಅಂತ. ಜಂಪ್ ಸ್ಟಾರ್ಟ್ ಅಂಡ್ ಅಮೇಜಿಂಗ್ ಲೈಫ್ ಸ್ಟೈಲ್ ಅಲ್ಲಿ ನಮ್ಮ ಲೈಫ್ ಚೇಂಜಿಂಗ್ ಪ್ರೋಗ್ರಾಮ್ ಇದೆ. ಸೊ ಇದೇನಂತ ಅಂದ್ರೆ ಇದೊಂದು ಇಟ್ಸ್ ಅನ್ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್. ಸೊ ಈ ಪ್ಲಾಟ್ಫಾರ್ಮ್ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ನಲ್ಲಿ ಏನಂತಂದ್ರೆ ಯು ವಿಲ್ ಅರ್ನ್ ಇನ್ ಯೂರೋಸ್, ನಾಟ್ ಇನ್ ರುಪೀಸ್. ನೀವು ಇಂಡಿಯಾದಲ್ಲಿ ರುಪಿನಲ್ಲಿ ಅರ್ನ್ ಮಾಡ್ತೀರಾ, ರುಪಿನಲ್ಲಿ ಖರ್ಚು ಮಾಡ್ತೀರಾ, ಕರೆಕ್ಟ್ ಅಲ್ವಾ? ಅದೇ ನೀವು ಜಾ ಲೈಫ್ ಸ್ಟೈಲ್ ನೀವು ಜಾಯಿನ್ ಆಯ್ತು ಅಂದ್ರೆ ಯು ವಿಲ್ ಅರ್ನ್ ಇನ್ ಯೂರೋಸ್, ನಾಟ್ ಇನ್ ರುಪೀಸ್. ನೀವು ಅಲ್ಲಿಗೆ ಸಿಂಪಲ್ ಆಗಿ ಯೋಚನೆ ಮಾಡಿ, ನೀವು ಯೂರೋನಲ್ಲಿ ಅರ್ನ್ ಮಾಡಿದ್ರೆ ನೀವು ಫಾರಿನ್ಗೆ ಹೋಗ್ಬೇಕಾಗಿಲ್ಲ, ಆಯ್ತಾ? ನೀವು ಲಂಡನ್ಗೆ ಹೋಗ್ಬೇಕಾಗಿಲ್ಲ ಅಥವಾ ಯುರೋಪ್ ಕಂಟ್ರಿಗೆ ಹೋಗ್ಬೇಕಾಗಿಲ್ಲ. ನೀವು ಕೇವಲ ನಮ್ಮ ಭಾರತ ದೇಶದಲ್ಲಿ ಇದ್ಕೊಂಡೇ ನೀವು ಯೂರೋನಲ್ಲಿ ಅರ್ನ್ ಮಾಡ್ಬೋದು, ರುಪಿನಲ್ಲಿ ಖರ್ಚು ಮಾಡ್ಬೋದು. ಅಷ್ಟೇ ಅಲ್ಲ, ಈ ಜಾ ಲೈಫ್ ಸ್ಟೈಲ್ ಲೈಫ್ ಚೇಂಜಿಂಗ್ ಪ್ರೋಗ್ರಾಮ್ ಏನಿದೆ ಇದು 100% ಲೀಗಲೈಸ್ ಬಿಸ್ನೆಸ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಓಕೆನಾ? ಸೊ ಇದು ಹೇಗಿದೆ, ಏನು, ಇದು ಮುಂದೆ ಹೇಗೆಲ್ಲ ಕೆಲಸ ಮಾಡುತ್ತೆ ಅನ್ನೋದು ನಾವು ಮುಂದಿನ ಸ್ಲೈಡ್ ಅಲ್ಲಿ ನೋಡೋಣ. ಕಾರ್ತಿಕ್. ಓಕೆ, ನಮ್ಮ ಕಂಪನಿ ಹೆಡ್ ಆಫೀಸ್ ಬಂದ್ಬಿಟ್ಟು ಲಂಡನ್ ಅಲ್ಲಿ ಇದೆ, UK, ಫ್ಲೋರ್ 38, 1 ಕೆನಡಾ ಸ್ಕ್ವೇರ್, ಲಂಡನ್, UK. ಈ ಇಮೇಜ್ ನಲ್ಲಿ ಏನ್ ಕಾಣಿಸ್ತಾ ಇದೆ ಇದು ಬಂದ್ಬಿಟ್ಟು ನಮ್ಮ ಜಾ ಲೈಫ್ ಸ್ಟೈಲ್ ನ ಹೆಡ್ ಆಫೀಸ್ ಆಗಿರುತ್ತೆ. 38 ಫ್ಲೋರ್ ನಲ್ಲಿ ಇದು ಕೆಲಸ ಅಂದ್ರೆ ಕಾರ್ಯ ನಿರ್ವಹಿಸ್ತಾ ಇರುತ್ತೆ, ಅದು UK ನಲ್ಲಿ. ಹಾಗೇನೆ ನಮ್ಮೆಲ್ಲರೂ ಅದೃಷ್ಟ ಅನ್ನೋ ರೀತಿ ನಮಗೆ ಅಂದ್ರೆ ನಮ್ಮ ಇಂಡಿಯಾ ದೇಶದಲ್ಲಿ ಅದರ ಹೆಡ್ ಆಫೀಸ್ ಬಂದ್ಬಿಟ್ಟು ಬ್ಯಾಂಗ್ಳೂರ್ನಲ್ಲಿದೆ. ಸೊ ಈ ಹೆಡ್ ಆಫೀಸ್ ಬ್ಯಾಂಗ್ಳೂರ್ನಲ್ಲಿ ಬಸವೇಶ್ವರ ನಗರನಲ್ಲಿದೆ. ಓಕೆ, ಅಂದ್ರೆ ಇಂಡಿಯಾದಿಂದ ಸಿಗ್ತಕ್ಕಂತ ಎಲ್ಲಾ 100% ಲೀಗಲೈಸ್ಡ್ ಲೈಸೆನ್ಸ್ ನ ಪಡೆದು ಬ್ಯಾಂಗ್ಳೂರ್ನಲ್ಲಿ ಇದು ಕೆಲಸನ ನಿರ್ವಹಣೆ ಮಾಡ್ಲಿಕ್ಕೆ ಕಂಪನಿ ರೆಡಿ ಆಗಿದೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಓಕೆ, ಸೊ ಈಗ ನಾನು ಹೇಳಿದೆ ಜಾ ಲೈಫ್ ಸ್ಟೈಲ್ ಇದೆ, ಇದರಲ್ಲಿ ಯೂರೋನಲ್ಲಿ ಅರ್ನ್ ಮಾಡ್ಬೋದು, ಇದರಲ್ಲಿ 100% ಲೀಗಲೈಸ್ ಆಗಿದೆ ಬಿಸ್ನೆಸ್, ಇದನ್ನೆಲ್ಲ ಹೇಳಿದೆ, ಕರೆಕ್ಟ್ ಅಲ್ವಾ?
ಸೊ ಆಕ್ಚುಲ್ ಆಗಿ ಇಲ್ಲಿ ಜಾ ಲೈಫ್ ಅಲ್ಲಿ ಏನ್ ಬಿಸ್ನೆಸ್ ನಡೆಯುತ್ತೆ, ನಾವ್ ಏನ್ ಮಾಡ್ತೀವಿ ಆಕ್ಚುಲ್ ಆಗಿ ಜಾ ಲೈಫ್ ಅಲ್ಲಿ ಅನ್ನೋದನ್ನ ಖಂಡಿತವಾಗ್ಲೂ ನಾವು ತಿಳ್ಕೊಬೇಕು. ಅಂತಂದ್ರೆ ಫಸ್ಟ್ ಗೆ ಕಾರ್ತಿಕ್ ಅವ್ರು ಹೇಳಿದ್ರು ಜಾ ಲೈಫ್ ಸ್ಟೈಲ್ ಅನ್ನೋದು ಬಂದ್ಬಿಟ್ಟು ಒಂದು ಅಡ್ವರ್ಟೈಸ್ಮೆಂಟ್ ಪ್ಲಾಟ್ಫಾರ್ಮ್ ಅಂತ ಹೇಳಿದ್ರು. ಸೊ ಅಡ್ವರ್ಟೈಸ್ಮೆಂಟ್ ಪ್ಲಾಟ್ಫಾರ್ಮ್ ಏನು ಅಂತ ತಿಳ್ಕೊಳ್ಳೋದಾದ್ರೆ, ಯಾವುದೇ ಒಂದು ಕಂಪನಿ ಅಥವಾ ಯಾವುದೇ ಒಂದು ಕಾರ್ಖಾನೆ ನಲ್ಲಿ ಯಾವುದೇ ಒಂದು ಪ್ರೊಡಕ್ಷನ್, ಯಾವುದೇ ಒಂದು ವಸ್ತು ಪ್ರೊಡಕ್ಷನ್ ಸ್ಟಾರ್ಟ್ ಆಯ್ತು ಅಂದ್ರೆ ಆ ಪ್ರಾಡಕ್ಟ್ ನ ನಾನು ನೇರವಾಗಿ ಜನಗಳಿಗೆ ತಲುಪಿಸ್ಬೇಕು ಅಂತಂದ್ರೆ ನನಗೊಂದು ಮೀಡಿಯಾ ಬೇಕು. ಕರೆಕ್ಟ್ ಅಲ್ವಾ ಸ್ನೇಹಿತರೆ? ಸೊ ನನಗೊಂದು ಮೀಡಿಯಾ ಬೇಕು. ಆ ಮೀಡಿಯಾನೇ ಬಂದ್ಬಿಟ್ಟು ಅಡ್ವರ್ಟೈಸ್ಮೆಂಟ್. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ಒಂದು ಸರ್ಫ್ ಎಕ್ಸೆಲ್ ಪೌಡರ್ ನಾನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಆ ಸರ್ಫ್ ಎಕ್ಸೆಲ್ ಪೌಡರ್ ನಲ್ಲಿ ಏನೆಲ್ಲ ಕ್ವಾಲಿಟಿ ಇದೆ, ಏನೆಲ್ಲ ಕಂಟೆಂಟ್ ಇದೆ ಅನ್ನೋದನ್ನ ನಾನು ಎಲ್ಲಿ ತಿಳ್ಕೊಳ್ತೀನಿ? ನಾನು ನೇರವಾಗಿ ಏನ್ ಕಂಪ್ನಿಗೆ ಹೋಗಕ್ಕಾಗಲ್ಲ. ಆದ್ರೆ ನನಗೊಂದು ವೇದಿಕೆ ಸಿಗುತ್ತೆ. ಎಲ್ಲಿ? ಆಡ್ ಏಜೆನ್ಸಿ ಮೂಲಕ. ಆ ಆಡ್ ಏಜೆನ್ಸಿ ಮೂಲಕ ನಾನೇನ್ ಮಾಡ್ತೀನಿ, ನನ್ನ ಪ್ರಾಡಕ್ಟ್ ನ ಕಳಿಸ್ತೀನಿ. ಆ ಪ್ರಾಡಕ್ಟ್ ನ ಕಳಿಸಿದಾಗ ಆ ಪ್ರಾಡಕ್ಟ್ ನೇರವಾಗಿ ಕಸ್ಟಮರ್ಗೆ ವೀವ್ ಆಗುತ್ತೆ. ಉದಾಹರಣೆಗೆ ಹೇಳೋದಾದ್ರೆ ಫಾರ್ ಎಕ್ಸಾಂಪಲ್ ನೀವು ಒಂದು ನ್ಯೂಸ್ ನೋಡ್ತಾ ಇರ್ತೀರಾ ಅಥವಾ ಯಾವ್ದೋ ಒಂದು ಟಿವಿ ಚಾನಲ್ ನ ನೋಡ್ತಾ ಇರ್ತೀರಾ. ಯಾಕಂದ್ರೆ ಪರ್ಟಿಕ್ಯುಲರ್ ಆಗಿ ನಾನು ಅದನ್ನ ಹೆಸರು ತಗೊಳಕ್ಕಾಗಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ನೀವು ಯಾವ್ದಾದ್ರು ಟಿವಿ ಚಾನಲ್ ನೀವು ಒಂದು ಪ್ರೋಗ್ರಾಮ್ ನ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ಅಲ್ಲಿ ನಿಮಗೆ ಪ್ರೋಗ್ರಾಮ್ ರನ್ ಆಗುವಂತ ಸಮಯದಲ್ಲಿ ಅಡ್ವರ್ಟೈಸ್ಮೆಂಟ್ ಬ್ರೇಕ್ ನಲ್ಲಿ ಅಡ್ವರ್ಟೈಸ್ಮೆಂಟ್ ಶುರುವಾಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಅಲ್ಲೇನಾಗುತ್ತೆ, ಕಂಪ್ನಿ ತಯಾರು ಮಾಡಿರ್ತಕ್ಕಂಥ ಅಡ್ವರ್ಟೈಸ್ಮೆಂಟ್ ನ ನಿಮಗೆ ಶೋ ಮಾಡ್ತಾರೆ. ಕರೆಕ್ಟ್ ಅಲ್ವಾ? ಹಾಗೇನೆ ಜಾ ಲೈಫ್ ಸ್ಟೈಲ್ ಬಂದ್ಬಿಟ್ಟು ಒಂದು ಚಾನಲ್ ಆಗಿ ವರ್ಕ್ ಮಾಡುತ್ತೆ. ಹೇಗೆ ಅಂತಂದ್ರೆ ಆಡ್ ಏಜೆನ್ಸಿಗೂ ಕಸ್ಟಮರ್ಗೂ ಮಧ್ಯವರ್ತಿಯಾಗಿ ಜಾ ಲೈಫ್ ಸ್ಟೈಲ್ ಕೆಲಸ ಮಾಡುತ್ತೆ. ಓಕೆನಾ? ಯಾವಾಗ ಆಡ್ ಏಜೆನ್ಸಿ ಅವನು ತಾನು ತಗೊಂಡಂತ ಅಂದ್ರೆ ತಾನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಕ್ಕಂಥ ಕಂಪ್ನಿಯ ಅಡ್ವರ್ಟೈಸ್ಮೆಂಟ್ ನ ಇಟ್ಕೊಂಡು ಜಾ ಲೈಫ್ ಸ್ಟೈಲ್ ನ ವೇದಿಕೆನಲ್ಲಿ ಅದನ್ನ ಜನಗಳಿಗೆ ನೇರವಾಗಿ ತಲುಪಿಸುವಂತ ಕಾರ್ಯನ ಮಾಡುತ್ತೆ. ಇದರ ಮೂಲಕ ನಾವು ಹಣವನ್ನ ಗಳಿಸ್ತೀವಿ. ನೆಕ್ಸ್ಟ್ ಸೈಡ್ ಪ್ಲೀಸ್. ಓಕೆ, ನಾನು ಹೇಳಿದಾಗೆ ಅಬೌಟ್ ಜಾ ಲೈಫ್ ಸ್ಟೈಲ್ ಹೇಗೆಲ್ಲ ಕೆಲಸ ಮಾಡುತ್ತೆ, ಏನೇನೆಲ್ಲ ಇದರಲ್ಲಿ ಪ್ರೋಗ್ರಾಮ್ ನಲ್ಲಿ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ದಿಸ್ ಈಸ್ ಎನ್ ಆನ್ಲೈನ್ ಅರ್ನಿಂಗ್ ಪ್ಲಾಟ್ಫಾರ್ಮ್. ಆಗ್ಲೇ ನಾನು ಹೇಳಿದೀನಿ, ವರ್ಲ್ಡ್ಸ್ ಬಿಗ್ಗೆಸ್ಟ್ ಅಡ್ವರ್ಟೈಸಿಂಗ್ ಬೋನಸ್ ಪ್ರೋಗ್ರಾಮ್. ಇದೇನಂತಂದ್ರೆ ವರ್ಲ್ಡ್ ಬಿಗ್ಗೆಸ್ಟ್ ಅಡ್ವರ್ಟೈಸ್ಮೆಂಟ್ ಬೋನಸ್ ಅಂದ್ರೆ ನೀವು ಇಲ್ಲಿ ಯೂರೋನಲ್ಲಿ ಅರ್ನ್ ಮಾಡ್ತೀರಾ, ರುಪಿನಲ್ಲ ಅಂತ ಅವಾಗ್ಲೇ ಹೇಳ್ದೆ. ಓಕೆ, ಸೊ ಹಾಗಾಗಿ ಇದೇನಂತಂದ್ರೆ ಯೂರೋ ಬಂದ್ಬಿಟ್ಟು ರುಪೀಸ್ಗಿನ್ನ ಜಾಸ್ತಿ ಇದೆ. ನಿಮ್ಮ ಅರ್ನಿಂಗ್ಸ್ ಬಂದ್ಬಿಟ್ಟು ಯೂರೋನಲ್ಲಿ ಇದೆ ಅಂದ್ರೆ ರುಪಿನಲ್ಲಿ ಬಂದ್ಬಿಟ್ಟು ನಿಮ್ದು ಅರ್ನಿಂಗ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಓಕೆನಾ? ಅಂಡ್ ಸ್ಟಾರ್ಟ್ ಟು ಅಡ್ವರ್ಟೈಸಿಂಗ್ ವೆರಿ ಸೂನ್ ವಿತಿನ್ 3 million KYC ವೆರಿಫೈಡ್ ಮೆಂಬರ್ಸ್. ಈ ಬಿಸ್ನೆಸ್ ಜಾ ಲೈಫ್ ಸ್ಟೈಲ್ ಬಿಸ್ನೆಸ್ ಬಂದ್ಬಿಟ್ಟು ಇದಕ್ಕೆ ಆಡ್ ಏಜೆನ್ಸಿ ಮತ್ತೆ ಜಾ ಲೈಫ್ ಸ್ಟೈಲ್ ಎರಡು ಕಾಂಬಿನೇಷನ್ ಇರತಕ್ಕಂಥದ್ದು. ಸೊ ಅದನ್ನೇ ಹೇಳ್ತಿದ್ದೇನೆ, ಕಾಂಬಿನೇಷನ್ ad agency and jaa lifestyle provide 60 ads daily at highest price from international market directly in partnership with biggest and networks through mobile application. ad agency ಅವನು ಏನ್ ಮಾಡ್ತಾ ಇದ್ದಾನೆ, ನಿಮಗೆ ಬಿಗ್ಗೆಸ್ಟ್ ಪ್ಲಾಟ್ಫಾರ್ಮ್ ನ ಯಾವ್ದು ಮೂಲಕ, ಜಾ ಲೈಫ್ ಸ್ಟೈಲ್ ನ ಮೂಲಕ ನಿಮಗೆ ಏನ್ ಮಾಡ್ತೇನೆ, ಆಡ್ ಏಜೆನ್ಸಿ ಅವ್ನು ನಿಮ್ಗೆ ಅಡ್ವರ್ಟೈಸ್ಮೆಂಟ್ ನ ಪ್ರೊವೈಡ್ ಮಾಡ್ತಾ ಇದ್ದಾನೆ. ಸೊ ಅಡ್ವರ್ಟೈಸ್ಮೆಂಟ್ ನ ಯಾರಿಗೆ ಪ್ರೊವೈಡ್ ಮಾಡ್ತಾ ಇದ್ದಾನೆ ಅಂತಂದ್ರೆ 3 ಲಕ್ಷ ಜನ ವೆರಿಫೈಡ್ KYC ವೆರಿಫೈಡ್ ಕಸ್ಟಮರ್ ಗೆ ನಿಮಗೆ ತಲುಪಿಸ್ತಾ ಇದ್ದಾನೆ. 3 ಮಿಲಿಯನ್ ಅಂತ ಅಂದ್ರೆ 30 ಲಕ್ಷ ಜನ ಮೆಂಬರ್ಸ್ ಕಂಪಲ್ಸರಿ KYC ವೆರಿಫೈ ಆಗ್ಬೇಕು. KYC ಅಂದ್ರೆ ನೋ ಯುವರ್ ಕಸ್ಟಮರ್ಸ್ ಅಂತ ಹೇಳಿ. ಈಗ ನೀವು ಬ್ಯಾಂಕ್ಗಳಿಗೆಲ್ಲ ಹೋಗಿ ನೀವು ಒಂದು ಅಕೌಂಟ್ ಓಪನ್ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ನೀವು ನಿಮ್ಮ KYC ಕೊಡಿ ಅಂತಾರೆ. KYC ಅಂದ್ರೆ ಬ್ಯಾಂಕಿಗೆ ಗೊತ್ತಿರಬೇಕು, ಐ ನೋ ಅಬೌಟ್ ಮೈ ಕಸ್ಟಮರ್ ಅಂದ್ರೆ ನಿಮ್ಮ ಪಾನ್ ಕಾರ್ಡು, ನಿಮ್ಮ ಆಧಾರ್ ಕಾರ್ಡ್ಗಳನ್ನ ಕೊಟ್ಟು ನೀವು ಅಲ್ಲಿ ಒಂದು ಫೋಟೋನ ಕೊಟ್ಟು ನೀವು ಅಲ್ಲಿ ನಿಮ್ಮ ಅಕೌಂಟ್ ನ ಓಪನ್ ಮಾಡ್ಬೇಕು. ಅದೇ ತರ ಇಲ್ಲೂ ಕೂಡ ನೀವು ಜಾ ಲೈಫ್ ಸ್ಟೈಲ್ಗೆ ನೀವು ಎಂಟ್ರಿ ತಗೋಬೇಕಾದ್ರೆ ಕಂಪಲ್ಸರಿ ನಿಮ್ಮ KYC ವೆರಿಫಿಕೇಶನ್ ಈಸ್ ಮಸ್ಟ್. ನೀವು KYC ವೆರಿಫಿಕೇಶನ್ ಮಾಡ್ಕೊಂಡ್ರೆ ಮಾತ್ರ ನೀವು ಜಾ ಲೈಫ್ ಸ್ಟೈಲ್ಗೆ ಎಂಟ್ರಿ ಆಗೋದಕ್ಕೆ ಚಾನ್ಸಸ್ ಇದೆ. ಓಕೆನಾ? ನೆಕ್ಸ್ಟ್ ಸೈಡ್ ಪ್ಲೀಸ್. ವೆಲ್, ಈಗ ನೀವು ಜಾ ಲೈಫ್ ಸ್ಟೈಲ್ಗೆ ಎಂಟ್ರಿ ಆದ್ರಿ, KYC ಮಾಡ್ಕೊಂಡಿದ್ದೀರಾ, KYC ಮಾಡ್ಕೊಂಡು ಜಾ ಲೈಫ್ ಸ್ಟೈಲ್ಗೆ ನೀವು ಎಂಟ್ರಿ ಆದ್ರೆ ನಿಮಗೆ ಏನ್ ಸಿಗುತ್ತೆ, ಎಷ್ಟು ಸಿಗುತ್ತೆ, ಯೂರೋನಲ್ಲಿ ಗಳಿಸ್ಬೋದು, ಯೂರೋನಲ್ಲಿ ಆನ್ ಮಾಡ್ಬೋದು ಅಂತ ಹೇಳಿದೆ. ಕರೆಕ್ಟ್ ಅಲ್ವಾ?
ಸೊ ವಾಟ್ ಈಸ್ ಹೌ ಮಚ್ ಯು ಕ್ಯಾನ್ ಅರ್ನ್ ಇನ್ ಅ ಡೇ ಅನ್ನೋದೇ ನಿಜ ಆಯ್ತು ಅಂದ್ರೆ ಆಡ್ ಇನ್ಕಮ್ ನಲ್ಲಿ 0.0456 ಯೂರೋ ಅಂದ್ರೆ ನಿಮಗೆ ನೀವು ಜಾಲ್ ಲೈಫ್ ಸ್ಟೈಲ್ಗೆ ನೀವು KYC ವೆರಿಫೈ ಮಾಡಿ ಎಂಟ್ರಿ ಆದ ತಕ್ಷಣನೇ ನಿಮಗೆ ಒಬ್ಬ KYC ಮೆಂಬರ್ಗೆ ಆಡ್ ಏಜೆನ್ಸಿಯವನು 1,000 ಯೂರೋನ ಫಿಕ್ಸ್ ಮಾಡ್ತಾನೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನೀವು ಒಬ್ರು ಜಾಲ್ ಲೈಫ್ ಸ್ಟೈಲ್ಗೆ ಎಂಟ್ರಿ ಆದ ತಕ್ಷಣ ನಿಮಗೆ ಆಡ್ ಏಜೆನ್ಸಿಯವನು 1,000 ಚಿಲ್ಡ್ರನ್ನ ಫಿಕ್ಸ್ಡ್ ಆಗಿಡ್ತಾನೆ, ಅದು 1 ವರ್ಷಕ್ಕೆ. ಅಂದ್ರೆ 1,000 ಡಿವೈಡ್ ಬೈ 365. ಓಕೆ, ಇಲ್ಲಿ ಏನಂದ್ರೆ ಆಡ್ ಇನ್ಕಮ್ 0.0456 ಯೂರೋ 3.8 rupees ಅಂತ ಹೇಳ್ತಾ ಇದ್ದಾನಲ್ಲ. ಅಂದ್ರೆ ಇಲ್ಲಿ ಏನಂತ ಅಂದ್ರೆ ಎವ್ರಿ ಡೇ ಬಂದ್ಬಿಟ್ಟು ನಿಮಗೆ 60 ಆಡ್ಗಳನ್ನ ಕಳಿಸ್ತಾನೆ. ಒಂದು ಆಡಿಗೆ ನಿಮಗೆ 4 ರೂಪಾಯಿ ಅಂತೆ, 60 ಆಡಿಗೆ 6,424 ರೂಪಾಯಿ ಆಗುತ್ತೆ. ಅಂದ್ರೆ 240 ಚಿಲ್ಡ್ರೆ, ಅಂದ್ರೆ 60 ಆಡ್ ಪರ್ ಡೇ ಇನ್ಕಮ್ 2.74 is equal to 233 ಇಂಡಿಯನ್ ರುಪಿ ಆಗುತ್ತೆ. ಓಕೆನಾ? ಮಂತ್ಲಿ ಸೆಲ್ಫ್ ಅರ್ನಿಂಗ್ ಬಂದ್ಬಿಟ್ಟು 2.74 into 30 ಡೇಸ್ ಅಂದ್ರೆ 82 ಯೂರೋ ಆಗುತ್ತೆ. ಟೋಟಲ್ INR 82 ಯೂರೋ is equal to 6,987 rupees ಸೆಲ್ಫ್ ಇನ್ಕಮ್ ಆಗುತ್ತೆ. ಇದು ಎವ್ರಿ ಮಂತ್. ಇಲ್ಲಿ ನಿಮಗೆ ನಾನು ಮುಂಚೆ ಒಂದು ಮಾತನ್ನ ಹೇಳಬೇಕಾಗಿತ್ತು ಸ್ನೇಹಿತರೆ, ಮರ್ತು ಬಿಟ್ಟೆ, ಕ್ಷಮಿಸಿ. ಇಲ್ಲಿ ನಾನು ಒಂದು ವಿಷಯ ನಾನು ನಿಮಗೆ ಕ್ಲಿಯರ್ ಮಾಡಕ್ ಇಷ್ಟಪಡ್ತೀನಿ. ಇಲ್ಲಿ ನೀವು ಎಲ್ಲೂ ನಿಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ಆಗ್ಲಿ ಅಥವಾ ಏನು ಚೈನ್ ಸಿಸ್ಟಮ್ ಆಗ್ಲಿ ಅಥವಾ ಪ್ರಾಡಕ್ಟ್ ಸೇಲ್ಸ್ ಆಗ್ಲಿ ಅಥವಾ ಮನಿ ಸರ್ಕ್ಯುಲೇಷನ್ ಬಿಸ್ನೆಸ್ ಆಗ್ಲಿ ಎಲ್ಲೂ ನೀವು ಮಾಡ್ತಾ ಇಲ್ಲ. ಇದು ನೀವೇನಂತ ಅಂದ್ರೆ ನೀವು KYC ವೆರಿಫೈ ಮಾಡಿ ಆಡ್ ಅನ್ನ ಎವ್ರಿ ಡೇ 60 ಆಡ್ಸ್ ಕಳಿಸ್ತಾನೆ. 60 ಆಡ್ಸ್ ನ ನೀವು 1 hour ಅಂದ್ರೆ 60 minutes ಆಡ್ ಇರುತ್ತೆ. ಆ 60 minutes ಆಡ್ ಅನ್ನ ನೀವು ಎವ್ರಿ ಡೇ ವಾಚ್ ಮಾಡಿದ್ರೆ ಅಂದ್ರೆ 24 ಗಂಟೆನಲ್ಲಿ 1 hour ನೀವು ಆಡ್ ನ ವಾಚ್ ಮಾಡಿದ್ದೆ ಆಯ್ತು ಅಂತಂದ್ರೆ ನಿಮಗೆ ಒಂದು ಆಡಿಗೆ 4 ರೂಪಾಯಿ ಅನ್ನೋ ತರ 60 ಆಡಿಗೆ 240 ಚಿಲ್ಡ್ರೆ ಪ್ರತಿ ದಿವಸ ಕೊಡ್ತಾರೆ. ಇದು ಆಡ್ ಏಜೆನ್ಸಿಯವನಿಗೂ ಜಾಲ್ ಲೈಫ್ ಅವನಿಗೂ ಆಗಿರ್ತಕ್ಕಂಥ ಅಗ್ರಿಮೆಂಟ್. ಅದನ್ನೇ ಹೇಳ್ತಾ ಇರೋದು ನಿಮ್ಗಾಗ್ಲೇ, KYC ಮಾಡ್ಕೋಬೇಕು. KYC ಆದ್ರೆ ಮಾತ್ರ ನೀವು ಇಲ್ಲಿ ಇದನ್ನ ನೋಡ್ಲಿಕ್ಕೆ ಸಾಧ್ಯ, ಈ ಅಮೌಂಟ್ ನ ಅರ್ನಿಂಗ್ ಮಾಡಲಿಕ್ಕೆ ಸಾಧ್ಯ. ಓಕೆನಾ? ಅಂದ್ರೆ ಇದು ನಿಮಗೆ ಫಿಕ್ಸ್ಡ್ ಆಗಿ ಪ್ರತಿ ತಿಂಗಳು ಸಂಬಳ ಬಂದಂಗ್ ಬರುತ್ತೆ ಸ್ನೇಹಿತರೆ. ನಿಮ್ಮ ಕಂಪ್ನಿನಲ್ಲಿ ಸಂಬಳ ಬರೋದು ಒಂದು ದಿನ ಡಿಲೇ ಆಗ್ಬೋದು, ಆಯ್ತಾ? ಆದ್ರೆ ಇಲ್ಲಿ ನಿಮ್ಮ ಅರ್ನಿಂಗ್ಸ್ ಪ್ರತಿ ದಿವಸ ನಿಮ್ಮ ವಾಲೆಟ್ ಗೆ ಇನ್ಕ್ಲೂಡ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ 2.74 ಯೂರೋ ಏನಿದೆಯಲ್ಲ, ಇದು ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಇವತ್ತು ಮಾರ್ನಿಂಗ್ 7 o'clock ನೀವು ವಿಡಿಯೋ ನೋಡಿ 7 ರಿಂದ 8 ಗಂಟೆ ಮುಗಿಸಿದ್ರ ಅಂದ್ರೆ ನಾಳೆ ಬೆಳಿಗ್ಗೆ ನೀವು 7 o'clock ಮತ್ತೆ ಅದನ್ನ ವಿಡಿಯೋ ನೋಡೋಕೆ ಲಿಂಕ್ ಓಪನ್ ಮಾಡುವಾಗ ನಿಮ್ಮ ವಾಲೆಟ್ ನಲ್ಲಿ 2.74 ಅಲ್ಲಿ ಅಕೌಂಟ್ ಅಲ್ಲಿ ಇರ್ತದೆ, ಅಂದ್ರೆ ನಿಮ್ಮ ವಾಲೆಟ್ ಅಕೌಂಟ್ ಅಲ್ಲಿ ಇರ್ತದೆ. ಇದು ನಿಮಗೊಂದು ಇನ್ಫಾರ್ಮೇಶನ್ ಈಗಲೇ ಕೊಡಕ್ಕೆ ಇಷ್ಟಪಡ್ತೀನಿ. 100% ನಿಮ್ಮ ವಿತ್ಡ್ರಾವಲ್ ಬ್ಯಾಂಕ್ ಅಕೌಂಟ್ಗೆ ವಿತ್ಡ್ರಾವಲ್ ತಗೋಬೇಕು ಅಂದ್ರೆ ನಿಮ್ಗೆ 100 ಯೂರೋ ಆಗಿರ್ಬೇಕು. ಓಕೆನಾ? ನಿಮಗೆ ಎಷ್ಟು ಟೈಮ್ ವಿತ್ಡ್ರಾವಲ್ ಇದೆ, ಎಷ್ಟು ತರ ವಿತ್ಡ್ರಾವಲ್ ಇದೆ ಅನ್ನೋದನ್ನ ಮುಂದೆ ಹೇಳ್ಕೊಡ್ತೀವಿ. ಇದೊಂದು ಮೈಂಡ್ ಅಲ್ಲಿ ಇಟ್ಕೊಂಡ್ರೆ ಫ್ಯೂಚರ್ ಕ್ಲಾಸ್ ಇದು ಈ ಟ್ರೈನಿಂಗ್ ಸೆಷನ್ ಮುಗಿಯೋಷ್ಟೊತ್ತಿಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ಕೊಡ್ತೀವಿ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್ ಕಾರ್ತಿಕ್. ಓಕೆ, ಇಲ್ಲಿ ಟೈಪ್ಸ್ ಆಫ್ ಇನ್ಕಮ್, ಎಷ್ಟು ಟೈಪ್ಸ್ ಇನ್ಕಮ್ ನಾವು ತಗೋಬಹುದು ಅಂತಂದ್ರೆ ಫ್ರೀ ಫ್ಯೂಚರ್ ಶೇರ್ ಇನ್ಕಮ್, ಎರಡನೇದು ಫ್ರೀ ಆಡ್ ವ್ಯೂ ಇನ್ಕಮ್, ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಮಂತ್ಲಿ ಟೀಮ್ ಇನ್ಕಮ್. ಫ್ರೀ ಫ್ಯೂಚರ್ ಶೇರ್ ಇನ್ಕಮ್ ಅಂದ್ರೆ ಆಸ್ ಆಫ್ ನೌ ಇವಾಗ ಬಂದ್ಬಿಟ್ಟು ಯಾರಾದ್ರೂ 30 lakhs ಅಂದ್ರೆ 3 million ಸಬ್ಸ್ಕ್ರೈಬರ್ಸ್ ನ ವೇಟ್ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ 92,000 ಸಬ್ಸ್ಕ್ರೈಬರ್ಸ್ ಮಾತ್ರ ಬ್ಯಾಲೆನ್ಸ್ ಇದ್ದಾರೆ. ಅಂದ್ರೆ 29 ಲಕ್ಷ ಜನ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದಾರೆ. ಅವ್ರಗಳಿಗೆ ಏನ್ ಮಾಡಿದ್ದಾರೆ ಅಂತ ಅಂದ್ರೆ, ಯಾರು ಸಬ್ಸ್ಕ್ರೈಬ್ ಆಗಕ್ ಬರ್ತಾ ಇದಾರಲ್ಲ, ಆ ಸಬ್ಸ್ಕ್ರೈಬ್ ಆಗಕ್ ಬರ್ತಾ ಇರತಕ್ಕಂಥವ್ರಿಗೆ ಏನ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಕಂಪ್ನಿ ಕಡೆಯಿಂದ ಫ್ಯೂಚರ್ ಶೇರ್ಸ್ ನ ಅಲಾಟ್ ಮಾಡ್ತಾ ಇದಾರೆ. ಹಾಗೇನೆ ಈ ಜಾ ಲೈಫ್ ಸ್ಟೈಲ್ ಕಂಪ್ನಿ ಅವರೇ ಜಾ ಕ್ರಿಪ್ಟೋ ಅಂತ ಹೇಳಿ ಕೂಡ ಬಿಡ್ತಾ ಇದ್ದಾರೆ ಫ್ಯೂಚರ್ ನಲ್ಲಿ. ಓಕೆನಾ? ಆ ಜಾ ಕ್ರಿಪ್ಟೋ 50 ಜಾ ಕ್ರಿಪ್ಟೋ ಕರೆನ್ಸಿನೂ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ದಿಸ್ ಇಸ್ ಫ್ರೀ ಫ್ಯೂಚರ್ ಶೇರ್ ಇನ್ಕಮ್ ಆಯ್ತು. ಹಾಗೇನೆ ಫ್ರೀ ಆಡ್ ವ್ಯೂ ಇನ್ಕಮ್, ಇವಾಗ್ಲೇ ಹಿಂದಿನ ಸ್ಲೈಡ್ ನಲ್ಲಿ ಹೇಳಿದಾಗೆ
ಪ್ರತಿ ದಿವಸ ನೀವು 1 hour 60 ad ನ ವಾಚ್ ಮಾಡೋದ್ರಿಂದ ನಿಮ್ಗೆ 240 rupees ಹೇಗ್ ಬರುತ್ತೆ ಅಂತ ಹೇಳಿದಲ್ಲ, ದಟ್ ಈಸ್ ಕಾಲ್ಡ್ ಫ್ರೀ ಆಡ್ ವ್ಯೂ ಇನ್ಕಮ್. ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಮಂತ್ಲಿ ಟೀಮ್ ಇನ್ಕಮ್ ಅಂತ ಏನಪ್ಪಾ ಅಂದ್ರೆ, ಈಗ ನೀವೆಲ್ಲರೂ ಇದ್ದೀರಾ, ಎಷ್ಟು ಜನ ಇದ್ದೀರಾ? ಒಂದು ಹಾರ್ಡ್ಲಿ ಒಂದು 20 ಮೆಂಬರ್ಸ್ ಇದ್ದೀರಾ ಅನ್ಕೊಂತೀನಿ ಪ್ರಾಬಬ್ಲಿ. ಓಕೆನಾ? ಸೊ ಈ 20 ಜನನು ಕೂಡ ನಾನೇನು ಇಂಟ್ರೊಡ್ಯೂಸ್ ಮಾಡಿಲ್ಲ ಬಿಸ್ನೆಸ್ಗೆ. ಆಕ್ಚುಲಿ ಐ ಇಂಟ್ರೊಡ್ಯೂಸ್ ಮೆನಿ ಪೀಪಲ್, that many people introduce among you people. ಓಕೆನಾ? ಸೊ ನಿಮ್ಮ ಎಲ್ಲರ ಮಂತ್ಲಿ ಬೇಸ್ಡ್ ಇನ್ಕಮ್ ಏನಿದೆ ಅದನ್ನು ಕೂಡ ನನಗೆ ಆಡ್ ಆನ್ ಆಗ್ತಾ ಹೋಗುತ್ತೆ. ಅದನ್ನ ಫ್ಯೂಚರ್ ನಲ್ಲಿ ನೆಕ್ಸ್ಟ್ ಸ್ಲೈಡ್ ನಲ್ಲಿ ನಾವು ತಿಳ್ಕೊಳ್ಳೋಣ. ಇದು ಮೈಂಡ್ ಅಲ್ಲಿ ಇರ್ಲಿ. ಓಕೆ, ಸೊ ಇಂಡಿಯಾ ರಿಜಿಸ್ಟ್ರೇಷನ್ ಡೀಟೇಲ್ಸ್. ಜಾ ಲೈಫ್ ಸ್ಟೈಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವ್ರು ಬಂದ್ಬಿಟ್ಟು ಬಸವೇಶ್ವರ ನಗರದಲ್ಲಿ, ಯಾವಾಗಲೇ ಹೇಳಿದೆ ನಿಮಗೆ ಎಲ್ಲಿ ಆಫೀಸ್ ಇದೆ ಅಂತ ಅಂದ್ರೆ, ಶ್ರೀ ಸಾಯಿ ವಲ್ಲಭ ಕಾಂಪ್ಲೆಕ್ಸ್, ಬಸವೇಶ್ವರ ನಗರ್, ಬ್ಯಾಂಗ್ಳೂರ್ನಲ್ಲಿದೆ. ಜಾ ಲೈಫ್ ಸ್ಟೈಲ್ ಪ್ರೈವೇಟ್ ಲಿಮಿಟೆಡ್ ಬೋರ್ಡ್ ನೊಂದಿಗೆ ಬಸವೇಶ್ವರ ನಗರ್ನಲ್ಲೇ ಇದೆ. ನೀವು ಯಾರಾದ್ರೂ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಇದ್ದಾರೆ ಅಂತಂದ್ರೆ ನೀವಲ್ಲಿ ಅವ್ರನ್ನ ಕಳಿಸಿ, ಬೇಕಾದ್ರೆ ಆಫೀಸ್ ಇದೆಯೋ ಇಲ್ವಾ ಅಂತ ಬೇಕಾದ್ರೆ ಕೂಡ ವೆರಿಫೈ ಮಾಡಿನೇ ಬೇಕಾದ್ರೆ ಮುಂದೆ ಫ್ಯೂಚರ್ ನಲ್ಲಿ ನೀವು ಬೇಕಾದ್ರೆ KYC ವೆರಿಫೈ ಮಾಡ್ಕೋಬಹುದು. ಹಾಗೇನೆ ಕಂಪ್ನಿ ಪಾನ್ ಕಾರ್ಡ್ ಇದೆ. ಹಾಗೆ ಕಂಪ್ನಿ ಬಂದ್ಬಿಟ್ಟು ಇಂಡಿಯಾದಲ್ಲಿ ಕೆಲಸ ಮಾಡ್ಲಿಕ್ಕೆ ಸೆಂಟ್ರಲ್ ಗವರ್ನಮೆಂಟ್ ಇಂದ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್, ಇಂಡಿಯಾದಲ್ಲಿ ಕಂಪ್ನಿ ಬಂದ್ಬಿಟ್ಟು ಇನ್ಕಾರ್ಪೊರೇಟ್ ಆಗಿ ಕೆಲಸ. I got a call. Sorry, friends. Ministry of Corporate Affairs ಅನ್ನೋ ಸಂಸ್ಥೆಯಿಂದ ಲೈಸೆನ್ಸ್ ತಗೋಬೇಕಾಗತ್ತೆ. ಆ ಲೈಸೆನ್ಸ್ ಕೂಡ ಪಡೆದಿದೆ. ಹಾಗೇನೆ ಗವರ್ನಮೆಂಟ್ ಆಫ್ ಕರ್ನಾಟಕ ಇಂದ ಡಿಪಾರ್ಟ್ಮೆಂಟ್ ಆಫ್ ಲೇಬರ್ ಲೈಸೆನ್ಸ್ ಕೂಡ ತಗೊಂಡಿದೆ. ಅದರಲ್ಲಿ ಕೂಡ ಮೆನ್ಷನ್ ಆಗಿದೆ ಆನ್ಲೈನ್ ಜಾಹೀರಾತು ವ್ಯವಹಾರ ಅಂದ್ರೆ ಆನ್ಲೈನ್ ಅಡ್ವರ್ಟೈಸ್ಮೆಂಟ್ ಬಿಸ್ನೆಸ್ ಪ್ರೋಗ್ರಾಮ್ ಅಂತ ಹೇಳಿ ಅವರು ಲೈಸೆನ್ಸ್ ಪಡೆದಿದ್ದಾರೆ. ಇಲ್ಲಿ ನಿಮಗೆ ನಾನು ತಿಳಿಸಿದಾಗೆ 100% ಲೀಗಲೈಸ್ ಬಿಸ್ನೆಸ್ ಪ್ಲಾಟ್ಫಾರ್ಮ್ ಅಂತ ಏನ್ ಹೇಳಿದ್ನು, ಅದಕ್ಕೆ ಸಂಪೂರ್ಣವಾಗಿ 100% ಲೀಗಲೈಸ್ಡ್ ಆಗಿ ಬಿಸ್ನೆಸ್ ಮಾಡಕ್ ಅವರು ರೆಡಿ ಇದ್ದಾರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ನಿಮಗೆ ಕೇಳ್ತಾರೆ, ಏನಪ್ಪಾ ನೀನು ಇದು ಯೂರೋ ಅಂತ ಹೇಳ್ತೀಯಾ, ಯುರೋಪ್ ಕಂಟ್ರಿ ಅಂತ ಹೇಳ್ತೀಯಾ, ನಾನು ಹೆಂಗ್ ತಗೊಳ್ಳಿ ದುಡ್ಡನ್ನ? ದುಡ್ಡು ತಗೊಳಕ್ಕೆಲ್ಲ ಅವಕಾಶ ಇದೆ, ಆದ್ರೆ ದುಡ್ಡು ತಗೊಳಕ್ ಅವಕಾಶ ಇದೆ. ದುಡ್ಡು ತಗೊಂಡಾದ್ಮೇಲೆ ಇದೆಯಲ್ಲ, ಅದನ್ನ ತಡ್ಕೊಳಕ್ ಆಗ್ಬೇಕಲ್ಲ. ಅಂದ್ರೆ ಫಾರಿನ್ ಕಂಟ್ರಿಯಿಂದ ನಿಮ್ಮ ಅಕೌಂಟಿಗೆ ದುಡ್ಡು ತಗೋಬೇಕಾದ್ರೆ ಅನೇಕ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ನಡೆಯುತ್ತೆ. ಅಂದ್ರೆ ಆ ದೇಶಕ್ಕೂ ಮತ್ತೆ ಭಾರತ ದೇಶಕ್ಕೆ ಇದ್ರ ಮಧ್ಯದಲ್ಲಿ RBI ಬರುತ್ತೆ, ನಿಮ್ಮ ಬ್ಯಾಂಕ್ ಬರುತ್ತೆ, ಸಾಕಷ್ಟು ಪೇಮೆಂಟ್ ಗೇಟ್ ವೇಗಳು ಬರುತ್ತೆ. ಇದ್ರದ್ದೆಲ್ಲ ಲೀಗಲ್ ಪ್ರೊಸೀಜರ್ಸ್ ಎಲ್ಲ ಕ್ಲಿಯರ್ ಆಗ್ಬೇಕಲ್ವಾ? ಕರೆಕ್ಟ್ ತಾನೆ? ಸೊ ಹಾಗಾಗಿನೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಇದು 100% ಲೀಗಲೈಸ್ ಬಿಸ್ನೆಸ್ ಆಗಿದೆ. ಯಾವುದೇ ರೀತಿ ಡೌಟ್ಗಳನ್ನಾಗ್ಲಿ, ಯಾವುದೇ ರೀತಿ ನಿಮ್ಮ ಅನುಮಾನಗಳಿಗೆ ಆಸ್ಪದನೆ ಇಲ್ಲದೆ ಇರೋ ರೀತಿ ಕಂಪ್ನಿ ಬಂದ್ಬಿಟ್ಟು ಬಿಸ್ನೆಸ್ ರೆಡಿಯಾಗಿ ನಿಂತಿದೆ ಸ್ನೇಹಿತರೆ. ಕೇವಲ ಇನ್ನ 90,000 ಜನ ಸಬ್ಸ್ಕ್ರೈಬರ್ಸ್ ಏನಾದ್ರು ಒಳಗಡೆ ಬಂತು ಅಂದ್ರೆ ಆದಷ್ಟು ಬೇಗ ಕೂಡ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ. ಓಕೆ, ಲೆಟ್ಸ್ ಗೋ ವಿತ್ ದ ಟಾರ್ಗೆಟ್. ಸೊ ಈಗ ನಾನ್ ನಿಮ್ಗೆ ಹೇಳಿದೆ, ಡೈಲಿ ಬಂದ್ಬಿಟ್ಟು ನಾನೊಂದು ಆಡ್ ವಾಚ್ ಮಾಡೋದ್ರಿಂದ ನನಗೆ 240 rupees ಬರುತ್ತೆ. ತಿಂಗಳಿಗೆ ನನಗೆ ಒಂದು 7,200 ರೂಪಾಯಿ ಆಗುತ್ತೆ. ಕರೆಕ್ಟ್ ಅಲ್ವಾ ಸ್ನೇಹಿತರೆ? 2,240 ಸಿಚುಯೇಷನ್ ಏನೋ ಅಂತ ಹೇಳಂತೆ ಅದ್ರಲ್ಲಿ ಈ ತರ ಆಡ್ ಬರ್ತಾ ಇದೆ. ಡೈಲಿ ನನಗೆ 240 ರೂಪಾಯಿ ಬರ್ತಾ ಇದೆ. ನಾನು ಈಗ ಡೈಲಿ 240 ಅಂದ್ರೆ ತಿಂಗಳಿಗೆ 7,200 ರೂಪಾಯಿ ಆಯ್ತು. ಏನೋ ನನ್ನ ಮನೆಗೆ ಒಂದು ಬಾಡಿಗೆ ಖರ್ಚಿಗೋ ಅಥವಾ ದಿನಸಿ ತರೋದಕ್ಕೋ ಅಥವಾ ಮಕ್ಕಳು ಸ್ಕೂಲ್ ಫೀಸ್ಗೋ ಅಥವಾ ಆನ್ಲೈನ್ ಕ್ಲಾಸ್ ಫೀಸ್ಗೋ ನನಗೆ ಬಹಳ ಸಹಾಯ ಆಗ್ತಿದೆ ಕಣೋ. ಅವಾಗ ಆ ಸ್ನೇಹಿತ ಕೇಳ್ತಾರೆ, ಇದು ನಾನು ಮಾಡ್ಕೋಬೋದೇನೋ? ಎಸ್, ಖಂಡಿತವಾಗ್ಲೂ ಸ್ನೇಹಿತರೆ, ನೀವು ಎಷ್ಟು ಜನನ ಬೇಕಾದ್ರೂ ನೀವು ಕೂಡ ಡೈರೆಕ್ಟ್ ಆಗಿ ರೆಫರ್ ಮಾಡಬಹುದು. ಅವಾಗ್ಲೇ ನಾನು ಹೇಳಿದೆ, ಇಲ್ಲಿ ಯಾವುದೇ ರೀತಿ ಸೇಲ್ಸ್ ಇಲ್ಲ, ಇದು ಯಾವ ರೀತಿ ಈಗ ಏನೋ ನೆಟ್ವರ್ಕ್ ಮಾರ್ಕೆಟಿಂಗ್ ಇಲ್ಲ ಅಂತ ಹೇಳ್ತೆ. ಹೌದು, ಇದು ಯಾವುದೇ ರೀತಿ ನೆಟ್ವರ್ಕ್ ಮಾರ್ಕೆಟಿಂಗ್ ಇಲ್ಲ, ಯಾವುದೇ ರೀತಿ ಚೈನ್ ಸಿಸ್ಟಮ್ ಇಲ್ಲ, ಇಲ್ಲಿ ಯಾವುದೇ ರೀತಿ ಪ್ರಾಡಕ್ಟ್ ಸೇಲ್ಸ್ ಇಲ್ಲ. ಆದ್ರೆ ಒಂದು ಊರಿನಲ್ಲಿ ಒಂದು ಒಳ್ಳೆ ಹೋಟೆಲ್ ಇದೆ ಅಂದ್ರೆ ಯಾರಾದ್ರೂ ದಾರಿ ಹೋಗ್ರು ಬಂದು ನಿಮ್ಮ ಹತ್ರ ಕೇಳ್ತಾರೆ, ಯಾವ್ದಾದ್ರು ಒಂದು ಊಟಕ್ಕೆ ಒಳ್ಳೆ ಹೋಟೆಲ್ ಇದೆಯಾ ಅಂತೇಳಿ. ನೀವೇನ್ ಮಾಡ್ತೀರಾ? ಹೌದು ಸರ್, ಅಲ್ಲಿ ಹೋಗಿ ಒಳ್ಳೆ ಹೋಟೆಲ್ ಇದೆ, ನಾನು ತುಂಬಾ ಚೆನ್ನಾಗಿ ಸಿಗುತ್ತೆ, ಅಥವಾ ವೆಜಿಟೇರಿಯನ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಆ ಹೋಟೆಲ್ ಏನಾದ್ರು ನಿಮಗೆ ನೀವು ಊಟಕ್ಕೆ ಹೋದಾಗ ಏನಾದ್ರು ಫ್ರೀ ಆಗಿ ಊಟ ಕೊಡ್ತೀರಾ? ಇಲ್ಲ. ಆದ್ರೆ ಜಾ ಲೈಫ್ ಸ್ಟೈಲ್ ನಿಮ್ಗೊಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿದೆ. ಏನಂತ ಅಂದ್ರೆ
ನನ್ನ ವೇದಿಕೆಗೆ ನೀನ್ ಯಾರನ್ನಾದ್ರೂ ಡೈರೆಕ್ಟ್ ಆಗಿ ರೆಫರ್ ಮಾಡಿದ್ರೆ, ನೀನ್ ಯಾರಾದ್ರೂ ನನ್ನ ವೇದಿಕೆಗೆ ನೀನು ಡೈರೆಕ್ಟ್ ಆಗಿ ರೆಫರ್ ಮಾಡಿದ್ರೆ ನಿನಿಗೂ 240 rupees ಕೊಡ್ತೀನಿ ನೀನ್ ಬಂದಿರೋದಕ್ಕೆ. ಹಾಗೇನೆ ನೀನ್ ಯಾರನ್ನ ಡೈರೆಕ್ಟ್ ರೆಫರ್ ಮಾಡ್ತಾ ಇದೆಯಲ್ಲ ಅವನು ಆಡ್ ವಾಚ್ ಮಾಡಿದಕ್ಕೆ 240 rupees ಕೊಡ್ತೀನಿ. ನೀನು ಅವನನ್ನ ರೆಫರ್ ಮಾಡಿದಕ್ಕೆ ಮತ್ತೆ ನಿನಗೆ 100% ಪೇ ಔಟ್ ಆಗಿ 240 rupees ನಿನಗೆ ಕೊಡ್ತೀನಿ. ಅಂದ್ರೆ ಸ್ನೇಹಿತರೆ, ಹೋಟೆಲ್ ನಲ್ಲಿ ಊಟ ಚೆನ್ನಾಗಿದೆ ಅಂತ ಕಳ್ಸಿದಷ್ಟೇ ಅಲ್ಲ, ಆ ಹೋಟೆಲ್ ನೀವು ಹೋದ್ರೆ ನಿಮ್ಗೆ ಆ ಹೋಟೆಲ್ ನಿಮ್ಗೊಂದು ಊಟ ಫ್ರೀ ಅನ್ನೋ ಲೆಕ್ಕಾಚಾರ ಆಯ್ತು. ಫಾರ್ ಎಕ್ಸಾಂಪಲ್, ಈಗ ನೀವು 10 ಜನ ಡೈರೆಕ್ಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಒಬ್ಬನಿಂದ 240 ಅಂತ ಅಂದ್ರೆ ಈಚ್ ಮೆಂಬರ್ ಇಂದ 240 ಅಂದ್ರೆ ಟೋಟಲ್ ಆಗಿ 2400 ಚಿಲ್ಡ್ರೆ ಎವ್ರಿ ಡೇ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ, ನಾನು 240 rupees ಗಳಿಸ್ತಾ ಇದ್ದೀನಿ, 10 ಜನನ ಡೈರೆಕ್ಟ್ ಆಗಿ ರೆಫರ್ ಮಾಡಿದೀನಿ. 10 ಜನನ ಡೈರೆಕ್ಟ್ ಆಗಿ ರೆಫರ್ ಮಾಡಿದೀನಿ ಅಂತ ಅಂದ್ರೆ ನೇರವಾಗಿ ನನಗೆ 10 ಜನರ 240 ಅಂದ್ರೆ 2400 ಚಿಲ್ಡ್ರೆ ನೇರವಾಗಿ ನನಗೆ ಬರುತ್ತೆ. ಓಕೆನಾ ಸ್ನೇಹಿತರೆ? ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಓಕೆ, ಫಾರ್ ಎಕ್ಸಾಂಪಲ್ ಈಗ ನಾನು 10 ಜನರನ್ನ ನೇರವಾಗಿ ಹೇಳಿದ್ರೆ, ಇಲ್ಲಿ ನಾವೊಂದು ಸ್ಲಾಟ್ ಅನ್ನ ತಗೊಂಡಿದ್ದೀವಿ ಅಂದ್ರೆ ಟಾರ್ಗೆಟ್ 1. ಸೊ ಏನು, ನಾನು ಇನ್ ಕೇಸ್ 3 ಜನ ಡೈರೆಕ್ಟ್ ಮೆಂಬರ್ನ ತಗೊಂಡ್ರೆ ಎಷ್ಟು ಜನ ಬರ್ತಾರೆ, ಎಷ್ಟು ಇನ್ಕಮ್ ಆಗುತ್ತೆ ನನಗೆ ಡೈಲಿ? 3 ಜನ ತಗೊಂಡ್ರೆ 8.22 ಯೂರೋ ಡೈಲಿ ಬರುತ್ತೆ, 246 ಯೂರೋ ಮಂತ್ಲಿ ಆಗುತ್ತೆ. ಟೋಟಲ್ INR 20,961 ಚಿಲ್ಡ್ರೆ ಮಂತ್ಲಿ. ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಯಾವಾಗಲೇ 7,200 ಕೇವಲ ನಾನು 3 ಜನನ ಡೈರೆಕ್ಟ್ ಮೆಂಬರ್ಸ್ ನ ಇಂಟ್ರೊಡ್ಯೂಸ್ ಮಾಡಿಸ್ಕೆ 20,000 ಚಿಲ್ಡ್ರೆ ಬರ್ತಿದೆ. ಈ 20,000 ಚಿಲ್ಡ್ರೆ ಬರೋದಕ್ಕೆ ನಾನು ಯಾವ ದೊಡ್ಡ ಕೆಲ್ಸನೂ ಮಾಡಿಲ್ಲ, ಯಾವುದೇ ಪ್ರಾಡಕ್ಟ್ ನ ಉಟ್ಕೊಂಡೋಗಿ ಸೇಲ್ ಮಾಡಿಲ್ಲ, ಅಥವಾ ಇನ್ಯಾವುದೇ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ 20 ಜನ ಸೇರ್ಸು, 30 ಜನ ಸೇರ್ಸು, ಅವನ್ ಕೆಳಗಡೆ ಮ್ಯಾಚ್ ಮಾಡ್ಸು, ಟೀಮ್ ಬಿಲ್ಡ್ ಮಾಡು, ಏನಿಲ್ಲ. ಡೈರೆಕ್ಟ್ ಆಗಿ 3 ಜನ ನೋಡಪ್ಪ ಇದು ಚೆನ್ನಾಗಿದೆ 7,200 ರೂಪಾಯಿ ಬರುತ್ತೆ ಪ್ರತಿ ತಿಂಗಳು, ನೋಡು ಮಾಡ್ಕ ಅಂತ ಹೇಳ್ದೆ. 3 ಜನ ಬಂದ್ರು, 20,000 ರೂಪಾಯಿ. ಇವತ್ತು ಇನ್ಫೋಸಿಸ್ ಕಂಪ್ನಿಯ ಬೇಸಿಕ್ ಸ್ಯಾಲರಿ ಆಫ್ ಫ್ರೆಶ್ ಆಗಿ ಯಾರು ಎಂಜಿನಿಯರ್ಸ್ ಜಾಯ್ನ್ ಆಗ್ತಿದಾರಲ್ಲ ಅವನ ಬೇಸಿಕ್ ಸ್ಯಾಲರಿ ಬಂದ್ಬಿಟ್ಟು 20,000. ಆ 20,000ನ ನಿಮ್ಮ ಊರಿನಲ್ಲಿ ಕೂತ್ಕೊಂಡು ದುಡಿಬಹುದು. ನಾನು ಅದನ್ನೇ ಹೇಳ್ತಿರೋದು ಸ್ನೇಹಿತರೆ, ಇದು ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್. ನಿಮ್ಮ ಅರ್ನಿಂಗ್ಸ್ ಬಂದ್ಬಿಟ್ಟು ಯೂರೋನಲ್ಲಿ ಇರುತ್ತೆ, ರುಪಿನಲ್ಲಿ ಇದನ್ನ ಎಂಜಾಯ್ ಮಾಡಿ, ರುಪಿನಲ್ಲಿ ನಿಮ್ಮ ಡ್ರೀಮ್ಸ್ ನ ಫುಲ್ಫಿಲ್ ಮಾಡಿ ಅಂತ. ಕೇವಲ 3 ಜನನ ಇಂಟ್ರೊಡ್ಯೂಸ್ ಮಾಡಿ ನಿಮಗೆ ಸಿಕ್ಕಿರೋದು 20,000 ಚಿಲ್ಡ್ರೆ. ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ ಸ್ನೇಹಿತರೆ. ನಾನೇನಾದ್ರೂ 5 ಜನನ ನಾನು ಡೈರೆಕ್ಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಎಷ್ಟು ಬರುತ್ತೆ ನನಗೆ? 13.7 ಯೂರೋ ಡೈಲಿ ಬರುತ್ತೆ ಸ್ನೇಹಿತರೆ. ತಿಂಗಳಿಗೆ 411 ಮಂತ್ಲಿ ಬರುತ್ತೆ. ಟೋಟಲ್ ಆಗಿ 34,935 ಚಿಲ್ಡ್ರೆ ಪ್ರತಿ ತಿಂಗಳು. 34,935 ಸ್ನೇಹಿತರೆ. ನಾನು ಒಂದು ವಿಷಯನ ಕ್ಲಾರಿಫೈ ಮಾಡಕ್ ನಿಮ್ಗೆ ಇಷ್ಟಪಡ್ತೀನಿ. ಇಲ್ಲಿ ಇರ್ತಕ್ಕಂಥ ಸ್ನೇಹಿತರುಗಳಿಗೆ ಬಂದ್ಬಿಟ್ಟು 30,000 ರೂಪಾಯಿ ಸಂಬಳನೂ ಇದೆ, 50,000 3 ಲಕ್ಷ ರೂಪಾಯಿನೂ ಸ್ಯಾಲರಿ ಇರ್ಬೋದು, ಐ ಡೋಂಟ್ ನೋ. ಕರೆಕ್ಟ್ ಅಲ್ವಾ? ಆಕ್ಚುಲಿ ನನಗ್ ಬಂದ್ಬಿಟ್ಟು ಸ್ನೇಹಿತರೆ ನನಗ್ ಬರೋದು 25,000 26,000 ಸ್ಯಾಲರಿ ಸ್ನೇಹಿತರೆ. ಅರ್ಥ ಆಯ್ತಾ? ನಾನು 25,000-26,000 ಸಂಬಳ ತಗೊಳ್ಳೋದಿಕ್ಕೆ ಇಡೀ ತಿಂಗಳು ಪ್ರತಿ ದಿವಸ 8 ಗಂಟೆ ಕೆಲಸ ಮಾಡ್ಬೇಕು ಸ್ನೇಹಿತರೆ. ಫ್ರೆಂಡ್ಸ್ ಅರ್ಥ ಮಾಡ್ಕೊಳ್ಳಿ, ನಾನು 25,000-26,000 ಸಂಬಳ, ಓಕೆ, 30 ಡೇಸ್ 8 ಅವರ್ ಕೆಲಸ ನಾನು ಮಾಡ್ಬೇಕು. ಯಾರಿಗೆ? ನನ್ನ ಬಾಸಿಗೆ. ಆವಾಗ ಮಾತ್ರ ನನಗೆ 24,000-25,000 ಸಂಬಳ ಕೊಡ್ತಾನೆ. ಆದ್ರೆ ಇಲ್ಲಿ ನೀವು ಕೇವಲ 5 ಜನ ಡೈರೆಕ್ಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿಸಿದ್ದಕ್ಕೆ ಕಂಪ್ನಿ ನಿಮ್ಗೆ ತಗೊಳಪ್ಪ ಅಂತೇಳಿ ಇಷ್ಟೊಂದು ಅಮೌಂಟ್ ಅಂದ್ರೆ 34,935 ರೂಪಾಯಿಗಳನ್ನ ಪ್ರತಿ ತಿಂಗಳು ನನಗೆ ಕೊಡ್ತಾ ಇದೆ. ಇಷ್ಟು ಒಳ್ಳೆ ಅವಕಾಶನ ನಾವ್ ಯಾಕೆ ಸದುಪಯೋಗ ಪಡಿಸ್ಕೋಬಾರ್ದು? ಕರೆಕ್ಟ್ ಅಲ್ವಾ ಸ್ನೇಹಿತರೆ? ಓಕೆ, ನಾನು ಅವಾಗ್ಲೇ ಹೇಳಿದೆ ನಿಮಗೆ 10 ಜನರನ್ನ ನೀವು ಕರ್ಕೊ ಬಂದ್ರೆ ನಿಮಗೆ ಎಷ್ಟಾಯ್ತು ಇನ್ಕಮ್ ಅಂತ. ನೀವು 10 ಜನ ಡೈರೆಕ್ಟ್ ಇನ್ಕಮ್ ನ ಕರ್ಕೊಂಡ್ ಬರೋದು ದೊಡ್ಡ ವಿಚಾರನೇ ಅಲ್ಲ. ನನಗೆ ದಿನ ಬೆಳಗ್ಗೆ ಕರೆದ್ರೆ 10 ಜನ ನಿಮ್ಗೆ ಮೀಟ್ ಆಗ್ತೀನಿ. ಆದ್ರೆ 10 ಜನಕ್ಕೆ ಆ ಪ್ಲಾನ್ ಹೇಳಿ ಕರ್ಕೊಂಡ್ಬರೋ ಇಷ್ಟು ಉದ್ದ ಪ್ಲಾನ್ ಹೇಳಬೇಕಾಗಿಲ್ಲ. ತುಂಬಾ ಸಿಂಪಲ್ ಆಗಿ 2 ವರ್ಡ್ ನಲ್ಲಿ ಕಸ್ಟಮರ್ ನೀವು ಒಬ್ಬರನ್ನ ಜಾಯಿನ್ ಮಾಡಿಸ್ಬೋದು. ಅದನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀವಿ. ಅದನ್ನು ಕೂಡ ಆ ಇನ್ಫಾರ್ಮೇಶನ್ ಕೂಡ ನಾವು ನಿಮಗೆ ಕೊಡ್ತೀವಿ. ಅಂದ್ರೆ ಮೇನ್ ಆಗಿ ನಿಮ್ಮ ಅಟೆನ್ಷನ್ ನ ಗ್ಯಾದರ್ ಮಾಡ್ಬೇಕು. ಒಬ್ಬ ವ್ಯಕ್ತಿನ ನಿಮ್ ಎದುರುಗಡೆ ನಿಂತ್ಕೊಂಡಿದ್ದಾನೆ, ಅವನ ಬಗ್ಗೆ ನನಗೆ ಹೇಗಾದ್ರೂ ಮಾಡಿ ಈ ಬಿಸ್ನೆಸ್ ಅನ್ನ ತರಬೇಕು ಅಂದ್ರೆ ಹೇಗೆ ಅವನ್ನ
ಅಟೆನ್ಷನ್ ಡೈವರ್ಟ್ ಮಾಡಬೇಕು ಅನ್ನೋ ಇನ್ಫಾರ್ಮೇಶನ್ ಕೂಡ ನಾವು ನಿಮ್ಗೆ ಕೊಡ್ತೀವಿ. ಅಂದ್ರೆ ಟಿಪ್ಸ್ ನ ಕೊಡ್ತೀವಿ. ಆ ಟಿಪ್ಸ್ ನ ಉಪಯೋಗಿಸಿ 10 ಜನನ ಕೇವಲ 2-3 ದಿನದಲ್ಲಿ ನೀವು ಒಳಗಡೆ ತಂದು. ಓಕೆ, ಲೆಟ್ಸ್ ಗೆಟ್ ಇಟ್. ಟಾರ್ಗೆಟ್ ನಂಬರ್ 3, ಓನ್ಲಿ 10 ಡೈರೆಕ್ಟ್ ಮೆಂಬರ್ಸ್ ಇಂದ ನಿಮ್ಗೆ 2.4 ಯೂರೋ, ಸಾರಿ 27.4 euros ಡೈಲಿ ಆಗುತ್ತೆ ಸ್ನೇಹಿತರೆ. ಓಕೆ, ಟೋಟಲ್ INR ಬಂದ್ಬಿಟ್ಟು 69,870 rupees ಮಂತ್ಲಿ. ಕ್ಯಾನ್ ಯು ಇಮ್ಯಾಜಿನ್? ಜಸ್ಟ್ 10 ಮೆಂಬರ್ಸ್ ಇಂದ ನೀವು ಆನ್ ಮಾಡೋದು ತಿಂಗಳಿಗೆ 69,870 ರೂಪಾಯಿ. ಅಲ್ಲಿ ಯೋಚನೆ ಮಾಡಿ, 10-15 ಸಾವಿರ ಸಂಬಳ ತಗೊಳ್ತಾ ಇದ್ದಿದ್ದ ನನಗೆ 10-15 ಸಾವಿರ ರೂಪಾಯಿ ಸಂಬಳದಲ್ಲಿ ಅಲ್ಲಿಗೆ ಮನೆ ಬಾಡಿಗೆ, ಸ್ಕೂಲ್ ಫೀಸು, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ತರಕಾರಿ, ರೇಷನ್ ಅಂತ ಇದ್ದ ನನಗೆ ಕಂಪ್ನಿ 70,000 ರೂಪಾಯಿ ಏಕಕಾಲದಲ್ಲಿ ಕೊಟ್ರೆ ನನ್ನ ಫೈನಾನ್ಷಿಯಲ್ ಫ್ರೀಡಮ್ ನನಗೆ ಸಿಗುತ್ತೋ ಇಲ್ವೋ? ಯೋಚನೆ ಮಾಡಿ ಸ್ನೇಹಿತರೆ. ನಾನು ಯಾವ್ದೋ ಒಂದು ಊರಿಗೆ ಹೋಗ್ಬೇಕಾಗಿರುತ್ತೆ, ಯಾವ್ದೋ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾಗಿರುತ್ತೆ, ಅಪ್ಪ ಅಮ್ಮನ ಟ್ರೀಟ್ಮೆಂಟ್ ತಗೊಂಡೋಗ್ಬೇಕಾಗಿರುತ್ತೆ, ಮತ್ತೆ ಇನ್ನೇನು ಖರ್ಚಾಗಿರುತ್ತೆ. ಇವತ್ತು ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತಾರೆ. ಈ 70,000, 15-20 ಸಾವಿರ ದುಡಿಯೋ ನನಗೆ 70,000 ಸಿಕ್ಕಿದ್ರೆ ನಾನು ಏನೇನೆಲ್ಲ ಮಾಡ್ಕೋಬಹುದು. ಈ ದುಡ್ಡು ಕೇವಲ ಒಂದೇ ದಿವಸ, ಒಂದು ತಿಂಗಳಿಗೆ ಬಂದು ನಿಲ್ಲಲ್ಲ ಸ್ನೇಹಿತರೆ. ಪ್ರತಿ ದಿವಸ ನಿಮ್ಮ ವಾಲೆಟ್ಗೆ ಬರುತ್ತೆ. ಅದು 100 ಯೂರೋ ಆಗ್ತಿದ್ದಂಗೆ ನೇರವಾಗಿ ನಿಮ್ಮ ಅಕೌಂಟ್ಗೆ ತಗೊಳ್ಳಿ. ಅಲ್ಲಿ KYC ಅಪ್ಲೋಡ್ ಮಾಡಿರ್ತೀರಾ. ಸೊ ನಿಮ್ಗೆ ಇದ್ರಲ್ಲಿ ಎಲ್ಲ GST ಏನೇನ್ ಬೇಕಾದೆಲ್ಲ ಡಿಡಕ್ಟ್ ಆಗಿ ನಿಮ್ಗೆ ಕಪ್ಪು ಹಣ ಬರಲ್ಲ. 100% ಲೀಗಲ್ ಆಗಿರ್ತಕ್ಕಂಥ ವೈಟ್ ಮನಿ ನಿಮ್ಮ ಅಕೌಂಟ್ಗೆ ಬೀಳುತ್ತೆ ಸ್ನೇಹಿತರೆ. 70,000 ರೂಪಾಯಿ ತಿಂಗಳಿಗೆ ಅಂತಂದ್ರೆ ವರ್ಷಕ್ಕೆ ಎಷ್ಟಾಗುತ್ತೆ ನೀವೇ ಕ್ಯಾಲ್ಕುಲೇಟ್ ಮಾಡಿ. ಹಾಗೆ ನೆಕ್ಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ಓನ್ಲಿ 20 ಡೈರೆಕ್ಟ್ ಮೆಂಬರ್ಸ್. 20 ಡೈರೆಕ್ಟ್ ಮೆಂಬರ್ಸ್ ನೀವು ಇಂಟ್ರೊಡ್ಯೂಸ್ ಮಾಡಿದೆ ಆಯ್ತು ಅಂದ್ರೆ 54.8 ಯೂರೋ ಡೈಲಿ ಬರುತ್ತೆ. ಅಲ್ಲಿಗೆ 1,644 ಯೂರೋ ಮಂತ್ಲಿ ಆಯ್ತು. ಟೋಟಲ್ ಇಂಡಿಯನ್ ರುಪಿ ಬಂದ್ಬಿಟ್ಟು 1,39,740 ಮಂತ್ಲಿ. ಇದು ಒಬ್ಬ ಸಾಫ್ಟ್ವೇರ್ ಫ್ಲೋರ್ ಮ್ಯಾನೇಜರ್ ಸಂಬಳ ಸ್ನೇಹಿತರೆ ಇನ್ಫೋಸಿಸ್ ಕಂಪನಿನಲ್ಲಿ. ಇನ್ಫೋಸಿಸ್ ಅನ್ನೋದನ್ನ ಇಷ್ಟೊಂದು ಡೀಪ್ ಆಗಿ, ಇಷ್ಟೊಂದು ನಾಲೆಡ್ಜಬಲ್ ಆಗಿ ಏನಕ್ಕೆ ಹೇಳ್ತಿದ್ದೀನಿ ಅಂತ, ನನಗೆ ತುಂಬಾ ಜನ ಸ್ನೇಹಿತರಲ್ಲಿ ವರ್ಕ್ ಅಲ್ಲಿ ಇದ್ದಾರೆ. ಹಾಗೆ ನನ್ನ ಭಾವನ ಕೂಡ ಅಲ್ಲಿ ಮ್ಯಾನೇಜರ್ ಆಗಿದ್ದಾನೆ, ಅವನು ಅಮೆರಿಕಾದಲ್ಲಿ ಇದ್ದಾನೆ. ಸೊ ಇದ್ರ ಬಗ್ಗೆ ನಂಗೆ ಸ್ವಲ್ಪ ನಾಲೆಡ್ಜ್ ಇದೆ. ಸೊ ಹಾಗಾಗಿ ಇನ್ಫೋಸಿಸ್ ಅನ್ನೋ ಕಂಪನಿ ಹೆಸರನ್ನು ತಗೊಂಡಿದ್ದೀನಿ. ಕ್ಷಮಿಸಿ, ಏನಾದ್ರು ಫ್ಯೂಚರ್ ನಲ್ಲಿ ಇದ್ರಲ್ಲಿ ಏನಾದ್ರು ಕ್ಲಾಸ್ ಏನಾದ್ರು ಲೀಗಲ್ ಆಗಿ ಏನಾದ್ರು ಆಕ್ಷನ್ ತಗೊಂಡ್ರೆ ಇಲ್ಲಿ ನನ್ನ ಈ ಪ್ಲಾಟ್ಫಾರ್ಮ್ ಇಂದ ನಾನು ಕೇಳ್ತಾ ಇದ್ದೀನಿ, ಕ್ಷಮಿಸಿ ಅಂತ ಹೇಳಿ. ಓಕೆ, ಲೆಟ್ಸ್ ಗೋ ಆನ್. Okay, target number 5. Only 50 direct members, 137 euro daily, 4,110 monthly. Total INR 3,49,350. ಸ್ನೇಹಿತರೆ, ಈ ಟಾರ್ಗೆಟ್ಸ್ ನಿಮಗೆ ಅನಿಸ್ಬೋದು, ಅಯ್ಯೋ 50 ಜನ, 50 ಜನ. ನೀವು ನಿಮ್ಮ ವಾಟ್ಸ್ಆಪ್ ನಲ್ಲಿ ಚೆಕ್ ಮಾಡಿ, 1000 ಜನ ಇದ್ದಾರೆ. ಫೇಸ್ಬುಕ್ ಹೋಗಿ 1000 ಜನ ಇದ್ದಾರೆ. ನಿಮ್ ಡಯಲ್ ಲಿಸ್ಟ್ ಅಲ್ಲಿ ಚೆಕ್ ಮಾಡಿ 1000 ಜನ ಇದ್ದಾರೆ. ಆ 1000 ಜನದಲ್ಲಿ 50 ಜನ ಎತ್ಕೊಂಡ್ ಬರುತ್ತೆ ಅಷ್ಟೇನಾ? ಪ್ರಪಂಚದಲ್ಲಿ 130, ಅಂದ್ರೆ ನಮ್ಮ ಇಂಡಿಯಾದಲ್ಲಿ 130 ಕೋಟಿ ಜನಸಂಖ್ಯೆ ಇದ್ದಾರೆ. ಕರ್ನಾಟಕ ಒಂದರಲ್ಲಿ 8 ಕೋಟಿ ಜನಸಂಖ್ಯೆ ಇದ್ದಾರೆ. ಅದ್ರಲ್ಲಿ 50 ಜನ ತಂದ್ರೆ ಸ್ನೇಹಿತರೆ ತಿಂಗಳಿಗೆ 3.5 ಲಕ್ಷ. ಆಲೋಚನೆ ಮಾಡಿ. ಇದು ಈ ಡ್ರೀಮ್ ನ ಇಟ್ಕೊಂಡ್ರೆ ನಿಮಗೆ, ನೀವು ಈ ಡ್ರೀಮ್ ನ ಅಚೀವ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಇದು ಯಾವುದು ದೊಡ್ಡದಲ್ಲ. ಯಾಕಂದ್ರೆ ಮನುಷ್ಯನಿಗೆ ಅಸಾಧ್ಯ ಯಾವುದು ಇಲ್ಲ ಸ್ನೇಹಿತರೆ. ಓಕೆನಾ? ಈ ಒಂದು ಡ್ರೀಮ್ ನ ಇಟ್ಕೊಳ್ಳಿ, ನಾನು ಈ ತರ ಅಚೀವ್ ಮಾಡ್ಬೇಕು, ನಾನು ಪ್ರತಿ ತಿಂಗಳು ನಾನು 3.5-4 ಲಕ್ಷ ಚಿಲ್ಲರೆ ಸಂಪಾದನೆ ಮಾಡ್ಬೇಕು ಅಂತ ಅನ್ಕೊಳ್ರಿ. ಇದು ಸಂಪಾದನೆ ನಿಮ್ಗೆ ಯಾವ ಲೆಕ್ಕನೂ ಅಲ್ಲ. ನೀವು ಅನ್ಕೊಳ್ದೇ ಇರೋ ರೀತಿ ನಿಮ್ ಟೀಮ್ ಬೆಳೆದೋಗುತ್ತೆ. ನೀವು ಅನ್ಕೊಳ್ದೇ ಇರೋ ರೀತಿ ನೀವು ಶ್ರೀಮಂತರಾಗ್ತೀರಾ. ನೀವು ಅನ್ಕೊಳ್ದೇ ಇರೋ ರೀತಿ ನಿಮ್ ಜೀವನನ ಸಾಗಿಸ್ತೀರಾ. ಇಲ್ಲಿ ನೀವು ಅನ್ಕೊಬಹುದು, ಅಯ್ಯೋ ಇಷ್ಟೊಂದು ದುಡ್ಡೆಲ್ಲ ಹೆಂಗ್ ಕೊಡ್ತಾರಪ್ಪ, ಇದೆಲ್ಲ ನಿಜವಾಗ್ಲೂ ಕೊಡಕ್ ಸಾಧ್ಯನಾ? ಇದ್ ಹೆಂಗ್ ಕೊಡ್ತಾರೆ? ಇದು ಇವತ್ತಿರುತ್ತೆ ನಾಳೆ ಹೋಗುತ್ತೆ, ನಮ್ ಕೈಲಿನ KYC ಮಾಡಿಸ್ಕೊಂಡು ದುಡ್ಡು ತಗೊಂಡು ಓಡಾಗಪ್ಪ ಅಂತ ಹೇಳಿದ್ರೆ ದಯವಿಟ್ಟು ಅನ್ಕೋಬಿಡಿ ಸ್ನೇಹಿತರೆ. ನಾನು ನಿಮಗೆ ಈಗ ಫೈನಲ್ ಟಾರ್ಗೆಟ್ 5 ನಲ್ಲಿ ಇದ್ದೀನಿ. ಇಲ್ಲಿ ನಿಮ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಈ ಸರಿ IPL ಏನಾದ್ರು ನಡೆದಿಲ್ಲ, ಕೇವಲ ಉಳಿದಿರೋದು 31 ಮ್ಯಾಚ್. ಈ 31 ಮ್ಯಾಚ್ ನಡೆದಿಲ್ಲ ಅಂತಂದ್ರೆ BCCIಗೆ ಸ್ನೇಹಿತರೆ 2,500 ಕೋಟಿ ಲಾಸ್ ಆಗುತ್ತೆ. ಅದನ್ನ ಗಂಗೂಲಿ ಅಂದ್ರೆ BCCI ಅಧ್ಯಕ್ಷನೇ ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಕೊಟ್ಟಿದ್ದಾನೆ. ಹಾಗಾದ್ರೆ ಮ್ಯಾಚ್ ನೋಡಕ್ಕೂ ಯಾರು ಹೋಗ್ತಾ ಇಲ್ಲ, ಮ್ಯಾಚ್ ನಡೀತಾ ಇರೋದು ಯಾರಿಗೂ ಗೊತ್ತಿಲ್ಲ, ಆಯ್ತಾ? ಓಕೆನಾ? ಸೊ 2,500 ಕೋಟಿ ಹೆಂಗೆ ಆಯ್ತು? 2,500 ಕೋಟಿ ಬಂದ್ರೆ ಲಾಸ್ ಕಡಿಮೆ ಆಗುತ್ತೆ, ಪ್ರಾಫಿಟ್ ಯಾರು ಕೊಡ್ತಾರೆ ಸ್ನೇಹಿತರೆ? ಅಲ್ಲಿ ಯೋಚನೆ ಮಾಡಿ. ಕೇವಲ ಅಡ್ವರ್ಟೈಸ್ಮೆಂಟ್ ಒಂದ್ರಿಂದ ಮಾತ್ರ ಇವ್ರು ಅಷ್ಟು ದುಡ್ಡನ್ನು ಅರ್ನ್ ಮಾಡಕ್ಕೆ ಚಾನ್ಸಸ್ ಇರೋದೆ, ಹೊತ್ತು ಬೇರೆ ಯಾವ್ದ್ರಿಂದನೂ ಅಲ್ಲ. ಅಲ್ಲಿ ಯೋಚನೆ ಮಾಡಿ ಸ್ನೇಹಿತರೆ, ಅಡ್ವರ್ಟೈಸ್ಮೆಂಟ್ ಅಲ್ಲಿ ಎಷ್ಟು ದುಡ್ಡಿದೆ ಅಂತ ಹೇಳಿ. ಕೇವಲ 31 ಮ್ಯಾಚಿಗೆ 2,500 ಕೋಟಿ ಲಾಸ್ ನ ಫುಲ್ಫಿಲ್ ಮಾಡ್ಕೊಂಡು ಅವರು ಪ್ರಾಫಿಟ್ ತಗೊಂಡು BCCI ರನ್ ಆಗುತ್ತೆ. ಅಂದ್ರೆ ಒಂದು ಇಂಡಸ್ಟ್ರಿ ರನ್ ಆಗುತ್ತೆ ಕೇವಲ ಅಡ್ವರ್ಟೈಸ್ಮೆಂಟ್ ನಿಂದ.
ಆ ಅಡ್ವರ್ಟೈಸ್ಮೆಂಟ್ ಅಷ್ಟೇ ಬೇಡ. ಯಾಕೆ ನಮ್ಮ ವಿರಾಟ್ ಕೊಹ್ಲಿ ಯಾರಾದ್ರೂ ಬೇಕಾದ್ರೆ, ಇಫ್ ಐ ಆಮ್ ಟೆಲಿಂಗ್ ರಾಂಗ್ ಸೊ ಯು ಕ್ಯಾನ್ ಗೂಗಲ್ ಇಟ್. ವಿರಾಟ್ ಕೊಹ್ಲಿ ಬಂದ್ಬಿಟ್ಟು 1700 ಕೋಟಿ ಒಂದು ವರ್ಷದ ಆದಾಯ ಕೇವಲ ಅಡ್ವರ್ಟೈಸ್ಮೆಂಟ್ ಇಂದ, ಬರೀ ಒಂದು ಆದಾಯ ರೆಮ್ಯುನರೇಷನ್ 1700 ಕೋಟಿ. ಅಷ್ಟೇ ಅಲ್ಲ, ಎಂಟೈರ್ ಗ್ಲೋಬಲ್ ನಲ್ಲಿ ಅಡ್ವರ್ಟೈಸ್ಮೆಂಟ್ ಇಂಡಸ್ಟ್ರಿ 36 ಲಕ್ಷಕ್ಕೂ ಹೆಚ್ಚು, 36 ಲಕ್ಷ ಕೋಟಿಗೂ ಹೆಚ್ಚು ಟರ್ನ್ ಓವರ್ ನ ಮಾಡುತ್ತೆ ಎಂಟೈರ್ ವರ್ಲ್ಡ್ ಅಲ್ಲಿ. ಅಲ್ಲಿ ಯೋಚನೆ ಮಾಡಿ ಸ್ನೇಹಿತರೆ, ಆಡ್ ಇಂಡಸ್ಟ್ರಿ ಅನ್ನೋದು ಎಷ್ಟು ದೊಡ್ಡದಿದೆ ಅಂತ. ನಿಮಗೆ ಎಷ್ಟೋ ನೆಟ್ವರ್ಕ್ ಕಂಪ್ನಿಗಳು ಬರುತ್ತೆ, ಅವ್ರು ಹೇಳ್ತಾರೆ ನೆಟ್ವರ್ಕ್ ಕಂಪ್ನಿಗಳು ವಾಟ್ ದೇರ್ ಅಂತ. ಸಾರಿ, ಇನ್ನೊಂದು ಸ್ಲೈಡ್ ಇದೆಯಾ? ಐಮ್ ಸಾರಿ ಕಾರ್ತಿಕ್. ಸೊ ಇದನ್ನ ಇಲ್ಲ ಮುಗಿಸ್ಬಿಡ್ತೀನಿ, ಆಮೇಲೆ ಈ ಸ್ಲೈಡ್ ಬರ್ತೀನಿ. ಓಕೆ, ಆ ಎಲ್ಲಾ ಒಂದು ಏನೋ ನೆಟ್ವರ್ಕ್ ಇಂಡಸ್ಟ್ರಿ, ಆ ನೆಟ್ವರ್ಕ್ ಮಾರ್ಕೆಟಿಂಗ್ ನವರೆಲ್ಲ ಹೇಳ್ತಾರೆ ಏನಂತಂದ್ರೆ ಒಂದೇ ಒಂದ್ ಹೇಳ್ತೀನಿ, ಅಡ್ವರ್ಟೈಸ್ಮೆಂಟ್ ಕೊಡೋ ದುಡ್ಡನ್ನ ನಾವು ನಿಮಗೆ ಕೊಡ್ತಾ ಇದೀವಿ. ಯೋಚನೆ ಮಾಡಿ, ಆಡ್ ಏಜೆನ್ಸಿಯವನೇ ಬಂದು ನಮಗೆ ದುಡ್ಡು ಕೊಡ್ತಾ ಇದ್ದಾನೆ. ಅಲ್ಲಿಗೆ ಯೋಚನೆ ಮಾಡಿ ಸ್ನೇಹಿತರೆ, ನಮಗೆ ಇಲ್ಲಿ ಎಷ್ಟು ದುಡ್ಡು ಇರ್ಬೋದು. ಅಷ್ಟೇ ಅಲ್ಲ, ನೀವ್ ಯಾವ್ದೇ ಪ್ರೋಗ್ರಾಮ್ ನಡೆಸ್ಲಿ, ಯಾವ್ದೇ ಒಂದು ಈವೆಂಟ್ ಆರ್ಗನೈಸ್ ಆಗ್ಲಿ, ಹಿಂದ್ಗಡೆ ಅಡ್ವರ್ಟೈಸ್ಮೆಂಟ್ ಇಲ್ಲ ಅಂತ ಅಂದ್ರೆ ಆ ಪ್ರೋಗ್ರಾಮ್ ನ ನಡೆಸಕ್ಕೂ ಅಸಾಧ್ಯ, ಅವ್ರ ಲಾಭ ಗಳಿಸೋದು ಅಸಾಧ್ಯ. ಅದನ್ನೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಇಲ್ಲಿ ಸಾಕಷ್ಟು ಲಾಭ ಗಳಿಸ್ಬೋದು. ಆ ಲಾಭದಲ್ಲಿ ನೀವು ಭಾಗಿದಾರರಾಗಿ ನಮ್ ಜೊತೆ ನೀವು ಹೆಜ್ಜೆ ಹಾಕಿ ಅಂತೇಳಿ. ಈಗ ನೆಕ್ಸ್ಟ್ ಕಮ್ ಟು ದ ಟಾರ್ಗೆಟ್ ನಂಬರ್ 6. only 100 direct member. It's only, yes, of course it is only 100 direct members. 274 euro, 274 euro daily, 8,220 euro monthly. Total INR 6,98,700 ರೂಪಾಯಿಗಳು ಪ್ರತಿ ತಿಂಗಳಿಗೆ. ಅಂದ್ರೆ ಬರೋಬ್ಬರಿ ರೌಂಡ್ ಅಪ್ ವಿತ್ 7 lakh, 7 ಲಕ್ಷ ಚಿಲ್ಲರೆ ಪ್ರತಿ ತಿಂಗಳು. ಆಕ್ಚುಲಿ ನಾನು ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದೆ, ನನ್ನ ವರ್ಷದ ಪ್ಯಾಕೇಜ್ ಬಂದ್ಬಿಟ್ಟು 5.5 ಲಕ್ಷ. ಆದ್ರೆ ಇಲ್ಲಿ ತಿಂಗಳಿಗೆ 7 ಲಕ್ಷ ದುಡಿಯುವಂತ ಅವಕಾಶ ಸಿಕ್ಕಿದೆ. ಜಸ್ಟ್ 100 ಮೆಂಬರ್ಸ್ ನೀವು ಇಂಟ್ರೊಡ್ಯೂಸ್ ಮಾಡಿದ್ರೆ. 100 ಮೆಂಬರ್ಸ್ ನಿಜವಾಗ್ಲೂ ಇಂಟ್ರೊಡ್ಯೂಸ್ ಮಾಡಕ್ಕಾಗತ್ತಾ? ನಾವು ಕೊಡುವಂತ ಟಿಪ್ಸ್ ಗಳನ್ನ ಯೂಸ್ ಮಾಡಿ, ನಾವು ಹೇಳ್ತಕ್ಕಂತ ಪ್ರೋಗ್ರಾಮ್ಗಳನ್ನ ಫಾಲೋ ಮಾಡಿ, ನಾವು ಹೇಳ್ತಕ್ಕಂತ ಮಾತುಗಳನ್ನ ಚಾಚು ತಪ್ಪದೆ ಪಾಲಿಸಿ, ಆಯ್ತಾ? ಸೀನಿಯರ್ಸ್ ಏನ್ ಹೇಳ್ತಾರೆ ಅದು ಅವ್ರ ಮಾತುಗಳಿಗೆ ಬೆಲೆ ಕೊಡಿ. ನಾವು ಝೂಮ್ ಮೀಟಿಂಗ್ ಕರಿತೀವಿ, ಪ್ಲೀಸ್ ಬನ್ನಿ. ನೀವ್ ಬರೋದಷ್ಟೇ ಅಲ್ಲ, ನೀವ್ ಯಾರನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ ಪ್ಲೀಸ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿ, ಅವ್ರನ್ನ ಕರ್ಕೊ ಬನ್ನಿ, ಅವ್ರನ್ನ ಕೂರಿಸಿ, ಅವ್ರಿಗೆ ಪ್ರೋಗ್ರಾಮ್ ಕೊಡಿ. ಖಂಡಿತವಾಗ್ಲೂ ನಿಮ್ ಜೊತೆ 100 ಮೆಂಬರ್ ಆಗೋದು ಕೇವಲ 1 ತಿಂಗಳ ಅಥವಾ 2 ತಿಂಗಳ 100 ಜನ. ನೀವು ಅಲ್ಲಿ ಫಿಕ್ಸ್ಡ್ ಆಗ್ಬಿಡಿ, ತಿಂಗಳಿಗೆ 7 ಲಕ್ಷ ನನಗೆ ಬಂತು. ಓಕೆ, ಇದಿಷ್ಟೇ ಅಲ್ಲ, ಇಲ್ಲಿಗೆ ನಿಲ್ಲುತ್ತಾ? ಇಲ್ಲಲ್ಲ, ಇನ್ನು ಮುಂದೆ ತುಂಬಾ ಇದೆ. ಲೆಟ್ಸ್ ಗೋ ಕಾರ್ತಿಕ್. ಓಕೆ, ನಾನು ಅದನ್ನೇ ಹೇಳಿದೆ, ಇದು ಇಲ್ಲಿಗೆ ನಿಲ್ಲಿಲ್ಲ, ಇನ್ನು ಮುಂದೆ ಹೋಗುತ್ತೆ ಅಂತ ಹೇಳಿ. ಅವಾಗಲೇ ನಾನು ನಿಮಗೆ 3 ತರ ಇನ್ಕಮ್ ಹೇಳಿದೆ. ಅದರಲ್ಲಿ ಶೇರ್ದು ಆಲ್ರೆಡಿ ಫ್ಯೂಚರ್ ಶೇರ್ ನೀವು ಲಾಗಿನ್ ಆದ್ರೆ 30 ಲಕ್ಷದಿಂದ ಒಳಗಡೆ ನೀವೇನಾದ್ರು ಬಂತು ಅಂದ್ರೆ ಫ್ಯೂಚರ್ ಶೇರ್ ಕೊಡ್ತಾ ಇದಾರೆ. ನೆಕ್ಸ್ಟ್ ನಾನು ಇವಾಗ ಅಷ್ಟೇ ಹೇಳಿದೆ, 100 ಮೆಂಬರ್ಸ್ ಮಾಡಿದ್ರೆ ನಿಮಗೆ ಮಂತ್ಲಿ 7 ಲಕ್ಷ ವರೆಗೂ ಬಂತೆ ಅಂತ ಹೇಳಿ. ಅಷ್ಟೇ ಅಲ್ಲ, ಕೇವಲ 100 ಮೆಂಬರ್ಸ್ ಮಾತ್ರ ನಾನು ಮಾಡ್ಬೇಕಾ? ನೋ ಲಿಮಿಟ್, ನೋ ಕ್ಯಾಪಿಂಗ್, ನಥಿಂಗ್. ಎಷ್ಟು ಜನ 1000, 2000, 3000, 5000, 10 ಲಕ್ಷ, ಲಕ್ಷ, ಕೋಟಿ, ನೀವು ಎಷ್ಟು ಜನ ಬೇಕಾದ್ರೂ ನೀವು ಡೈರೆಕ್ಟ್ ಆಗಿ ಇಂಟ್ರೊಡ್ಯೂಸ್ ಮಾಡ್ಬೋದು. ಇಲ್ಲಿ ಯಾವುದೇ ರೀತಿ ಲಿಮಿಟ್ ಇಲ್ಲ, ಯಾವುದೇ ರೀತಿ ಕ್ಯಾಪಿಂಗ್ ಇಲ್ಲ ಸ್ನೇಹಿತರೆ. ಓಕೆ, ಈಗ ಯಾವ್ದೇ ರೀತಿ ಲಿಮಿಟ್ ಇಲ್ಲ, ಯಾವ್ದೇ ರೀತಿ ಕ್ಯಾಪಿಂಗ್ ಇಲ್ಲ, ಆಗೋಯ್ತು, ಫೈನ್. ಈಗ ನಾನೇನ್ ಮಾಡಿದೆ, ನಾನ್ ಬಂದ್ಬಿಟ್ಟು ನನ್ನೊಬ್ಬ ಸ್ನೇಹಿತನ, ಅಂದ್ರೆ ನಾನು ಅಂಕಿತ್ ಅಂತ ನನ್ನ ಹೆಸರು, ನಾನ್ ಬಂದ್ಬಿಟ್ಟು ನನ್ನೊಬ್ಬ ಸ್ನೇಹಿತ ಬಂದ್ಬಿಟ್ಟು ಅಪ್ಪು ಅಂತೇಳಿ, ನಾನು ಅಪ್ಪುನ ಇಂಟ್ರೊಡ್ಯೂಸ್ ಮಾಡಿದೆ. ಓಕೆ, ಅಪ್ಪುನ ಇಂಟ್ರೊಡ್ಯೂಸ್ ಮಾಡಿದ್ಕೆ ನಿಮ್ಗೆ ಇವಾಗಲೇ ಹೇಳ್ದಂಗೆ ಡೈರೆಕ್ಟ್ ಲೆವೆಲ್ ಇನ್ಕಮ್ ನನಗೆ ನಿಮಗೆ ಲಕ್ಷಾಂತರ ರೂಪಾಯಿ ಬಂತು. 100 ಜನ ಮಾಡಿದ್ಕೆ 7 ಲಕ್ಷ ಚಿಲ್ಲರೆ ಬಂತು. ಆ ನೀವು ಇಂಟ್ರೊಡ್ಯೂಸ್ ಮಾಡಿದ 100 ಜನರು ಯಾರಾದ್ರೂ ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಅವರಿಂದ ಆಡ್ ಏಜೆನ್ಸಿಗೆ ಯಾವುದೇ ರೀತಿ ಕಾಸು ನಿಮಗೆ ಸಿಗೋದಿಲ್ಲ. ತಿಳ್ಕೊಳ್ಳಿ, ಆಡ್ ಏಜೆನ್ಸಿದು ಡೈರೆಕ್ಟ್ ರೆಫರಲ್ ಮಾತ್ರ ಇನ್ಕಮ್ ಸ್ಟಿಕ್ ಆನ್ ಆಗಿರ್ತದೆ. ನಾನ್ ಡೈರೆಕ್ಟ್ ಇನ್ಕಮ್ಗೆ ಅವರು ಯಾವುದೇ ರೀತಿ ರಿಸ್ಕ್ ನ ಇನ್ವಾಲ್ವ್ಮೆಂಟ್ ತಗೊಳ್ಳಲ್ಲ. ಹಾಗಾದ್ರೆ ನಾನು ಈಗ 100 ಜನನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ, ಆ 100 ಜನ 1000 ಜನನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ 1000 ಜನ ನನ್ನಿಂದನೇ ತಾನೇ ಬಂದಿದ್ದು. ಹಾಗಾದ್ರೆ ನನಗೇನು ಸಿಗೋದಿಲ್ವಾ? ಖಂಡಿತವಾಗ್ಲೂ ಸಿಗುತ್ತೆ ಸ್ನೇಹಿತರೆ, ಖಂಡಿತವಾಗ್ಲೂ ಸಿಗುತ್ತೆ. ಅದನ್ನ ಜಾಲ್ ಲೈಫ್ ಸ್ಟೈಲ್ ಕಂಪನಿ ಕೊಡುತ್ತೆ. ಇಲ್ಲಿವರೆಗೂ ನಿಮ್ಗೆ ಇನ್ಕಮ್ ಕೊಟ್ಟಿದ್ದು ಆಡ್ ಏಜೆನ್ಸಿ ಸ್ನೇಹಿತರೆ, ಇಲ್ಲಿಂದ ನಿಮಗೆ ಇನ್ಕಮ್ ಕೊಡೋದು ಜಾಲ್ ಲೈಫ್ ಸ್ಟೈಲ್. ಅವಾಗ್ಲೇ ಹೇಳಿದೆ ನಿಮಗೆ ಮ್ಯಾಟ್ರಿಕ್ಸ್ 1x1 ಅಂದ್ರೆ 7 ಲೆವೆಲ್ ಇನ್ಕಮ್ ಇರುತ್ತೆ ಸ್ನೇಹಿತರೆ. ಅಂದ್ರೆ 7 ಲೆವೆಲ್ ಇನ್ಕಮ್ ಅಂದ್ರೆ ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4, ಲೆವೆಲ್ 5, ಲೆವೆಲ್ 6, ಲೆವೆಲ್ 7. ಲೆವೆಲ್ 7 ಅಲ್ಲಿ ಏನಪ್ಪಾ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಅಪ್ಪುನ ಕರ್ಕೊ ಬಂದಿದ್ಕೆ ನನಗೆ ಅವನು ಫಸ್ಟ್ ಲೆವೆಲ್ ಅಂದ್ರೆ ಯಾರಿಂದ ನಿಮ್ಗೆ 240 rupees ಬರುತ್ತಲ್ಲ ಅವರೆಲ್ಲ ನಿಮ್ಗೆ ಫಸ್ಟ್ ಲೆವೆಲ್. ಅವ್ರು ಒಬ್ಬರಿಂದ ನಿಮ್ಗೆ ಪ್ರತಿ ತಿಂಗಳು 5 ಯೂರೋ ಬರುತ್ತೆ. ಫಸ್ಟ್ ಲೆವೆಲ್ ನಲ್ಲಿ 5 ಯೂರೋ ಬರುತ್ತೆ. 2ನೇ ಲೆವೆಲ್ ಇಂದ 5ನೇ ಲೆವೆಲ್ ವರೆಗೂ ಪ್ರತಿ ಲೆವೆಲ್ಗೆ ಒಬ್ಬ ಇಂಡಿವಿಜುವಲ್ಗೆ 2 ಯೂರೋ ಬರುತ್ತೆ.
ಹಾಗೇನೆ 6ನೇ ಲೆವೆಲ್ಗೆ 3 ಯೂರೋ ಇಂಡಿವಿಜುವಲ್ ಬರುತ್ತೆ. 7ನೇ ಲೆವೆಲ್ಗೆ 4 ಯೂರೋ ಪ್ರತಿ ಇಂಡಿವಿಜುವಲ್ ಬರುತ್ತೆ. ಸ್ನೇಹಿತರ, ನೀವು ಅನ್ಕೋಬಹುದು ನನಗೆ ಡೈರೆಕ್ಟ್ ಇನ್ಕಮ್ ನಿಂದ ನನಗೆ ಜಾಸ್ತಿ ಹಣ ಗಳಿಸ್ತೀನಿ ನಾನು ಅಂತೇಳಿ. ಸ್ನೇಹಿತರೆ, ನಿಜವಾಗ್ಲೂ ಡೈರೆಕ್ಟ್ ಆಡ್ ಏಜೆನ್ಸಿಯಿಂದ ನೀವು ಹಣ ಗಳಿಸ್ತೀರ ಅಷ್ಟೇ ಅಲ್ಲ, ನಿಮ್ಮ ಲೆವೆಲ್ ಇನ್ಕಮ್ ಕೂಡ ನೀವು ಅಷ್ಟೇ ಹಣ ಅಲ್ಲ, ಅದ್ರ 10ರಷ್ಟು 20ರಷ್ಟು 100ರಷ್ಟು ಹಣ ಗಳಿಸುವಂತ ಈ ಅವಕಾಶ ಇಲ್ಲಿದೆ. ಇಲ್ಲಿ ನೀವು ಯಾರನ್ನು ಹಿಡ್ಕೊಂಡ್ ಬರ್ಬೇಕಲ್ಲ, ನೀವ್ ಯಾರನ್ನು ಕೆಳಗಡೆ ಸೇರಿಸಬೇಕಾಗಿಲ್ಲ. ನೀವು ಕೇವಲ ನಿಮ್ಮ ಕರ್ತವ್ಯ ಏನು, ನಿಮ್ಮ ಕೆಲಸ ಏನ್ ಮಾಡಿದೀರಾ ಅಂದ್ರೆ ಕೇವಲ ನೀವು ಡೈರೆಕ್ಟ್ ಆಗಿ ನೀವು 4 ಜನ ಸೇರಿಸಿದ್ದೀರಾ. ಓಕೆ, ಆ 4 ಜನಕ್ಕೆ 10 ಜನಕ್ಕೆ 20 ಜನಕ್ಕೆ 100 ಜನಕ್ಕೆ ನೀವೇನ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ, ಅದೇ ಇನ್ಫಾರ್ಮೇಶನ್ ನ ನಿಮ್ಮ ಕೆಳಗಡೆ ಬಂದಂತವ್ರು ಆ ಇನ್ಫಾರ್ಮೇಶನ್ ನ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ನಿಮ್ಮ ಕೆಳಗಡೆ 1 2 3 4 5 6 7ನೇ ಲೆವೆಲ್ ನಿಮ್ಗೆ ಇನ್ಕಮ್ ಕೊಡ್ತಾರೆ. ಆಗ್ಲೇ ಹೇಳಿದೆ, ಮೊದಲನೇ ಲೆವೆಲ್ಗೆ 5 ಯೂರೋ ಆಯ್ತು ಅಂದ್ರೆ 2ನೇ ಲೆವೆಲ್ 3ನೇ ಲೆವೆಲ್ 4 ಯೂರೋ, 5ನೇ ಲೆವೆಲ್ ವರೆಗೂ 2 ಯೂರೋ ಪ್ರತಿ ಮೆಂಬರ್ಗೆ, 6ನೇ ಲೆವೆಲ್ 3 ಯೂರೋ ಪ್ರತಿ ಮೆಂಬರ್ಗೆ, 7ನೇ ಲೆವೆಲ್ 4 ಯೂರೋ ಪ್ರತಿ ಮೆಂಬರ್ಗೆ ಕೊಡ್ತಾರೆ. ಇಲ್ಲಿ ನಿಮಗೆ ಮ್ಯಾಟ್ರಿಕ್ಸ್ 1x1 ಅಲ್ಲಿ 7 ಲೆವೆಲ್ ನ ಇನ್ಕಮ್ ನ ತೋರಿಸ್ತಾ ಇದ್ರೆ ಸ್ನೇಹಿತರೆ, ಈಗ ಆಲ್ರೆಡಿ ನಿಮಗೆ ಇಲ್ಲಿ ಮಂತ್ಲಿ ಇನ್ಕಮ್ ನ ಅಲ್ಲಿ ಶೋ ಆಗಿದೆ. ಇದು 3x3 ಮ್ಯಾಟ್ರಿಕ್ಸ್ ನಲ್ಲಿ ಬಂತು ಅಂತಂದ್ರೆ ನಿಮಗೆ 3 ಜನ ಇದ್ದಾರೆ ಅಂದ್ರೆ 15 ಯೂರೋ, 9 ಜನ ಇದ್ದಾರೆ 45 ಯೂರೋ, 27 ಜನ ಇದ್ದಾರೆ 54 ಯೂರೋ, 81 ಜನ ಇದ್ದಾರೆ 162 ಯೂರೋ. ಆಯ್ತಾ, 5ನೇ ಲೆವೆಲ್ ನಲ್ಲಿ 243 ಜನ 3 ಇದ್ದಾರೆ. into 3 ಹಂಗೆ ಮಲ್ಟಿಪಲ್ ಆಗ್ತಾ ಹೋಗುತ್ತೆ. ಹೌದು, ಮ್ಯಾಟ್ರಿಕ್ಸ್ 3x3 ಮಲ್ಟಿಪಲ್ ಆಗ್ತಾ ಹೋಗುತ್ತೆ. 3 9 ಆಗುತ್ತೆ, 9 27 ಆಗುತ್ತೆ, 27 81 ಆಗುತ್ತೆ, 81 240 ಆಗುತ್ತೆ. ಈ ತರ ಮಲ್ಟಿಪಲ್ ಆಗ್ತಾ ಹೋದಂಗೆ ನಿಮಗೆ 7 ಲೆವೆಲ್ಗೆ ನೀವು ಬರುವಾಗ ನಿಮ್ಮ ಬೋನಸ್ 8,748 ರೂಪಾಯಿ ಇರುತ್ತೆ, 48 ಯೂರೋ ಇರುತ್ತೆ. ಸ್ನೇಹಿತರೆ, ಇದಕ್ಕೆ ನೀವು ಯಾವುದೇ ರೀತಿ 5 ಪೈಸದ ಕೆಲಸ ಮಾಡೋದಿಲ್ಲ, 5 ಪೈಸದ ರಿಸ್ಕ್ ಇರೋದಿಲ್ಲ. ಕೇವಲ ನೀವು ನಿಮ್ಮ ಫಸ್ಟ್ ಲೆವೆಲ್ಗೆ ಏನ್ ಇನ್ಫಾರ್ಮೇಶನ್ ಕೊಟ್ರಿ, ಸೇಮ್ ಇನ್ಫಾರ್ಮೇಶನ್ ನಿಮ್ಮ ನೆಕ್ಸ್ಟ್ ಲೆವೆಲ್ ನಾನು ಕೊಟ್ಕೊಂಡು ಹೋದ್ರೆ ಸಾಕು. ನಿಮ್ಮ 7 ಲೆವೆಲ್ ಕಂಪ್ಲೀಟ್ ಆಗ್ತಿದ್ದಂಗೆನೆ ಈ ಇನ್ಕಮ್ ನಿಮಗೆ ನೇರವಾಗಿ ಪ್ರತಿ ತಿಂಗಳಿಗೊಂದ್ಸಲಿ ಇದು ವಿತ್ಡ್ರಾವಲ್ ಇರುತ್ತೆ. ಪ್ರತಿ ದಿವಸ ಅಲ್ಲ, ತಿಂಗಳಿಗೊಂದ್ಸರಿ ತಿಂಗಳಿಗೊಂದು ವಿತ್ಡ್ರಾವಲ್ ಇರುತ್ತೆ. ಇದರ 1 ತಿಂಗಳು ಕೊಟ್ಟು 2ನೇ ತಿಂಗಳು ಕೊಡಲ್ವಾ ಸರ್? ಆತರ ಏನಿಲ್ಲ, ಪ್ರತಿ ತಿಂಗಳು ಇಂಡಿವಿಜುವಲ್ ಇಂದ ಬರ್ತಾನೆ ಇರುತ್ತೆ. ಈ ದುಡ್ಡಿಗೆ ನೀವೇ ಸಬ್ಸ್ಕ್ರೈಬ್ ಆಗ್ತೀರಾ. ಅಲ್ಲಿ ತುಂಬಾ ಚೆನ್ನಾಗಿದೆ ಸೈಕಲ್. ಇದು ಹೇಗಿದೆ ಅಂತಂದ್ರೆ ನೀವು ತುಂಬಾ ಆಶ್ಚರ್ಯ ಪಡ್ತೀರಾ. ಇದನ್ನ ಮುಂದಿನ ಸೆಷನ್ ಅಲ್ಲಿ ನಾನು ಹೇಳ್ತೀನಿ, ಇದು ಹೇಗೆ ವರ್ಕ್ ಆಗುತ್ತೆ, ಹೇಗೆ ಇದು ಮಲ್ಟಿಪ್ಲೈ ಆಗುತ್ತೆ, ಹೇಗೆ ಸೈಕಲ್ ಆಗಿ ನಮಗೆ ವಾಪಸ್ ರಿಟರ್ನ್ ಆಗುತ್ತೆ, ಹೇಗೆ ಕಂಪ್ನಿ ಪ್ರಾಫಿಟ್ ಗಳಿಸುತ್ತೆ ಮುಂದಿನ ಸೆಷನ್ ಹೇಳ್ತೀನಿ. ಓಕೆ, 5x5 ಮ್ಯಾಟ್ರಿಕ್ಸ್ 5x5 ಮ್ಯಾಟ್ರಿಕ್ಸ್ ಹೋಯ್ತು ಅಂತಂದ್ರೆ 5 ಮೆಂಬರ್ಗೆ 25 ಯೂರೋ, 25 ಮೆಂಬರ್ಸ್ಗೆ 50 ಯೂರೋ, 125 ಮೆಂಬರ್ಸ್ಗೆ 250 ಯೂರೋ, 625 ಯೂರೋಸ್ಗೆ ಮೆಂಬರ್ಸ್ಗೆ 1250 ಯೂರೋಸ್, 3125, 6250 ಯೂರೋಸ್, 15,000 ಜನಕ್ಕೆ 46,000 ಯೂರೋ, 78,000 ಜನ ನಿಮ್ಮ 7 ಲೆವೆಲ್ ನಲ್ಲಿ 5x5 ಬಂತು ಅಂದ್ರೆ 3,12,500 ಯೂರೋ ಆಗಿರುತ್ತೆ. 3,12,500 ಇಂಟು ಇವತ್ತಿನ ಯೂರೋ ವ್ಯಾಲ್ಯೂ ಬಂದ್ಬಿಟ್ಟು 88 ಇದೆ ಸ್ನೇಹಿತರೆ. ಅದನ್ನ ಮಲ್ಟಿಪ್ಲೈ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ದುಡ್ಡು ನನ್ನ ಜೇಬ್ನಲ್ಲಿ ಸೊ ಇರುತ್ತೆ ಇದು ಅಂತ. ಬಂದ್ಬಿಟ್ಟು ಯೂರೋದಲ್ಲಿ ತೋರಿಸ್ತಾ ಇರೋದು 3,67,200 ರೂಪಾಯಿ ಅಲ್ಲ, 3,67,200 ಯೂರೋ. ಇದು ರುಪಿನಲ್ಲಿ ಇದೆ, ಅದನ್ನ ಹೇಳ್ತಾ ಇದೀನಿ. ಮಲ್ಟಿಪ್ಲೈ ವಿತ್ 88. ಈ 3,67,000ಕ್ಕೆ ನೀವು ಯಾವುದೇ ರೀತಿ 1 ರೂಪಾಯಿದು ನೀವು ಕಷ್ಟ ಪಡಬೇಕಾಗಿಲ್ಲ. ದಟ್ ಈಸ್ ವಾಟ್ ಐ ಆಮ್ ಸೇಯಿಂಗ್. ಇಟ್ಸ್ ಅ ಸ್ಮಾರ್ಟ್ ಬಿಸ್ನೆಸ್, ಸ್ಮಾರ್ಟ್ ವರ್ಕ್. ಮೊಬೈಲ್ ನಲ್ಲಿ ವಿಡಿಯೋ ನೋಡೋದಕ್ಕೂ ನಿಮ್ ಸಹಾಯ ಬೇಕಾಗುತ್ತೆ ಸ್ನೇಹಿತರೆ. ಜಸ್ಟ್ ಇಮ್ಯಾಜಿನ್. ಓಕೆ, ನೆಕ್ಸ್ಟ್ ಸ್ಲೈಡ್ ಕಾರ್ತಿಕ್. ಓಕೆ, 10x10 ಮ್ಯಾಟ್ರಿಕ್ಸ್ ನಲ್ಲಿ ಬಂತು ಅಂದ್ರೆ 10x10 ಮ್ಯಾಟ್ರಿಕ್ಸ್ ನಲ್ಲಿ ಬಂತು ಅಂದ್ರೆ 10 100 ಆಗುತ್ತೆ, 100,000 ಆಗುತ್ತೆ, 1,000 10,000 lakh, 10 lakh, crore. ಇಲ್ಲಿ ನೀವು ಹಾಗೆ ಬಲಭಾಗದಲ್ಲಿ ಮಂತ್ಲಿ ಇನ್ಕಮ್ ನೀವು ಅಬ್ಸರ್ವ್ ಮಾಡಿ ಸ್ನೇಹಿತರೆ. 50 200 ಆಗುತ್ತೆ, 200 2,000 ಆಗುತ್ತೆ, 2,000 20,000 ಆಗುತ್ತೆ, 20,000 ಲಕ್ಷ, 3 ಲಕ್ಷ, 30 ಲಕ್ಷ, 40 ಲಕ್ಷ, 4,32,22,250 ಯೂರೋ ಇಂಟು 88. ಜಸ್ಟ್ ನೀವು ಇಮ್ಯಾಜಿನ್ ಮಾಡಕ್ಕಾಗಲ್ಲ, ಹೇಳ್ಬಿಡ್ತೀನಿ ನಾನೇ. ನಿಮ್ಮ ಡೌನ್ ಲೈನ್ 10x10 ಬಂತು ಅಂದ್ರೆ 7 ಲೆವೆಲ್ಗೆ 1 crore 11 lakh 11,1110 ಮೆಂಬರ್ಸ್ ನಿಮ್ಮ ಡೌನ್ ಲೈನ್ ಇರ್ತಾರೆ. 432 ಕೋಟಿ ನಿಮ್ಮ ಅಕೌಂಟ್ ಅಲ್ಲಿ ಇರುತ್ತೆ. ಜಸ್ಟ್ ಇಮ್ಯಾಜಿನ್, 4 ಕೋಟಿ ಅಲ್ಲ, 432 ಲಕ್ಷ
ಇದು ಪಾಸಿಬಲ್? ಖಂಡಿತವಾಗ್ಲೂ ಪಾಸಿಬಲ್ ಸ್ನೇಹಿತರೆ. ಅದಕ್ಕೆ ಆ ಡ್ರೀಮ್ ನ ಅಚೀವ್ಮೆಂಟ್ ಮಾಡ್ಕೋಬೇಕಾಗಿರೋದು ನೀವು. ನಿಮ್ಮ ಡ್ರೀಮ್ ನ ನೀವು ಅಚೀವ್ಮೆಂಟ್ ಮಾಡ್ಕೋಬೇಕು ಹೊರತು ನಿಮ್ಮ ಡ್ರೀಮ್ ನ ಅಚೀವ್ ಮಾಡೋದಕ್ಕೆ ಬೇರೆ ಇನ್ಯಾರೋ ಬಂತಾನೆ ಅದನ್ನ ಯಾರೋ ಮಾಡ್ತಾನೆ ಅಂತ ಯಾವತ್ತು ಅನ್ಕೊಳಕ್ ಹೋಗ್ಬಿಡಿ. ನಿಮ್ ಡ್ರೀಮ್ ನ ಅಚೀವ್ ಮಾಡ್ಕೊಳಕ್ ಸಾಧ್ಯ ನಿಮ್ಮಿಂದ ಮಾತ್ರ. ಸೊ ದಟ್ ವಾಟ್ ಐ ಆಮ್ ಸೇಯಿಂಗ್ ಇಸ್ ನಾಳೆಯಿಂದನೇ ಒಬ್ಬೊಬ್ರನ್ನೇ ಕರ್ಕೊಬನ್ನಿ. ಒಬ್ಬ ಇಬ್ರನ್ನ ಕರ್ಕೊಬರ್ತೀನಿ, ಇಬ್ರು 4 ಜನ. ಅದನ್ನೇ ನಾನು ಇಲ್ಲಿ ತೋರಿಸ್ತಾ ಇದ್ದ ಮ್ಯಾಟ್ರಿಕ್ಸ್. ಈ ತರ ಹೋಯ್ತು ಅಂತಂದ್ರೆ 1 ಕೋಟಿ ರೀಚ್ ಆಗೋದು ತುಂಬಾ ದಿನ ಆಗೋದಿಲ್ಲ ಸ್ನೇಹಿತರೆ. ಕೇವಲ 1 ವರ್ಷನೂ ಬೇಕಾಗಿಲ್ಲ, 6, 7, 8 ತಿಂಗಳಿಗೆಲ್ಲ ರೀಚ್ ಆಗ್ಬೋದು. ಆಲ್ರೆಡಿ ನಮ್ಮ ಮೆಂಟರ್ಸ್ ಎಲ್ಲ ಇದಾರಲ್ಲ, ದೇ ಆರ್ ರೀಚ್ಡ್ ಮೋರ್ ದೆನ್ 15 lakhs, 20 lakhs, 25 lakhs ಮೆಂಬರ್ಸ್ ಎಲ್ಲ ರೀಚ್ ಆಗ್ಬಿಟ್ಟಿದ್ದಾರೆ. ಅಲ್ಲಿ ಯೋಚನೆ ಮಾಡಿ, ಅವ್ರು ಪ್ರತಿ ತಿಂಗಳು ಪ್ರತಿ ದಿವಸ ಎಷ್ಟು ವಿಡ್ರಾ ಮಾಡ್ಬೋದು ಅಂತ. ಆ ದಿನ ನಿಮಗೂ ಬರುತ್ತೆ, ಅವರೆಲ್ಲ ಮಾಡಿದ್ರೆ ನಮ್ ಕೈಲೆಲ್ಲ ಆಗಲ್ಲ ಅನ್ನೋರು ಅವ್ರು ಏನು ಮಾಡಲ್ಲ ಲೈಫ್ ಅಲ್ಲಿ. ನಾನು ಮಾಡ್ತೀನಿ, ನನ್ನ ಕೈಲಿ ಏನಾರು ಆಗತ್ತೆ, ಐ ಕ್ಯಾನ್ ಡೂ ಇಟ್ ಅಂತಂದ್ರೆ ಆ ಮನುಷ್ಯ ಏನ್ ಬೇಕಾದ್ರೂ ಮಾಡಿ. ಓಕೆ, ನೆಕ್ಸ್ಟ್ ಸ್ಲೈಡ್ ಕಾರ್ತಿಕ್. ಓಕೆ ಸ್ನೇಹಿತರೆ, ಕೆವೈಸಿ ಅಂತ ಅವಾಗಿಂದ ಪಡ್ಕೊಂತ ಇದೀನಿ. ಏನಪ್ಪಾ ಈ ಮನುಷ್ಯ ಏನ್ ಕೆವೈಸಿ ಹೇಳ್ತಾವನ್ನ, ಯಾರಿಗ್ ಕೊಡ್ಬೇಕು ನನ್ ಕೆವೈಸಿ ಅಂದ್ರೆ ಸ್ನೇಹಿತರೆ, ನಾಡಿಕ್ ಅಪ್ರೂವಲ್ ಇರ್ತಕ್ಕಂತ ಒಂದು ಕಂಪ್ನಿ. ಓಕೆ, ಸೊ ನಾಡಿಕ್ ಅನ್ನೋ ಒಂದು ಕಂಪ್ನಿ ಇದೆ. ಇದು ಬಂದ್ಬಿಟ್ಟು ಕೆವೈಸಿ ಅಪ್ರೂವಲ್ ನ ಕೊಡುತ್ತೆ. ಇವರು ಪೇಮೆಂಟ್ ಗೇಟ್ವ್ ಆಗಿ ಕೂಡ ಕೆಲಸ ಮಾಡ್ತಾರೆ. ನೀವು ಇಲ್ಲಿ ಹೋಗಿ ನಿಮ್ಮ ಆಧಾರ್ ಕಾರ್ಡು ಮತ್ತೆ ನಿಮ್ಮ ಒಂದು ಸೆಲ್ಫಿ ತೆಗಬೇಕಾಗುತ್ತೆ, ಆಧಾರ್ ಕಾರ್ಡು ಅಥವಾ ಪ್ಯಾನ್ ಕಾರ್ಡು. ಅಂದ್ರೆ ನಿಮ್ಮ ಅಥೆಂಟಿಕೇಟೆಡ್ ಆಗಿರ್ತಕ್ಕಂಥ ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಅದರಲ್ಲಿ ನಿಮ್ಗೆ ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ ಎರಡರಲ್ಲಿ ಇನ್ಫಾರ್ಮೇಶನ್ ಇರಬೇಕು. ಅಥವಾ ಪಾಸ್ಪೋರ್ಟ್, ಇದನ್ನ ನೀವು ಕೆವೈಸಿ ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಅಲ್ಲಿ ಅಪ್ಲೋಡ್ ಮಾಡಿ ಒಂದು ಸೆಲ್ಫಿ ತೆಗಿಬೇಕಾಗತ್ತೆ. ಸೆಲ್ಫಿ ತೆಗೆಯುವಾಗ ಬ್ಯಾಕ್ ಗ್ರೌಂಡ್ ಬಂದ್ಬಿಟ್ಟು ಕ್ಲಿಯರ್ ಪಿಕ್ಚರ್ ಇರಬೇಕು, ಅಂದ್ರೆ ಪ್ಲೇನ್ ಬ್ಯಾಕ್ ಗ್ರೌಂಡ್ ಇರಬೇಕು. ಚಿತ್ರ ಇರೋದು, ವೈಟ್ ಬ್ಯಾಕ್ ಗ್ರೌಂಡ್, ಮನೆ ಹಿಂದ್ಗಡೆ ನಿಂತ್ಕೊಂಡು ತೆಗೆಸ್ಕೊಳ್ಳೋದು, ಗಿರಿ ಬ್ಯಾಕ್ ಗ್ರೌಂಡ್ ಇದೆ, ಗಿರಿ ಒಳ್ಳೆ ಸೂಪರ್ ಸೀನರಿ ಇದೆ ತೆಗಿ, ಆತರ ಎಲ್ಲ ಇಲ್ಲ. ಕಂಪ್ಲೀಟ್ ನೀಟ್ ಬ್ಯಾಕ್ ಗ್ರೌಂಡ್ ಇರಬೇಕು. ಬ್ಯಾಕ್ ಗ್ರೌಂಡ್ ಏನಂತ ಅಂದ್ರೆ ಪ್ಯೂರ್ ಪ್ಲೈನ್ ಬ್ಯಾಕ್ ಗ್ರೌಂಡ್ ಇರಬೇಕು. ಆ ಬ್ಯಾಕ್ ಗ್ರೌಂಡ್ ಇಂದ ನಿಂತು ನಿಮ್ಮ ಕೈಯಿಂದ ಒಂದು ಸೆಲ್ಫಿ ತಕೊಂಡು ನಿಮ್ಮ ಕೆವೈಸಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಕೆವೈಸಿ ಅಪ್ಲೋಡ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ನಾನೇನಾದ್ರೂ ಪೇಮೆಂಟ್ ಏನಾದ್ರು ಕಟ್ಬೇಕಾ? ಎಸ್ ಕಾರ್ತಿಕ್, ನೆಕ್ಸ್ಟ್ ಸ್ಲೈಡ್. ಎಸ್, ನಿಮಗೆ ಇಲ್ಲಿ ರಿಜಿಸ್ಟ್ರೇಷನ್ ಬಂದ್ಬಿಟ್ಟು ಫ್ರೀ ಇರ್ತದೆ ಸ್ನೇಹಿತರೆ. ಓಕೆ, ರಿಜಿಸ್ಟ್ರೇಷನ್ ಹೇಗ್ ಮಾಡೋದು, ಹೇಗಾಗುತ್ತೆ ಅಂತಂದ್ರೆ, ನೀವು ನಿಮ್ಮ ರೆಫರಲ್ ಲಿಂಕ್ ನ ಇಲ್ದಲೆ ಯಾವುದೇ ಕಾರಣಕ್ಕೂ ನಿಮ್ಗೆ ಇಲ್ಲಿ ರಿಜಿಸ್ಟ್ರೇಷನ್ ಆಗಲ್ಲ. ಈಗ ಆಲ್ರೆಡಿ ನನ್ನಿಂದ ಕಾರ್ತಿಕ್ ಇಂದ 4 ಜನ, 4 ಜನದಿಂದ ನಿಮ್ಮ 4 ಜನ 8 ಜನ, ಹೀಗೆ ನಿಮ್ಮ ರೆಫರಲ್ ಐಡಿ ಮುಖಾಂತರ ಫ್ರೀ ರಿಜಿಸ್ಟ್ರೇಷನ್ ನಡೀತಾ ಇದೆ. ಫ್ರೀ ರಿಜಿಸ್ಟ್ರೇಷನ್ ಇವಾಗ ಫ್ರೀ ಇದೆ. ಫ್ರೀ ಆಗಿ ರಿಜಿಸ್ಟರ್ ಆಗ್ರಿ. ನಿಮ್ಮ ರೆಫರಲ್ ಕೋಡ್ ಇಂದ 10 ಜನಕ್ಕೆ ಫ್ರೀ ರಿಜಿಸ್ಟ್ರೇಷನ್ ಮಾಡ್ರಿ. ಓಕೆ, ನಿಮ್ಮ ಟೀಮ್ ನ ಬಿಲ್ಡ್ ಮಾಡಿ ರೆಡಿ ಇಟ್ಕೊಳ್ರಿ. ಯಾವಾಗ ಇದು ಕೆವೈಸಿ ಮಾಡಿ ಅಂತ ಆದ್ರೆ ನಾಳೆಯಿಂದ ಮಾಡೋದಾದ್ರೆ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಇಲ್ಲ ನಾನು ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಏನ್ ಮಾಡಕ್ಕಾಗಲ್ಲ, ನನಗೆ ನಂಬಿಕೆ ಇಲ್ಲ ಅಂದ್ರೆ ಓಕೆ, ವೇಟ್ ಇಟ್, ನೋ ಪ್ರಾಬ್ಲಮ್. ಯಾವಾಗ ಸ್ಟಾರ್ಟ್ ಆಗುತ್ತೆ ಅವಾಗ ಶುರು ಮಾಡಿ. ಆದ್ರೆ ಇಲ್ಲಿ ನಮಗೆ ಆಫರ್ ಕೊಟ್ಟಿರೋದು ಏನಂತ ಅಂದ್ರೆ, ನೀವು ಕೆವೈಸಿ ಮಾಡ್ಬೇಕಾದ್ರೆ ಪರ್ಸನಲ್ ವೆರಿಫಿಕೇಶನ್ ಮಾಡ್ಕೊಳ್ಳುವಾಗ ನಾಡಿಕ್ ಅಪ್ರೂವಲ್ ಟೇಕ್ಸ್ ಚಾರ್ಜಸ್ 18 euros ತಗೋತಾ ಇದೆ ಅಟ್ ಪ್ರೆಸೆಂಟ್. ಆದ್ರೆ ಕಂಪ್ನಿ ಏನ್ ಹೇಳ್ತಾ ಇದೆ ಅಂತಂದ್ರೆ, 10 ಯೂರೋನ ನೀನ್ ಕಟ್ಟು, ಅಂದ್ರೆ 10 euro ಪ್ಲಸ್ GST ಚಾರ್ಜಸ್ ಮಾಡಿ 1109 ರೂಪೀಸ್ ನ ನೀನ್ ಕಟ್ಟು. ಅರ್ಥ ಆಯ್ತಾ? 18 ಯೂರೋನಲ್ಲಿ 8 euro ನಾನೇ ಕೊಟ್ಟಿರ್ತೀನಿ. ಓಕೆ, ಫ್ಯೂಚರ್ ನಿನಗೆ ಇನ್ಕಮ್ ಸ್ಟಾರ್ಟ್ ಆಗತ್ತಲ್ಲ, ಅದ್ರಲ್ಲಿ ನನಗೆ 8 ಯೂರೋನ ನೀನ್ ವಾಪಸ್ ಮಾಡು ಅಂತ ಕಂಪ್ನಿ ಹೇಳುತ್ತೆ. ಓಕೆ, ಅದೇ ರೀತಿ ಅವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ 10 ಯೂರೋನಲ್ಲೇ ಮುಗಿಸ್ತಾ ಇದಾರೆ. 1109 ಚಿಲ್ಡ್ರೆ ನೀವು ಕೊಟ್ಬಿಟ್ಟು ಕಂಪ್ನಿಗೆ ರಿಜಿಸ್ಟರ್ ಆಗ್ಬೇಕು ಸ್ನೇಹಿತರೆ. ಓಕೆ, ಸೊ 8 euros ನ ಕಂಪ್ನಿ ಕೊಡುತ್ತೆ ನಿಮ್ಗೆ. ಹಾಗೆ ಸ್ಪೆಷಲ್ ಆಫರ್ ತರ ಅವಾಗ್ಲೇ ಹೇಳ್ದಂಗೆ ಫ್ಯೂಚರ್ ಶೇರ್ಸ್ ಕೊಡ್ತಾರೆ ಅಂತ ಹೇಳಿದ್ನಲ್ಲ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ 3 ತರ ಅರ್ನಿಂಗ್ಸ್. ಅದೇ ರೀತಿ ಇಲ್ಲ 500 ಶೇರ್ಸ್ ನ ಕೊಡ್ತಾ ಇದಾರೆ. ಹಾಗೆ 50 ಯೂರೋದು ಕ್ರಿಪ್ಟೋ ಕರೆನ್ಸಿನ ಕೊಡ್ತಾ ಇದಾರೆ ಸ್ನೇಹಿತರೆ. ಈ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು, ವಾಟ್ ಇಸ್ ದಟ್ ಅಂಡ್ ಆಲ್, ನೀವು ಅದನ್ನ ಗೂಗಲ್ ನಲ್ಲೋ ಅಥವಾ ಯೂಟ್ಯೂಬ್ ನಲ್ಲೋ ಅದನ್ನ ನೋಡಿ ತಿಳ್ಕೊಳ್ಳಿ. ಈಗ ಮುಂದಿನ ಸ್ಲೈಡಿಗೆ ಹೋಗೋಣ ಕಾರ್ತಿಕ್. ಓಕೆ, ಕಮ್ ಟು ದ ಪಾಯಿಂಟ್. ಈಗ ನಾನು ಪರ್ಸನಲ್ ವೆರಿಫಿಕೇಶನ್ ಯಾಕೆ ಮಾಡ್ಕೋಬೇಕು, ನಾನು ಯಾಕೆ ಐಡಿ ಕೊಡ್ಬೇಕು? ನಾನು ಯಾರೋ ನಾಡಿಕ್ ಅನ್ನೋರಂತೆ ನನ್ ಐಡಿ ನಿಜವಾಗ್ಲೂ ಸೇಫ್ ಆಗಿರುತ್ತಾ ಇಲ್ವಾ? ಖಂಡಿತವಾಗ್ಲೂ ನಿಮ್ಗೆ ಯಾವ್ದೇ ರೀತಿ ಡೌಟ್ ಬೇಕಾಗಿಲ್ಲ ಸ್ನೇಹಿತರೆ. ಆ ನಾಡಿಕ್ ಅನ್ನೋ ಕಂಪ್ನಿ ಏನಿದೆಯಲ್ಲ, ಅದು ಕಂಪ್ಲೀಟ್ಲಿ ಅಥೆಂಟಿಕೇಟೆಡ್ ಆಗಿರ್ತಕ್ಕಂಥ ಒಂದು ಕಂಪ್ನಿ. ಅದು ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಇಂಟರ್ನ್ಯಾಷನಲ್ ಐಡೆಂಟಿಟಿ ಕಾರ್ಡ್ಗಳನ್ನ ಸ್ಕ್ಯಾನ್ ಮಾಡಿ ಅಪ್ರೂವಲ್ ಮಾಡಿ ನಿಮಗೆ ಜಾಲ್ ಲೈಫ್ ಸ್ಟೈಲ್ ವೇದಿಕೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಅದೊಂದು ಗೇಟ್ ವೇ. ಓಕೆನಾ? ಆ ಜಾಲ್ ಲೈಫ್ ಸ್ಟೈಲ್ ಇಂದ ನೀವು ಈಗ ಜಾಲ್ ಲೈಫ್ ಸ್ಟೈಲ್ಗೆ ಎಂಟ್ರಿ ತಗೋಬೇಕಾದ್ರೆ ನಿಮಗೆ ಇಲ್ಲಿ ನಾಡಿಕ್ ಇಂದ ಅಪ್ರೂವಲ್ ಸಿಕ್ಕಿದ್ರೆ ನೀವು ಅಲ್ಲಿ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಜಾಲ್ ಲೈಫಿಗಾಗ್ಲಿ ಅಥವಾ ಆಡ್ ಏಜೆನ್ಸಿಗಾಗ್ಲಿ ನಿಮ್ಮ ಕೆವೈಸಿ ನ ಅಪ್ಲೋಡ್ ಮಾಡತಕ್ಕಂತ ಅಥವಾ ವೆರಿಫೈ ಮಾಡತಕ್ಕಂತ ಯಾವುದೇ ಅಥಾರಿಟಿ ಇಲ್ಲ.
ಕೀಪ್ ಇಟ್ ಇನ್ ಮೈಂಡ್. ನೀವು ಯಾರಿಗೋ ನಿಮ್ಮ ID ಸೇಫ್ ಆಗಿರುತ್ತೆ ಇಲ್ವೋ, ಯಾರೋ ತಗೊಂಡ್ಬಿಡ್ತಾರೆ. ಆಧಾರ್ ಕಾರ್ಡ್ ಇಟ್ಕೊಂಡು ನೀನು ಮಾಡ್ಕೊಳಕ್ಕಾಗಲ್ಲ, ಅರ್ಥ ಆಯ್ತಾ? ನಿಮ್ಮ ಪಾನ್ ಕಾರ್ಡ್ ಇಟ್ಕೊಂಡು ಏನು ಮಾಡ್ಕೊಳಕ್ಕಾಗಲ್ಲ. ಪಾಸ್ಪೋರ್ಟ್ ನಾನು ರೆಫರ್ ಮಾಡ್ತೀನಿ. ಪಾಸ್ಪೋರ್ಟ್ ಏನಾದ್ರು ನನಗೆ ಇಲ್ಲ, ಪಾಸ್ಪೋರ್ಟ್ ಏನೋ ಇದಾಗುತ್ತೆ, ಓಕೆ ನೋ ಪ್ರಾಬ್ಲಮ್, ಪಾಸ್ಪೋರ್ಟ್ ಅಪ್ಲೋಡ್ ಮಾಡ್ಬಿಡಿ. ಎಲ್ಲರ ಹತ್ರ ನೀವು ಆಧಾರ್ ಕಾರ್ಡ್ ಇದೆ, ಡ್ರೈವಿಂಗ್ ಲೈಸೆನ್ಸ್, ಪ್ಲೀಸ್ ಅಪ್ಲೋಡ್ ಇಟ್, ನೋ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಯಾಕೆ ನಾನು ಮಾಡ್ಬೇಕು? ವೈ ಪರ್ಸನಲ್ ವೆರಿಫಿಕೇಶನ್ ಇಸ್ ರಿಕ್ವೈರ್ಡ್ ಅಂತ ಅಂದ್ರೆ, ರಿಯಲ್ ಐಡೆಂಟಿಟಿ. ಅಡ್ವರ್ಟೈಸಿಂಗ್ ಕಂಪನಿ ನೀಡ್ ಟು ನೋ ದಟ್ ಯು ಆರ್ ಎ ರಿಯಲ್ ಪರ್ಸನ್. ಅಂದ್ರೆ ಲೈಫ್ ಸ್ಟೈಲ್ ಅವನಿಗೂ ಆಡ್ ಏಜೆನ್ಸಿ ಅವನಿಗೂ ಇಲ್ಲಿ 30 ಲಕ್ಷ ಜನ ಬೇಕು ಅಂತ ಹೇಳಿದೀನಿ. ಅವ್ನೇನ್ ಮಾಡ್ತಾನೆ ಅಂತಂದ್ರೆ, ಲೈಫ್ ನಾನು ಹೇಳ್ಬೋದಲ್ಲ, ನನ್ನ ಹತ್ರ 1 ಕೋಟಿ ಜನ ಇದಾರೆ, ನೀನು ಆಡ್ ಕಳ್ಸು ಅಂತಾನೆ. ಆದ್ರೆ ಅಡ್ವರ್ಟೈಸ್ಮೆಂಟ್ ಅಂತ ಕೇಳ್ತೇನೆ, ತೋರ್ಸಪ್ಪ ವೆರಿಫೈಡ್ ನನಗೆ ಪರ್ಸನ್ಸ್ ಬೇಕು, ಅವ್ನು ಮನುಷ್ಯನೋ ಅಥವಾ ರೋಬೋಟ್ ನಲ್ಲಿ ಎಂಟ್ರಿ ಮಾಡಿಸಿದ್ಯಾ ನನಗೇನ್ ಗೊತ್ತು ಅಂತ ಕೇಳ್ತೇನೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ನಿಮ್ಮ ಐಡೆಂಟಿಟಿ ಕಾರ್ಡ್ ಕಂಪಲ್ಸರಿ ಬೇಕು. ಯಾಕಂದ್ರೆ ನೀವು ಹೌದೋ ಅಲ್ವೋ, ಬದುಕಿದ್ರೆ ಇಲ್ವೋ ಅಂತ ಗೊತ್ತಾಗ್ಬೇಕು. ಓಕೆ, ನೆಕ್ಸ್ಟ್ ಶೇರ್ ಓನರ್ಶಿಪ್. ನಾನು ಅವಾಗ್ಲೇ ಹೇಳಿದೆ, ಶೇರ್ ನ ಇಶ್ಯೂ ಮಾಡ್ಬೇಕಾದ್ರೆ ನಿಮ್ಮ ಐಡೆಂಟಿಟಿ ಇಸ್ ಮಸ್ಟ್. ನೀವು ಯಾವುದೇ ಎಲ್ಲೇ ಹೋಗಿ ಕೂತ್ಕೊಂಡು ಶೇರ್ ನ ಖರೀದಿ ಮಾಡಬೇಕು ಅಂದ್ರೆ ನಿಮ್ಮ ಐಡೆಂಟಿಟಿ ಮಸ್ಟ್ ಅಂಡ್ ಶುಡ್ ಬೇಕೇ ಬೇಕು ಸ್ನೇಹಿತರೆ. ದೆನ್ ಬ್ಯಾಂಕಿಂಗ್ ಫಾರ್ ಆಲ್ ಟೈಪ್ಸ್ ಆಫ್ ಟ್ರಾನ್ಸಾಕ್ಷನ್, ರೆಸಿಟ್ ಆಫ್ ಫಂಡ್ಸ್. ನಿಮ್ಮ ದುಡ್ಡು, ನಿಮ್ಗೆ ಅಲ್ಲಿ ಬರ್ತಕ್ಕಂಥ ದುಡ್ಡನ್ನ ನೀವು ತಗೊಳೋದು ಬ್ಯಾಂಕಿಗೇನೆ. ಸೊ ಬ್ಯಾಂಕಿಗೆ ನೀವು ದುಡ್ಡು ತಗೋಬೇಕಾದ್ರೆ ನಿಮ್ಮ ಐಡೆಂಟಿಟಿ ಬೇಕಲ್ವಾ ನಮ್ಗೆ? ಸೊ ಹಾಗಾಗಿ ಬ್ಯಾಂಕಿಂಗ್ ಬೇಕು. ಸೆಕ್ಯೂರಿಟಿ ಟು ಸೆಕ್ಯೂರ್ ಯುವರ್ ಅಕೌಂಟ್ ಇನ್ ಲೈಫ್ ಸ್ಟೈಲ್. ಇದು ನಿಮ್ದು ಲೈಫ್ ಸ್ಟೈಲ್ ನ ನಿಮ್ಮ ಅಕೌಂಟ್ ಸೆಕ್ಯೂರ್ ಆಗಿರ್ಬೇಕು. ಸೆಕ್ಯೂರ್ಡ್ ಆಗಿದೆ ಅಂದ್ರೆ ನೀವು ಫೀಲ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಐಡೆಂಟಿಟಿ ಇಸ್ ಮಸ್ಟ್, ಅಂದ್ರೆ ನಿಮ್ಮ ಪರ್ಸನಲ್ ವೆರಿಫಿಕೇಶನ್ ಇಸ್ ಮಸ್ಟ್. ಓಕೆ, ಟ್ಯಾಕ್ಸೇಷನ್ ಸ್ನೇಹಿತರೆ, ಈ ದೇಶದಲ್ಲಾಗ್ಲಿ ಬೇರೆ ದೇಶದಲ್ಲಾಗ್ಲಿ ಟ್ಯಾಕ್ಸೇಷನ್ ಇಸ್ ಮಸ್ಟ್, ಕರೆಕ್ಟ್ ಅಲ್ವಾ? ನಿಮ್ಮ ಇನ್ಕಮ್ ಟ್ಯಾಕ್ಸಬಲ್ ಇನ್ಕಮ್ ಹೌದು ಅಲ್ಲ ಅಂತ ರೆಕ್ಟಿಫೈ ಮಾಡ್ಬೇಕು ಅಂತಂದ್ರೆ ನೀವ್ ಯಾರು ಅಂತಾನೆ ಗೊತ್ತಿಲ್ಲ ಅಂದ್ರೆ ಯಾರಿಗಂತ ಟ್ಯಾಕ್ಸ್ ಹಾಕೋಣ ನಾವು? ಯಾರ ಹತ್ರ ಟ್ಯಾಕ್ಸ್ ಇಸ್ಕೊಳ್ಳೋಣ? ಯಾರ ಹತ್ರ ನಾವು GST ವಸೂಲಿ ಮಾಡೋಣ? ಯಾರ ಹತ್ರ GST ನಾವು ಸರ್ಕಾರಿ ಕಟ್ಟಬೇಕು? ಕರೆಕ್ಟ್ ಅಲ್ವಾ? ಸೊ ಬೇಸ್ಡ್ ಆನ್ ದಿಸ್, ಇಟ್ ಈಸ್ ಎ ಬೇಸಿಕ್ ರಿಕ್ವೈರ್ಮೆಂಟ್ ಆಫ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇನ್ ಎವ್ರಿ ಕಂಟ್ರಿ. ಆಲ್ ಮನಿ ಲಾಂಡ್ರಿಂಗ್ ಅಂದ್ರೆ, ಮನಿ ಲಾಂಡ್ರಿಂಗ್ ಅಂತ ಅಂದ್ರೆ ಇದು ಬ್ಯಾಂಕಿಂಗ್ ವರ್ಡ್ ಹಾಗೆ ಇನ್ಶೂರೆನ್ಸ್ ವರ್ಡ್ ಅಲ್ಲಿ ಇದು ತುಂಬಾ ಇಂಪಾರ್ಟೆಂಟ್. ಮನಿ ಲಾಂಡ್ರಿ ಅಂತ ಅಂದ್ರೆ, ಮನಿ ಲಾಂಡ್ರಿ ಇಸ್ ನಥಿಂಗ್ ಬಟ್ ಎ ಬ್ಲಾಕ್ ಮನಿ. ಬ್ಲಾಕ್ ಮನಿನ ಇಟ್ಕೊಂಡು ಆಟ ಆಡೋದು. ಸೊ ಆ ಬ್ಲಾಕ್ ಮನಿ ಇಟ್ಕೊಂಡು ಆಟ ಆಡಬಾರ್ದು ಅಂತಂದ್ರೆ ಇಲ್ಲಿ ಕರೆಕ್ಟ್ ಆಗಿ ಟ್ಯಾಕ್ಸ್ ಕಟ್ಟಬೇಕು, ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಕರೆಕ್ಟ್ ಆಗಿರ್ಬೇಕು. ಇದೆಲ್ಲ ಕರೆಕ್ಟ್ ಆಗಿದೆ ಅಂತಂದ್ರೆ ನಿಮ್ದು ಅಲ್ಲಿ ಮನಿ ಲಾಂಡ್ರಿ ನಡೆದಿಲ್ಲ ಅಂತ. ಮನಿ ಲಾಂಡ್ರಿ ನಡಿಬಾರದು ಅಂದ್ರೆ ನಿಮ್ಮ ಐಡೆಂಟಿಟಿ ನಮಗೆ ತುಂಬಾ ಇಂಪಾರ್ಟೆಂಟ್. ಹಾಗಾಗಿನೇ KYC ಮಸ್ಟ್, KYC ಕಂಪಲ್ಸರಿ ಮಾಡ್ಲೇಬೇಕು. KYC ಮಾಡದಲ್ಲ ಕೂಡ ಎಂಟ್ರಿ ಇಲ್ವಾ ನಮ್ಗೆ ಅನ್ನೋದೇ ಆಯ್ತು ಅಂದ್ರೆ ಇದೇ ಇದರಲ್ಲಿ ಮುಂದಿನ ಸೆಷನ್ ಅಲ್ಲಿ ಅದ್ರ ಬಗ್ಗೆ ನಮ್ಮ ಸ್ನೇಹಿತರು ತಿಳಿಸ್ಕೊಡ್ತಾರೆ. ಓಕೆ, ನೆಕ್ಸ್ಟ್ ಸ್ಲೈಡ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ನೀವೆಲ್ರಿಗೂ ನಾನು ಅನ್ಕೊಂತೀನಿ ಈಗ ಹೆಚ್ಚಿನ ಇನ್ಫಾರ್ಮೇಶನ್ ನ ತಲುಪಿಸಿದೀನಿ ಅಂತ ನಾನು ಅನ್ಕೊಂತೀನಿ. ಸೊ ಏನಾದ್ರೂ ಡೌಟ್ಸ್ ಇದ್ರೆ ಈ ಸೆಷನ್ ಅಲ್ಲಿ ಹ್ಯಾಂಡ್ಸ್ ರೈಸ್ ಮಾಡಿ ನೀವು ಕ್ವಶನ್ಸ್ ನ ಕೇಳಬಹುದು ಸ್ನೇಹಿತರೆ. ಎನಿಬಡಿ ಏನಾದ್ರು ಡೌಟ್ಸ್ ಇದೆಯಾ? ಸರ್ ಏನಾದ್ರು ಡೌಟ್ ಇದ್ರೆ ಕೇಳಿ. ಸೊ ಪ್ಲೀಸ್ ಕ್ಯಾನ್ ಇಟ್ ಔಟ್, ನೋ ಪ್ರಾಬ್ಲಮ್. ಪ್ರಾಬಬ್ಲಿ ನಾನು ಎಲ್ಲಾ ಡೌಟ್ಸ್ ಫಸ್ಟ್ ಹೇಳ್ತೇನೆ ಎಲ್ಲ ಕ್ಲಿಯರ್ ಮಾಡಿದೀನಿ. ಪ್ರಾಬ್ಲಮ್ ಇರು ಕೇಳಿ, ನೋ ಪ್ರಾಬ್ಲಮ್. ಹಂಚ್ಕೊಳ್ಳೋಂತ ಅವಶ್ಯಕತೆ ಏನಿಲ್ಲ. ಸೊ ಹಂಚ್ಕೊಳ್ಳೋಂತ ಅವಶ್ಯಕತೆ ಇಲ್ಲ ಅಂತಂದ್ರೆ ನಾನು ಅಲ್ಲಿಗೆ ಅರ್ಥ ಮಾಡ್ಕೊತೀನಿ, ಎಲ್ರಿಗೂ ಪ್ಲಾನ್ ಅರ್ಥ ಆಗಿದೆ ಅಂತ ಹೇಳಿ. ಸೊ ದಟ್ ನಾಳೆ ಹಾಗಾದ್ರೆ ನಾನು ಎಕ್ಸ್ಪೆಕ್ಟ್ ಮಾಡ್ಬೋದಾ ನನ್ನ ಟೀಮ್ ಇಂದ ಟೋಟಲ್ 100 ಲಾಗಿನ್ಸ್? ಕರೆಕ್ಟ್ ಅಲ್ಲ ಕಾರ್ತಿಕ್? ಓಕೆ, ಆಫ್ ಕೋರ್ಸ್ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾರೆ ಅನ್ಕೊಂಡಿದೀನಿ. ಸೊ ಎಲ್ಲರಿಗೂ ಅರ್ಥ ಆಗಿದೆ. ಸೊ ಡೌಟ್ ಇದ್ರೆ ನಮ್ಗೆ ಯಾರೋ ದುಡ್ಡು ತಿಂತಾರೆ, ಯಾರೋ ತಗೊಂಡೋಗ್ತಾರೆ, ಯಾವ ಟೆನ್ಷನ್ ಬೇಕಾಗಿಲ್ಲ ನಿಮ್ಗೆ. ಓಕೆನಾ? ಕಮ್ ಟು ದ ಸ್ಲೈಡ್. ಈಗ ಹೇಗೆ ಫ್ರೀ ರಿಜಿಸ್ಟ್ರೇಷನ್ ಆಗೋದು? ನಾನು ಅವಾಗಲೇ ಹೇಳ್ತೆ ರಿಜಿಸ್ಟ್ರೇಷನ್ ಫ್ರೀ ಇದೆ, ರಿಜಿಸ್ಟ್ರೇಷನ್ ಫ್ರೀ ಇದೆ, ರಿಜಿಸ್ಟರ್ ಆಗಿ ಅಂತ ಹೇಳಿ. ಓಕೆ, ರಿಜಿಸ್ಟ್ರೇಷನ್ ಫ್ರೀ ಇದೆ. ರಿಜಿಸ್ಟ್ರೇಷನ್ ಪಾರ್ಟಿನ ಪೇಜ್ ಓಪನ್ ಆಗಿದೆ ನೋಡಿ. ಇಲ್ಲಿ ನಿಮ್ಗೆ ಸೈನ್ ಅಪ್ ಮಾಡ್ಕೋಬೇಕು. ನಿಮ್ಮ ಯಾರು ರೆಫರೆನ್ಸ್ ಲಿಂಕ್ ಕಳ್ಸಿರ್ತಾರೆ ಆ ರೆಫರಲ್ ಲಿಂಕ್ ನೀವು ಟಚ್ ಮಾಡಿದ್ರೆ ನಿಮ್ಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಈ ಪೇಜ್ ನಲ್ಲಿ ನೀವೇನಂತಂದ್ರೆ ಯುವರ್ ಫುಲ್ ನೇಮ್ ಹಾಕ್ಬೇಕು. ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಏನ್ ಅಥೆಂಟಿಕೇಟೆಡ್ ಆಗಿದೆ ಆ ನೇಮ್ ನ ನೀವು ಕಂಪ್ಲೀಟ್ ಆಗಿ ಫುಲ್ ನೇಮ್ ನ ಕ್ಲೀನ್ ಆಗಿ ಮೆನ್ಷನ್ ಮಾಡ್ಬೇಕು. ಓಕೆನಾ? ಸೊ ಫುಲ್ ನೇಮ್ ನ ಮೆನ್ಷನ್ ಮಾಡಾದ್ಮೇಲೆ ಅದರಿಂದ ಕೆಳಗಡೆ ನಿಮ್ದು ಯೂಸರ್ ನೇಮ್ ಬರುತ್ತೆ. ಯೂಸರ್ ನೇಮ್ ಏನಿದೆ, ಈಗ ಫಾರ್ ಎಕ್ಸಾಂಪಲ್ ನನ್ನ ಹೆಸರು ಅಂಕಿತ್ ಅಂತ ಇದೆ. ನಾನೇನ್ ಮಾಡಿದ್ರೆ ನಾನು ಇನಿಷಿಯಲ್ ಬಂದ್ಬಿಟ್ಟು ಡಿ ಅಂತ ಹೇಳಿದೆ, ನಾನು ಅಂಕಿತ್ ಡಿ ಅಂತ ಮಾಡ್ಕೊಂಡಿದ್ದೀನಿ. ನನ್ನ ರೆಫರಲ್ ಅಂಕಿತ್ ಡಿ, ಸ್ಪೇಸ್ ಏನ್ ಕೊಡ್ಬೇಡಿ, ಸ್ಪೇಸ್ ಇಲ್ಲದೆ ಅಂಕಿತ್ ಡಿ ಅಂತ ಮಾಡ್ಕೊಂಡಿದ್ದೀನಿ.
ಓಕೆನಾ? ಸೊ ಇದೇನು ಈಗ ಫಾರ್ ಎಕ್ಸಾಂಪಲ್ ಅಂಕಿತ್ ಟಿ ಅನ್ನೋರು ಯಾರಾದ್ರೂ ಆಲ್ರೆಡಿ ಏನಾದ್ರು ಮಾಡ್ಕೊಂಡಿದ್ದ ಅಂತಂದ್ರೆ ನಂದು ಅಲ್ಲಿ ದಿಸ್ ಯೂಸರ್ ಐಡಿ ಆಲ್ರೆಡಿ ಬಿನ್ ಟೇಕನ್ ಅಂತ ತೋರಿಸುತ್ತೆ, ದಿಸ್ ಕ್ರೆಡೆನ್ಶಿಯಲ್ ಇಸ್ ನಾಟ್ ಮ್ಯಾಚ್ ಅಂತ ತೋರಿಸುತ್ತೆ. ಸೊ ಹಾಗಾಗಿ ಏನಂತಂದ್ರೆ ಈಗ ನಾನು ಅಂಕಿತ್ ಡಿ ಜೊತೆಗೆ ಯಾವ್ದಾದ್ರು ಒಂದು ನಂಬರ್ ಕೊಟ್ಕೊಂಡು ಅಂಕಿತ್ ಡಿ 99, ಅಂಕಿತ್ ಡಿ 100, ಅಂಕಿತ್ 01 ಆ ತರ ಏನೋ ಚೇಂಜಸ್ ಮಾಡ್ಕೊಂಡು ನಿಮ್ಮ ಯೂಸರ್ ಐಡಿನ ಮಾಡ್ಕೊಳ್ಳಿ. ಆಗ್ತಿಲ್ಲ ಅಂತ ಹೇಳಿ ಡಿಸ್ಟರ್ಬ್ ಆಗಕ್ ಹೋಗ್ಬಿಡಿ. ಓಕೆ, ಅದ್ರ ಕೆಳಗಡೆ ಬಂತು ಅಂದ್ರೆ ನಿಮ್ಗೆ ಚಂದ್ರಶೇಖರ ಕರೆಕ್ಟ್ ಆದ ಚಂದ್ರಶೇಖರ್ ಅಲ್ಲ ಕಾರ್ತಿಕ್? ಹೌದು. ಓಕೆ, ಚಂದ್ರಶೇಖರ್ ಅನ್ನೋರು ಬಂದ್ಬಿಟ್ಟು ನಿಮ್ಮ ರೆಫರಲ್ ನಿಮ್ಮನ್ನ ರೆಫರ್ ಮಾಡಿರ್ತಕ್ಕಂಥ ಅವ್ರದ್ದು ರೆಫರಲ್ ಐಡಿ. ಓಕೆನಾ? ಅವ್ರದ್ದು ರೆಫರಲ್ ಲಿಂಕ್ ಅದು ಚಂದ್ರಶೇಖರ್. ಅದನ್ನ ಏನು ಚೇಂಜಸ್ ಮಾಡಕ್ ಹೋಗ್ಬೇಡಿ. ಅಲ್ಲೊಂಚೂರು ಇದ್ ಮಾಡಿ ಹೈಲೈಟ್ ಮಾಡಿ ಅದನ್ನ ಚಂದ್ರಶೇಖರ್ ಮೇಲೆ. ಹಾ, ಇದೇನಿದೆಯಲ್ಲ ಇದು ನ್ಯೂ ನಿಮ್ಮ ಜಾಯಿನ್ ಇರೋದ್ರಿಂದ ಅದ ತೋರಿಸ್ತಾ ಇದೆ. ಸೊ ಅವ್ರದ್ದು ಬಂದ್ಬಿಟ್ಟು ಚಂದ್ರಶೇಖರ್ HA ಅಂತ ಹೇಳ್ಬಿಟ್ಟು. ಏನು ಅಂದ್ರೆ ಯೂಸರ್ ನೇಮ್ ಯಾವಾಗ್ಲೂ ಅಷ್ಟೇ ಸ್ಮಾಲ್ ಲೆಟರ್ಸ್ ಅಲ್ಲಿ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ಇದನ್ನ ಏನು ಚೇಂಜ್ ಮಾಡಕ್ ಹೋಗ್ಬಿಡಿ. ಅದನ್ನ ಎಡಿಟ್ ಮಾಡೋದಾಗ ಏನು ಮಾಡಕ್ ಹೋಗ್ಬಿಡಿ. ಅದ್ರ ಪಾಟಿಗೆ ಅದನ್ನ ಬಿಟ್ಬಿಟ್ಟು ಅದ್ರ ಕೆಳಗಡೆ ನಿಮ್ದು ಇಮೇಲ್ ಐಡಿನ ಹಾಕ್ಬೇಕು. ಇಮೇಲ್ ಐಡಿ ಹಾಕಿದ್ಮೇಲೆ ಯಾವ್ದಕ್ಕಪ್ಪ? ಅದನ್ನ ಹೇಳಿದೀನಿ. ಓಕೆ, ಸೊ ಈಗ ನಿಮ್ದು ಇದು ಏನು ನಿಮ್ಮ ಮೇಲ್ ಐಡಿ ಈಗ ಅಂಕಿ D99@gmail.com ಅದನ್ನ ಕರೆಕ್ಟ್ ಆಗಿ ಚೊಕ್ಕವಾಗಿ ಹಾಕಿ. ಅಲ್ಲಿ ಏನಾಗುತ್ತೆ, ನೀವು ಟೈಪ್ ಮಾಡ್ಬೇಕಾದ್ರೆ ಮೇಲ್ ಐಡಿ ಫಸ್ಟ್ ಲೆಟರ್ ಬಂದ್ಬಿಟ್ಟು ಬಿಗ್ ಲೆಟರ್ ಬಂದ್ಬಿಡುತ್ತೆ. ಪದೇ ಮಾಡ್ತಾನೆ ಇರ್ತೀರಾ. ಅಷ್ಟೆಲ್ಲ ಕಷ್ಟ ಪಡಕ್ ಹೋಗಿ. ಯಾವಾಗ್ಲೂ ಮೇಲ್ ಐಡಿ ಬಂದ್ಬಿಟ್ಟು ಸ್ಮಾಲ್ ಲೆಟರ್ ಇರುತ್ತೆ. ಸೊ ಅದನ್ನೆಲ್ಲ ಕರೆಕ್ಟ್ ಆಗಿ ಕನ್ಫರ್ಮ್ ಮಾಡಿ. ಹಾಗೇನೆ ನಾವಿರೋದು ಇಂಡಿಯಾ ದೇಶದಲ್ಲಿ ಅಂದ್ರೆ ಭಾರತದಲ್ಲಿ ಇಂಡಿಯಾ ಅಂತ ಚೂಸ್ ಮಾಡಿ. ಓಕೆ, ನೆಕ್ಸ್ಟ್ ನಿಮ್ಮ ಅಥೆಂಟಿಕೇಟೆಡ್ ಫೋನ್ ನಂಬರ್ನ ಹಾಕಿ. ಆ ಫೋನ್ ನಂಬರ್ ಯೂಸ್ ಅಲ್ಲೇ ಇರಲ್ಲ, ಯಾವ್ದೋ ಹಾಕ್ಬಿಡೋದು. ಅವೆಲ್ಲ ಮಾಡ್ಬಿಡಿ. ಯಾವ ಟ್ರಯಲ್ ಅಂಡ್ ಎರರು ಮಾಡಕ್ ಹೋಗ್ಬಿಡಿ. ಕ್ಲೀನ್ ಆಗಿ ಅಥೆಂಟಿಕೇಟೆಡ್ ಆಗಿ ಇನ್ಫಾರ್ಮೇಶನ್ ಅನ್ನ ಲಾಗಿನ್ ಮಾಡಿ. ಹಾಗೆ ಇಲ್ಲಿ ಡೇಟ್ ಆಫ್ ಬರ್ತ್ ಅಂತ ಬಂದಾಗ ಎಲ್ರು ಏನ್ ಮಾಡ್ತಾರೆ 11 90 60 90 90 80 ಅಂತ ಇರುತ್ತೆ. ಅವ್ರ ಏನ್ ಮಾಡ್ತಾರೆ 1 ಅಂತ ಹಾಕ್ಬಿಡೋದು. ಓಕೆನಾ? ಸೊ ದಯಮಾಡಿ ಆ ಕೆಲಸ ಮಾಡ್ಬಿಡಿ. ಸ್ವಿಚ್ ಆನ್ ಮಾಡಿ. ಆನ್ ಮೂಮೆಂಟ್ ಸ್ನೇಹಿತರೆ, ಸಾರಿ ಕ್ಷಮಿಸಿ. ಓಕೆ, ಇಲ್ಲೇನ್ ಮಾಡ್ಬಿಡ್ತಾರೆ 1980 ಅಥವಾ 1979 ಈ ತರ ಹಾಕೊಂಡ್ಬಿಡೋದು. ಯಾವತ್ತು ಆ ಕೆಲಸ ಮಾಡಕ್ ಹೋಗ್ಬಿಡಿ. ಯಾವತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕ್ಬೇಕಾದ್ರೆ ಡಬಲ್ ಡಿಜಿಟ್ ಇರ್ಲೇಬೇಕು. 01/01/1980. ಈಗ ಆಲ್ರೆಡಿ ಅಲ್ಲಿ ಕಾರ್ತಿಕ್ ಅದನ್ನ ಟೈಪ್ ಮಾಡಿ ಕೂಡ ತೋರಿಸಿದಾರೆ ಸ್ನೇಹಿತರೆ. ಅದೇ ತರ ಟೈಪ್ ಮಾಡಿ. ಹಾಗೇನೆ ಪಾಸ್ವರ್ಡ್ ಹಾಕ್ಬೇಕಾದ್ರೆ ಯಾವಾಗ್ಲೂ ಮಿನಿಮಮ್ 6 ಡಿಜಿಟ್ಸ್ ಇರ್ಬೇಕು. ಮಿನಿಮಮ್ 6 ಡಿಜಿಟ್ ಇರಬೇಕು. ಅದನ್ನ ನಂಬರ್ ನಲ್ಲಿ ಬೇಕಾದ್ರೆ ಹಾಕಿ 1 2 3 4 5 6 ಅಂತ ಬೇಕಾದ್ರೂ ಹಾಕಿ, ಅಥವಾ ಫಸ್ಟ್ ಲೆಟರ್ ಕ್ಯಾಪ್ಸ್ ನಲ್ಲಿ ಹಾಕಿ ಉಳಿದಿರ್ತಕ್ಕಂಥ ಲೆಟರ್ಗಳನ್ನ ಟೈಪ್ ಮಾಡಿ ಒಂದು ನ್ಯೂಮರಿಕ್ ನಂಬರ್ನ ಎಂಟ್ರಿ ಮಾಡಿ, ಇಲ್ಲ ಇನ್ನೊಂದೆರಡು ಏನೋ ನ್ಯೂಮರಿಕ್ ಎಂಟ್ರೀಸ್ ಮಾಡಿ ನಿಮ್ಮ ಟರ್ಮ್ಸ್ ಅಂಡ್ ಕಂಡೀಷನ್ ಮತ್ತೆ ಐ ಅಕ್ಸೆಪ್ಟ್ ಪ್ರೈವಸಿ ಪಾಲಿಸಿನ ಕೊಟ್ಟು ಸೈನ್ ಅಪ್ ಕೊಟ್ರೆ ನಿಮಗೆ ನೇರವಾಗಿ ಲಾಗಿನ್ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಲಾಗಿನ್ ಪೇಜಿಗೆ ಕರ್ಕೊಂಡು ಹೋದಾಗ ನಿಮಗೆ ಯಾವಾಗ್ಲೂ ಇನ್ನೊಂದ್ಸರಿ ಐ ರಿಪೀಟ್ 1 more time ಇಲ್ಲಿ ನೀವು ಪಾಸ್ವರ್ಡ್ ನ ಹಾಕಿರ್ತೀರಾ ಸ್ನೇಹಿತರೆ. ಅರ್ಥ ಆಯ್ತಾ? ಈ ಪಾಸ್ವರ್ಡ್ ನ ಮರ್ತ್ ಬಿಡೋದು, ಮೀನ್ ಟೈಮು ಲಾಗಿನ್ ಐಡಿನೂ ಮರ್ತ್ ಬಿಡೋದು. ಅರ್ಥ ಆಯ್ತಾ? ಆ ತರ ಎಲ್ಲ ಮಾಡ್ಕೋಬೇಡಿ. ನೀವ್ ಯಾವಾಗ ನಿಮ್ಮ ರೆಫರಲ್ ಐಡಿ ನಿಮ್ಮ ಯೂಸರ್ ನೇಮ್ ಅಂತ ಏನ್ ಬರ್ದಿರ್ತಿರಲ್ಲ, ನಿಮ್ಮ ಯೂಸರ್ ನೇಮ್ ಅನ್ನ ನೀವು ಅಲ್ಲಿ ಕರೆಕ್ಟ್ ಆಗಿ ಒಂದು ಡೈರಿನಲ್ಲಿ ನೋಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಪಾಸ್ವರ್ಡ್ ನ ಡೈರಿನಲ್ಲಿ ನೋಟ್ ಮಾಡ್ಕೊಳ್ಳಿ. ಈ ಪೇಜಿಗೆ ಕರ್ಕೊಂಡ್ ಬರುತ್ತೆ. ಈ ಪೇಜಲ್ಲಿ ಕರ್ಕೊಂಡ್ ಬಂದಾಗ ನೀವು ನಿಮ್ಮ ಯೂಸರ್ ನೇಮ್ ಹಾಕಿ ನಿಮ್ಮ ಪಾಸ್ವರ್ಡ್ ಹಾಕಿ ಲಾಗಿನ್ ಅಂತ ಕೊಟ್ರೆ ಲಾಗಿನ್ ಕೊಡಿ ಕರ್ತೀವಿ. ನೀವು ಲಾಗಿನ್ ಅಂತ ಕೊಟ್ಟ ತಕ್ಷಣ ನಿಮಗೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಹಾಗೆ ಮೇಲ್ಗಡೆ ಬಂದು ಅದನ್ನ ಲಾಗೌಟ್ ಮಾಡಿ. ಹಾಗೆ ನಿಮ್ಮ ಮೊಬೈಲ್ ನ ಲೆಫ್ಟ್ ಸೈಡ್ ಮೇಲ್ಗಡೆ ಲಾಗೌಟ್ ಆಪ್ಷನ್ ಇರ್ತದೆ. ಈ ಪೇಜ್ ಲಾಗಿನ್ ಆದ ತಕ್ಷಣನೇ ವಾಪಸ್ ಬಂದು ನಿಮ್ಮ ವೆಬ್ಸೈಟ್ ಪೇಜ್ ಇಂದ ಲಾಗೌಟ್ ಮಾಡಿ ಮತ್ತೆ ಲಾಗಿನ್ ಆಗಿ. ಮತ್ತೆ ಲಾಗೌಟ್ ಮಾಡಿ ಲಾಗಿನ್ ಆದ ತಕ್ಷಣ ನಿಮ್ಗೆ ಸೀದಾ ನಿಮ್ಗೆ ಒಂದು ಪೇಜ್ ಕರ್ಕೊಂಡು ಹೋಗುತ್ತೆ. ಆ ಪೇಜ್ ಏನಪ್ಪಾ ಅಂತಂದ್ರೆ ವೆರಿಫೈ ಯುವರ್ ಮೇಲ್ ಐಡಿ ಅಂತ ಹೇಳಿ. ಆ ವೆರಿಫೈ ಯುವರ್ ಮೇಲ್ ಐಡಿ ಏನಪ್ಪಾ ಅಂತಂದ್ರೆ ನಿಮ್ಮ ಮೇಲ್ ಐಡಿನ ಅಲ್ಲಿ ಈಗ ಆಲ್ರೆಡಿ ನೀವು ಮೇಲ್ ಐಡಿ ಏನ್ ಹಾಕಿರ್ತೀರಲ್ಲ ಅದೇ ಮೇಲ್ ಐಡಿನ ಹಾಕ್ಬೋದು, ಅಥವಾ ನಿಮ್ಮ ಬೇರೆ ಇನ್ಯಾವ್ದಾದ್ರು ನಿಮ್ಮ ಬ್ಯಾಂಕಿಗೆ ಟ್ರಾನ್ಸಾಕ್ಷನ್ ಗೆ ಕೊಟ್ಟಿರ್ತಕ್ಕಂಥ ಮೇಲ್ ಐಡಿನೇ ಸಾಧ್ಯವಾದಷ್ಟು ಕೊಡಿ. ನಿಮ್ಮ ಬ್ಯಾಂಕ್ ನಲ್ಲಿ ಯಾವ ಮೇಲ್ ಐಡಿ ಕೊಟ್ಟಿರ್ತೀರಾ ಅದೇ ಮೇಲ್ ಐಡಿನ ಸಾಧ್ಯವಾದಷ್ಟು ಕೊಡಿ. ನಿಮ್ಮ ಆಧಾರ್ ಕಾರ್ಡ್ ಮಾಡುವಾಗ ಯಾವ ಮೇಲ್ ಐಡಿ ಕೊಟ್ಟಿರ್ತೀರಾ ಅದೇ ಮೇಲ್ ಐಡಿ ಸಾಧ್ಯವಾದಷ್ಟು ಆ ಮೇಲ್ ಐಡಿನ ಕೊಡಿ. ಯಾಕಂದ್ರೆ ಫ್ಯೂಚರ್ ನಲ್ಲಿ ನಿಮಗೆ ದಿಕ್ಕತ್ತಾಗಬಾರ್ದು.
ಅದು ಇದು 25 ಮೇಲ್ ಐಡಿಗಳು ಕೊಟ್ಕೊಂಡು ಅದಕ್ಕೋಸ್ಕರ. ಓಕೆನಾ? ಓಕೆ, ನೆಕ್ಸ್ಟ್ ಕಮ್ ಟು ದ ಪಾಯಿಂಟ್. ಅಲ್ಲಿಗೆ ಹೋದ ತಕ್ಷಣ ನಿಮ್ಗೆ ವೆರಿಫೈ ಯುವರ್ ಇಮೇಲ್ ಅಂತ ಕೇಳುತ್ತೆ. ಅಲ್ಲಿ ನಿಮ್ಮ ಇಮೇಲ್ ನ ಹಾಕ್ಬಿಟ್ಟು ವೆರಿಫೈ ಅಂತ ಕೊಟ್ರೆ ಅದು ನೇರವಾಗಿ ನಿಮ್ಗೆ ಒಂದು ಮೇಲ್ ಕಳಿಸುತ್ತೆ. ನೀವು ಯಾಹೂ ಕೊಟ್ರೆ ಯಾಹೂ ಮೇಲ್ ಕಳಿಸುತ್ತೆ, ಜಿಮೇಲ್ ಕೊಟ್ರೆ ಜಿಮೇಲ್ ಕಳಿಸುತ್ತೆ. ವಾಪಸ್ ನಿಮ್ಮ ಜಿಮೇಲ್ ಬಂದ್ರೆ ಜಿಮೇಲ್ ಅಕೌಂಟ್ ನಲ್ಲಿ ಜಾ ಲೈಫ್ ಸ್ಟೈಲ್ ನಿಮ್ಗೆ ಮೇಲ್ ಬಂದಿರುತ್ತೆ. ಆ ಇಮೇಲ್ ನ ನೀವು ಟಚ್ ಮಾಡಿದ ತಕ್ಷಣ ನಿಮ್ಗೆ ಇಮೇಲ್ ಓಪನ್ ಆಗುತ್ತೆ. ಅದರಲ್ಲಿ ನೇಮು, ನಿಮ್ ಯೂಸರ್ ನೇಮು, ನಿಮ್ಮ ಮೇಲ್ ಐಡಿ, ಹಾಗೆ ಕೆಳಗಡೆ ಕ್ಲಿಕ್ ಹಿಯರ್ ಅಂತ ಹೇಳ್ಬಿಟ್ಟು ಒಂದು ಪಿಂಕ್ ಕಲರ್ ಏನ್ ಬ್ರೋ, ಸಾರಿ, ಪಿಂಕ್ ಕಲರ್ ನಲ್ಲಿ ಕ್ಲಿಕ್ ಹಿಯರ್ ಅಂತ ಇರುತ್ತೆ. ಆ ಕ್ಲಿಕ್ ಹಿಯರ್ ಮೇಲೆ ಟಚ್ ಮಾಡಿದ ತಕ್ಷಣ ನಿಮಗೆ ನೇರವಾಗಿ ಮತ್ತೆ ಲಾಗಿನ್ ಪೇಜ್, ಈಗ ಹೇಳಿದ್ನಲ್ಲ ಲಾಗಿನ್ ಪೇಜ್ ಅಂತ, ಲಾಗಿನ್ ಪೇಜ್ ಕರ್ಕೊಂಡ್ ಬರುತ್ತೆ. ಅಲ್ಲಿ ಮತ್ತೆ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿದ್ರೆ ನಿಮ್ಗೆ ಈ ಪೇಜ್ ಓಪನ್ ಆಗುತ್ತೆ. ಅಂದ್ರೆ ಹೋಮ್ ಪೇಜ್ ಓಪನ್ ಆಗುತ್ತೆ. ನಿಮ್ಮ ಹೋಮ್ ಪೇಜ್ ನಲ್ಲಿ ನೀವು ಬರ್ಬೇಕಾಗತ್ತೆ. ನಿಮ್ಮ ಹೋಮ್ ಪೇಜ್ ಬಂದ್ಮೇಲೆ ಸ್ಕ್ರಾಲ್ ಮಾಡಿ ಕಾರ್ತಿಕ್, ಸ್ವಲ್ಪ ಡೌನ್ ಮಾಡಿ. ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಇದು ರೆಫರಲ್ ಲಿಂಕ್. ರೆಫರಲ್ ಲಿಂಕ್, ಈ ರೆಫರಲ್ ಲಿಂಕ್ ಇದ್ರ ಮೇಲೆ ನೀವು ಟಚ್ ಮಾಡಿದ್ರೆ ಲಿಂಕ್ ಕಾಪಿ ಅಂತ ಬರುತ್ತೆ. ಆ ಲಿಂಕ್ ಕಾಪಿನ ಓಕೆ ಕೊಟ್ರೆ ಲಿಂಕ್ ಕಾಪಿ ಆಗುತ್ತೆ. ಓಕೆ, ಆ ಕಾಪಿ ಆಗಿರೋ ಲಿಂಕ್ ನ ವಾಪಸ್ ಬಂದು ನಿಮ್ಮ ವಾಟ್ಸಪ್ ಮೇಲೆ ಪ್ರೆಸ್ ಮಾಡಿದ್ರೆ ಅದು ಪೇಸ್ಟ್ ಅಂತ ಕೇಳುತ್ತೆ. ಆ ಪೇಸ್ಟ್ ಮಾಡ್ಬಿಟ್ಟು ನೀವು ಯಾರಿಗೆ ರೆಫರಲ್ ಲಿಂಕ್ ನ ಕಳಿಸ್ಬೇಕು ಅವರಿಗೆ ಫಾರ್ವರ್ಡ್ ಮಾಡಿದ್ರೆ ಸೀದಾ ಅವ್ರಿಗೆ ಫಾರ್ವರ್ಡ್ ಆಗುತ್ತೆ. ಅವರು ಆ ರೆಫರಲ್ ಲಿಂಕ್ ಮೇಲೆ ಟಚ್ ಮಾಡಿದ ತಕ್ಷಣನೇ ನೇರವಾಗಿ ಅದು ನಿಮ್ಮ ರಿಜಿಸ್ಟರ್ಡ್ ಪೇಜ್ಗೆ ಕರ್ಕೊಂಡ್ ಬರುತ್ತೆ. ಈಗ ಸ್ಟಾರ್ಟಿಂಗ್ ಬಂತಲ್ಲ ಆ ಪೇಜಿಗೆ ಡೈರೆಕ್ಟ್ ಆಗಿ ಕರ್ಕೊಂಡ್ ಬರುತ್ತೆ. ಓಕೆನಾ? ಇದ್ರಲ್ಲಿ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋದು, ಅಯ್ಯೋ ನಂಗೆ ಏನೋ ಗೊತ್ತಾಗಲ್ಲಪ್ಪ, ನನಗೇನು ಅರ್ಥನೇ ಆಗಲ್ಲ, ಏನು ಬೇಕಾಗಿಲ್ಲ. ಸ್ಟಾರ್ಟಿಂಗ್ ಎಲ್ಲ ಬ್ರಹ್ಮವಿದ್ಯೆನೆ. ಅರ್ಥ ಆಯ್ತಾ? ಮಾಡ್ತಾ ಮಾಡ್ತಾ ಕೋತಿ ವಿದ್ಯೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಮುಂಚೆನೂ ಅಷ್ಟೇ ವಾಟ್ಸಪ್, ಅಯ್ಯೋ ಅದೆಲ್ಲ ನಮ್ಗೆಲ್ಲ ವಾಟ್ಸಪ್ ಅಲ್ಲಿ ಬರುತ್ತಪ್ಪ, ಅವೆಲ್ಲ ಗೊತ್ತಾಗಲ್ಲ ಅಂತಂದ್ರೆ ಇವಾಗ ವಾಟ್ಸಪ್ ನಲ್ಲಿ ಪಂಟ್ರಾಗಿದ್ರೆ. ಓಕೆ, ಫೇಸ್ಬುಕ್, ಅಯ್ಯೋ ನನಗೆ ಏನಪ್ಪ ಫೇಸ್ಬುಕ್ ಎಲ್ಲ ನಮ್ಗೆ ಗೊತ್ತೇನೆ. ಇವತ್ತು ಫೇಸ್ಬುಕ್ ಅಲ್ಲಿ ಫೋಟೋ ಅಪ್ಲೋಡ್ ಮಾಡದೇ ಇರೋರೇ ಇಲ್ಲ ಇವತ್ತು. ಅದನ್ನೆಲ್ಲ ಮಾಡ್ತಿದೀರಿ ಅಂದ್ರೆ ಇದೆಲ್ಲ ನೀರ್ ಕುಡಿಯೋ ತರ ಈಸಿ. ನಿಮ್ಗೆ ತುಂಬಾ ಈಸಿಯಾಗಿ ಲಾಗೌಟ್ ಆಗ್ಬೋದು. ಹಾಗೇನೆ ವಿಹಾದಲ್ಲಿ ಅಂಡ್ ಮೀನ್ ಟೈಮ್ ನಾನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಅವಾಗ್ಲಿಂದ KYC ಮಾಡ್ಕೊಳ್ಳಿ ಅಂತ ಇದೀನಿ. ಜಾ ಲೈಫ್ ಸ್ಟೈಲ್ ನಲ್ಲಿ ನೀವು ರಿಜಿಸ್ಟರ್ ಆಗೋದು ಅಷ್ಟೇ ಅಲ್ಲ ಸ್ನೇಹಿತರೆ, ಜಾ ಲೈಫ್ ಸ್ಟೈಲ್ ರಿಜಿಸ್ಟರ್ ಆಗೋದು ಅಷ್ಟೇ ಅಲ್ಲ, ನೀವು eha.com ನಲ್ಲಿ ಕೂಡ ರಿಜಿಸ್ಟರ್ ಆಗ್ಬೇಕು. ಮೈಂಡ್ ಇಟ್, eha.com ಬಂದ್ಬಿಟ್ಟು ನಿಮಗೆ ಆಡ್ ನ ಕೊಡ್ತಕ್ಕಂಥದ್ದು. ಓಕೆ, ಪ್ಲೀಸ್ ಮೈಂಡ್ ಇಟ್, eha.com ಮೇಲೆ ನಿಮಗೆ ಅವರು ಅಡ್ವರ್ಟೈಸ್ಮೆಂಟ್ ನ ಕೊಡ್ತಕ್ಕಂಥದ್ದು. ಸೊ ಹಾಗಾಗಿ ಜಾ ಲೈಫ್ ಸ್ಟೈಲ್ ಮತ್ತೆ eha.com ಎರಡರಲ್ಲೂ ಕೂಡ ನೀವು ರಿಜಿಸ್ಟರ್ ಆಗ್ಬೇಕು. ಎರಡೆರಡು ಸರಿ ದುಡ್ಡು ಕಟ್ಟಬೇಕಾ? ನೋ, ನಾಟ್ ರಿಕ್ವೈರ್ಡ್. ನೀವು ಆಲ್ರೆಡಿ 1109 ರೂಪಾಯಿ ಕಟ್ಟಿ ಅಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಯೂಸರ್ ನೇಮ್ ಪಾಸ್ವರ್ಡ್ ಇಲ್ಲ ಹಾಕಿದ್ರೆ ಅದು ಅಲ್ಲಿ ರಿಜಿಸ್ಟರ್ ಆಗುತ್ತೆ. ಕೆಲವೊಂದು ಡೀಟೇಲ್ಸ್ ಕೇಳುತ್ತೆ, ಎಂಟ್ರಿ ಮಾಡಿ. ಇಲ್ಲಿ ಕೂಡ ನಿಮ್ದು ರಿಜಿಸ್ಟ್ರೇಷನ್ ಕಂಪ್ಲೀಟ್. eha.com ಬಂದ್ಬಿಟ್ಟು ಆನ್ 4th ಅಂದ್ರೆ ನೆಕ್ಸ್ಟ್ ಮಂತ್ June 4th ಇಂದ ಫ್ರೀ ರಿಜಿಸ್ಟ್ರೇಷನ್ ಇದೆ. ಬಟ್ ಇವಾಗ ಓಪನ್ ಮಾಡಿದ್ರೆ ಓಪನ್ ಆಗಲ್ಲ, ಆಫ್ಟರ್ 4th ಓಪನ್ ಆಗುತ್ತೆ. ಆಫ್ಟರ್ 4th ಓಪನ್ ಆಗುತ್ತೆ. ಫ್ರೀ ರಿಜಿಸ್ಟ್ರೇಷನ್ ಇದೆ. ಫ್ರೀ ಆಗಿ ಅದರಲ್ಲಿ ನೀವು ಆಡ್ಗೆ ಕನೆಕ್ಟ್ ಆಗ್ಬೋದು. ನಿಮ್ಗೆ ಫ್ರೀ ಆಗಿ ಆಡ್ಸ್ ಕೂಡ ಕಳಿಸ್ತಾರೆ. ನೀವು ಯಾವ್ದೇ ರೀತಿ ₹1 ದುಡ್ಡು ಕಟ್ಟಬೇಕಾಗಿಲ್ಲ. ಪ್ರತಿ ದಿವಸ ಅದ್ರಲ್ಲಿ ₹80 ಬರುತ್ತೆ. ನನಗೆ ದುಡ್ಡು ಕಟ್ಟಕ್ಕೆ ಇಷ್ಟ ಇಲ್ಲ ಅಂದವ್ರು ಅದ್ರಲ್ಲಿ ಹೋಗಿ, ಮತ್ತೆ ಹೋಗದವ್ರು ವಾಪಸ್ ಬರಕ್ಕಾಗುತ್ತೆ ಇಲ್ವಾ ಅನ್ನೋ ಇನ್ಫಾರ್ಮೇಶನ್ ನಮ್ಮ ಹತ್ರ ಇಲ್ಲ. ನಿಮಗೆ ಇಷ್ಟ ತನಕ ಏನು ಮ್ಯಾಟ್ರಿಕ್ಸ್, ಇಷ್ಟ ತನಕ ಏನು ನಿಮ್ಗೆ ಡೈಲಿ ಅರ್ನಿಂಗ್ಸ್ ಇದೆಲ್ಲ ಏನ್ ಹೇಳಿದ್ನಲ್ಲ, ಇದೆಲ್ಲ ಸಿಗೋದಿಲ್ಲ. ಕೇವಲ ಡೈಲಿ ₹80 ಸಿಗುತ್ತೆ. ಆ ₹80 ಅಂತಂದ್ರೆ ವರ್ಷಕ್ಕೆ €350 ಆಗುತ್ತೆ. ನೀವು ಅವ್ರನ್ನ ಕೆಳಗಡೆ ಮಾಡಿದ್ರೆ €250 ಬರುತ್ತೆ. ಸೊ ಅದ್ರಲ್ಲಿ ನಾನು ತೃಪ್ತಿ ಇರ್ತೀನಿ, ನನಗೆ ಅಷ್ಟೇ ಸಾಕು ಅನ್ನೋರು ಬೇಕಾದ್ರೆ ಹೋಗಿ ಅದ್ರಲ್ಲಿ ಜಾಯಿನ್ ಆಗ್ಬೋದು. ಆದ್ರೆ ಕಂಪ್ನಿಯಿಂದ ಯಾವುದೇ ರೀತಿ ಮಾಹಿತಿ ಇಲ್ಲ. eha.com ರಿಜಿಸ್ಟರ್ ಆಗಿ ನೀವು ಬೇಕಾದ್ರೆ ಸ್ವಲ್ಪ ದಿನ ಬಿಟ್ಕೊಂಡು ಮತ್ತೆ ಬೇಕಾದ್ರೆ KYC ವೆರಿಫೈ ಮಾಡಿ ಬಂದು ನಮ್ ಜೊತೆ ಜಾಯ್ನ್ ಆಗ್ಬೋದು ಜಾ ಲೈಫ್ ಸ್ಟೈಲ್ ನಲ್ಲಿ ಅಂತ ಹೇಳಿ ಯಾವುದೇ ಮಾಹಿತಿ ಇಲ್ಲ ಸ್ನೇಹಿತರೆ. ದಯವಿಟ್ಟು ದುಡುಕಿ ಯಾವುದೇ ನಿರ್ಧಾರಕ್ಕೂ ತಗೊಳಕ್ ಹೋಗ್ಬೇಡಿ. ಏನಾದ್ರೂ ನಿಜವಾಗ್ಲೂ ಜಾಯ್ನ್ ಆಗ್ಲೇಬೇಕು ಅನ್ನೋದೇ ಆಯ್ತು, ಈ ಪ್ರೋಗ್ರಾಮ್ ನಿಜವಾಗ್ಲೂ ನೋಡ್ತಾ ಇದ್ರೆ ಏನಾದ್ರೂ ಮಾಡ್ಲೇಬೇಕು ಅನ್ನೋದು ನಿಜ ಆಯ್ತು ಅಂದ್ರೆ ದಯಮಾಡಿ KYC ಮಾಡ್ಕೊಂಡೆ ಜಾ ಲೈಫ್ ಸ್ಟೈಲ್ ರಿಜಿಸ್ಟರ್ ಆಗಿ, ಹಾಗೆ eha-ದಲ್ಲೂ ರಿಜಿಸ್ಟರ್ ಆಗಿ ಅಂತ ನಾನು eha-ದಲ್ಲಿ ರಿಜಿಸ್ಟರ್ ಆಗ್ಬೇಕು ಅಂದ್ರೆ ನೀವು ಬಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಸಬ್ಸ್ಕ್ರೈಬರ್ ಆಗಿರ್ಬೇಕು. ಅಂದ್ರೆ ಏನು ₹1109 ಏನಿದೆ, ಸೊ ಅದನ್ನ ಬಂದ್ಬಿಟ್ಟು ನೀವು ರಿಜಿಸ್ಟರ್ ಆಗ್ಬೇಕು. ಸೊ ಅದ್ರ ಜೊತೆಗೆ ಆವಾಗ ಬಂದ್ಬಿಟ್ಟು ಈ ತರ eha.com ಅಲ್ಲಿ ನಿಮ್ಗೆ ಪೇಜ್ ಓಪನ್ ಆಗುತ್ತೆ. ಸೊ ಈ ಪೇಜ್ ಅಲ್ಲಿ ನೀವು ಎಷ್ಟು ಆಡ್ಸ್ ನ ವ್ಯೂ ಮಾಡಿದೀರಾ, ನೀವು ಫೇವ್ರೆಟ್ ಆಡ್ಸ್ ನ ಬೇಕಾದ್ರೆ ಆಡ್ ಮಾಡ್ಕೊಬಹುದು. ಸೊ ಇನ್ನೂ ಅಡ್ವರ್ಟೈಸ್ಮೆಂಟ್ ನ ಬಂದ್ಬಿಟ್ಟು ಇನ್ನೂ ಶೋ ಆಗಿಲ್ಲ. ಸೊ ಆಫ್ಟರ್ 4th ಬಂದ್ಬಿಟ್ಟು ಇನ್ನೂ ಡಿಕ್ಲೇರ್ ಮಾಡ್ತಾರೆ. ಸರ್ ಕಂಟಿನ್ಯೂ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್. ಸೊ ಹಾಗಾಗಿ ನಾನು ಏನ್ ಇಷ್ಟಪಡ್ತೀನಿ, ಎವ್ರಿ ಒನ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಪ್ಲೀಸ್ ಡೂ KYC,
ಪ್ಲೀಸ್ ಡೂ ಅರ್ನ್ ಮನಿ. ಸೊ ದಿಸ್ ಇಸ್ ಮೈ 3 ಮಂತ್ರ. ಸೊ ಅದನ್ನ ದಯಮಾಡಿ ಎಲ್ರು ಫಾಲೋ ಮಾಡಿ. ಅಷ್ಟೇ ಅಲ್ಲ, ನಿಮ್ಗೀಗ ಯಾರು ಫೋರ್ಸ್ ಮಾಡ್ತಿಲ್ಲ ದುಡ್ಡು ಕೊಟ್ಟು KYC ಹಾಕಿ ಅಂತೇಳಿ. ಆದಷ್ಟು ಬೇಗ ನಿಮ್ಗೆ ಯಾರು ಸ್ನೇಹಿತರಿದ್ದಾರೆ, ಯಾರು ರಿಲೇಟಿವ್ಸ್ ಇದಾರೆ, ಯಾರು ನಿಮ್ಮ ಹತ್ರದ ಸ್ನೇಹಿತರೆ, ಒಂದು 10 ಜನನ ನೀವು ಡೈರೆಕ್ಟ್ ತಕ್ಷಣನೇ ರಿಜಿಸ್ಟರ್ ಮಾಡಿ. ನೀವು ರಿಜಿಸ್ಟರ್ ಮಾಡ್ಕೊಂಡು ನಿಮ್ಮ ರೆಫರಲ್ ID ಇಂದ KYC ಮಾಡೋದಕ್ಕೆ ಮುಂಚೆನೆ ನೀವು ಫಸ್ಟ್ ನೀವು ಹೇಗೆ ಇಮೇಲ್ ವೆರಿಫಿಕೇಶನ್ ತಕ್ಷಣ ಮಾಡ್ಕೊಂಡು ಆ ರೆಫರಲ್ ಲಿಂಕ್ ಥ್ರೂ ನೀವು 10 ಜನಕ್ಕೆ ರೆಫರ್ ಮಾಡಿಸಿ, ಆ 10 ಜನ ರೆಫರ್ ಮಾಡೋ ತರ ನೀವು ನೋಡ್ಕೊಳ್ಳಿ. ಏನಕ್ಕೆ ನಾನು ನಿಮಗೆ ಇದನ್ನ ಹೇಳ್ತಾ ಇದ್ದೀನಿ, ಆಲ್ರೆಡಿ 1.5 crore ಪರ್ಸನ್ಸ್ ಎಂಟೈರ್ ಇಂಡಿಯಾದಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಯಾರು KYC ಅಪ್ಲೋಡ್ ಮಾಡ್ಕೊಂಡಿಲ್ಲ. ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅವಾಗಿಂದ ಮಾಡ್ಕೊಳ್ಳೋ ಕಾಯ್ತಾ ಇದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ ನೀವೇನಾದ್ರೂ ಅದನ್ನ ಡಿಲೇ ಮಾಡಿದ್ದೆ ನಿಜ ಆಯ್ತು ಅಂದ್ರೆ ನಿಮ್ಮ ಹತ್ರದ ಅಕ್ಕಪಕ್ಕದವರ ಸ್ನೇಹಿತರೆ ನಿಮ್ ಕಾಯ್ತಾ ಇರ್ತೀರ. ಓಕೆ, ಸ್ನೇಹಿತರೆ ಕೇಳಿಸ್ತಿದ್ಯಾ ಕಾರ್ತಿಕ್? ಯಾ ಕೇಳಿಸ್ತಿದೆ. ಓಕೆ, ನೀವು ಅವನ್ನ ಮಾಡೋಣ ಅಂತ ಕಾಯ್ತಾ ಇರ್ತೀರಾ, ಅಷ್ಟೊಳಗೆ ಬೇರೆ ಯಾರೋ ನಿಮ್ಮನ್ನ ಮಾಡ್ಕೊಂಡು ಹೋಗಿರ್ತಾನೆ. ಓಕೆನಾ? ದೆನ್ ಕಮ್ ಟು ದ ಪಾಯಿಂಟ್. ಕಮಿಷನ್ ವಿತ್ಡ್ರಾವಲ್ ಸ್ಟಾರ್ಟ್ಸ್ ಟುಡೇ ಅಂತ ಹೇಳಿ ತೋರಿಸ್ತಾ ಇದೆ. ಕಮಿಷನ್ ವಿತ್ಡ್ರಾವಲ್ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಏನಂತ ಅಂದ್ರೆ ಕಂಪ್ನಿಗೆ ಆಲ್ರೆಡಿ ವೈಟಿಂಗ್ ಅಲ್ಲಿ ಇತ್ತು. ಏನಂತ ಅಂದ್ರೆ 30 ಲಕ್ಷ ಜನ ಸಬ್ಸ್ಕ್ರೈಬರ್ ಬಂದ್ರೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ. ಆದ್ರೆ ಏನ್ ಮಾಡಿದ್ರು ಅಂತ ಅಂದ್ರೆ ದೊಡ್ಡ ಅಪ್ಲೈನ್ ಅವ್ರು ಏನ್ ಮಾಡಿದ್ರು ಅಂದ್ರೆ KYC ಮಾಡ್ಕೊಂಡು ಟೀಮ್ ನ ಬೆಳೆಸ್ಬಿಟ್ಟಿದ್ರು. ನಿಮ್ಗೆ ಅವಾಗ್ಲೇ 7 ಲೆವೆಲ್ ಮ್ಯಾಟ್ರಿಕ್ಸ್ ನಿಮ್ಗೆ ಏನ್ ತೋರಿಸಿದ್ನಲ್ಲ ಆ ಟೇಬಲ್ ನಲ್ಲಿ ಅವ್ರ ಟೀಮ್ ನ ಬೆಳೆಸ್ಬಿಟ್ಟಿದ್ರು. ಅವ್ರ KYC ಅಪ್ಲೋಡ್ ಆಗೋಗಿತ್ತು, ಅವ್ರ ಪೇಮೆಂಟ್ ಮಾಡಾಗಿತ್ತು. ಅವ್ರಿಗೆ ಕಾಯಿಸಿಲ್ಲ. ಈಗ ಅವರಿಗೆ ಗೇಟ್ ವೇಗ್ ಒಂಚೂರು ವೇಟ್ ಮಾಡ್ತಾ ಇದ್ರು. ಗೇಟ್ ವೇ ಕೂಡ ಸಿಕ್ತು ಅವರಿಗೆ. ಪೇಮೆಂಟ್ ಗೇಟ್ ವೇ ಬಂದ್ಬಿಟ್ಟು ನಿಮ್ಗೆ ರ್ಯಾಪಿಡ್ ಅಂತ ಹೇಳಿ ಪೇಮೆಂಟ್ ಗೇಟ್ ವೇಗೆ ಅಪ್ರೂವಲ್ ಆಯ್ತು. ಪೇಮೆಂಟ್ ಗೇಟ್ ವೇನು ಕೂಡ ನಮ್ ಜೊತೆ ಟೈ ಅಪ್ ಆಯ್ತು. ಸ್ಟ್ರಕ್ಚರ್ ಅಲ್ಲಿ ಅಥೆಂಟಿಕೇಟೆಡ್ ಆಗಿ ರೆಡಿನೂ ಆಗೋಯ್ತು. ಅಂದ್ರೆ ನಮ್ ಜೊತೆ ಈಗ ಅವರು ಪೇಮೆಂಟ್ ಗೇಟ್ ವೇ ರ್ಯಾಪಿಡ್ ನವರು ಫಿಕ್ಸ್ ಆಗೋಯ್ತು. ಓಕೆನಾ? ಸೊ ಈ ಕಂಪ್ನಿ ಈ ಪೇಮೆಂಟ್ ಗೇಟ್ ವೇ ಏನಿದೆ ರ್ಯಾಪಿಡ್, ಇದು ಅಕ್ರಾಸ್ ದ ಗ್ಲೋಬಲ್ 200 ಕಂಟ್ರಿಗೆ ಪೇಮೆಂಟ್ ಗೇಟ್ ವೇ ಕೆಲಸ ಮಾಡುತ್ತೆ. ಸೊ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಕಂಪ್ನಿ ಬಂದ್ಬಿಟ್ಟು ಕ್ವಾಲಿಟಿ ವೈಸ್ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ನಮ್ಗೆ. ಹಾಗೇನೆ ಯಾರು ಆಲ್ರೆಡಿ KYC ಮಾಡಿದ್ರಲ್ಲ ಅವ್ರು ಇವತ್ತು ಕಮಿಷನ್ ವಿತ್ಡ್ರಾವಲ್ ಮಾಡ್ಕೊಳ್ಳಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆಡ್ಸ್ ಬಂದಿಲ್ಲ, ಆದ್ರೆ ಟೀಮ್ ಬಿಲ್ಡ್ ಆಗಿದೆ ಅವ್ರದ್ದು. ಆ ಟೀಮ್ ಬಿಲ್ಡ್ ಆದವ್ರದ್ದು ಕಮಿಷನ್ ಅನ್ನ ವಿತ್ಡ್ರಾವಲ್ಗೆ ಕೊಟ್ಟಿದ್ದಾರೆ. ಇವತ್ತು ತುಂಬಾ ಜನ ವಿತ್ಡ್ರಾವಲ್ ತಗೊಂಡಿದ್ದಾರೆ. ನಾಳೆ ನಾವು ವಿತ್ಡ್ರಾವಲ್ ತಗೊಂಡು ಅವ್ರದ್ದು ಸ್ಟೇಟ್ಮೆಂಟ್ ಅನ್ನ ಸಾಧ್ಯವಾದ್ರೆ ನಾನು ತಗೊಂಡು ಲೈನಿಗೆ ಬರ್ತೀನಿ. ನಾಳೆ ಸೆಷನ್ ಅಲ್ಲಿ ಅದನ್ನ ಶೋ ಮಾಡಕ್ಕೆ ಪ್ರಯತ್ನ ಸಾಧ್ಯವಾದ್ರೆ. ಓಕೆ ಕಾರ್ತಿಕ್, ಥ್ಯಾಂಕ್ ಯು ಸೋ ಮಚ್. ಸೊ ಇಷ್ಟೋ ತನಕ ನೀವು ಎಲ್ಲ ಒಂದು ಜಾ ಲೈಫ್ ಸ್ಟೈಲ್ ಯಾವ ತರ ವರ್ಕ್ ಆಗುತ್ತೆ, ಸೊ ಹೇಗೆ ಕಮಿಷನ್ ನ ಅಥವಾ ಇನ್ಕಮ್ ನ ನಾವು ಪ್ಯಾಸಿವ್ ಇನ್ಕಮ್ ನ ಮಾಡ್ಬೋದು ಅಂತ ಹೇಳ್ಕೊಟ್ರಿ. ತುಂಬಾ ಧನ್ಯವಾದ ಸರ್, ಅಂಕಿತ್ ಸರ್. ಸೊ ಇವಾಗ ವೇರಿಫೈಡ್ ಅಕೌಂಟ್ ಮತ್ತೆ ಅನ್ವೇರಿಫೈಡ್ ಅಕೌಂಟ್ ಇಂದು ಡಿಫ್ರೆನ್ಶಿಯೇಷನ್ ಏನು ಅಂತ ಹೇಳ್ಬಿಟ್ಟು ನಮ್ಮ ಮೆಂಟರ್ ಆದ ಸುನಿಲ್ ಅವ್ರು ಹೇಳ್ತಾರೆ. ಈಗ ಸುನಿಲ್ ಇದಾರಾ? ಸುನಿಲ್ ಸರ್ ಲೈನ್ ಅಲ್ಲಿ ಸರ್ ಇಲ್ಲ, ಡಿಸ್ಕನೆಕ್ಟ್ ಆಗಿದೆ ಅವ್ರದ್ದು. ಅವ್ರು ಅದೇ ನನಗೆ ಕಾಲ್ ಮಾಡಿದ್ರು. ಮೋಸ್ಟ್ ಪ್ರಾಬ್ಲಿ ಅವ್ರಿಗೆ ಓಕೆ ಇರ್ಲಿ ಬಿಡಿ. ವೆರಿಫೈಡ್ ನಾನ್ ವೆರಿಫೈಡ್ ಅದನ್ನ ನೆಕ್ಸ್ಟ್ ಸೆಷನ್ ಅಲ್ಲೇ ನೋಡೋಣ, ನಾಳೆನೆ ನೋಡೋಣ. ಟೈಮ್ ಆಗಿದೆ. ಕೇಳೋದಿದ್ರೆ ಇದ್ರಲ್ಲೇ ಕೇಳಿ. ಯಾರಿಗಾರು ಡೌಟ್ ಇದ್ರೆ ಸರ್, ಮನೇಶ್ ಸರ್ ಏನಾದ್ರು ಡೌಟ್ ಇದ್ರೆ ಇಫ್ ರಿಕ್ವೈರ್ಡ್ ಕೇಳಿ ಸರ್. ಇಲ್ಲ, ಅನುಪಮ್ ಅಂತ ಇದಾರೆ ನೋಡಿ, ಅವ್ರಿಗೆ ಕೇಳಿ. ಡೌಟ್ ಇದ್ರೆ ಕೇಳ್ಬೋದು. ಅನುಪಮ್ ಸರ್. ಹಾಯ್ ಕಾರ್ತಿ, ಅಫ್ಜಲ್. ಅಫ್ಜಲ್ ಹೇಳಿ. ಅಫ್ಜಲ್, ಆಡ್ಸ್ ಅಂತ ಹೇಳ್ತಾ ಇದೀರಲ್ಲ, ಹೌದು. ಯಾವ್ದ್ರ ಬಗ್ಗೆ ಬರುತ್ತೆ ಆಡ್ಸ್? ಅಡ್ವರ್ಟೈಸ್ಮೆಂಟ್ ಯಾವ್ದ್ರ ಬಗ್ಗೆ ಬರುತ್ತೆ ಅಂತ ಕೇಳ್ತಾ ಇದ್ದೀರಾ? ಅಲ್ಲಿ ಟೋಟಲ್ ನೀವು ಅಲ್ಲಿ KYC ಮಾಡ್ಕೊಂತಿರಲ್ಲ ಸರ್. KYC ಮಾಡುವಾಗ ನೀವು 25 ಕಂಪ್ನಿನ ಚೂಸ್ ಮಾಡ್ತೀರಾ. ಓಕೆನಾ? ಅದು ಗೊತ್ತಾಗುತ್ತೆ ನಿಮ್ಗೆ. ಅಲ್ಲಿ ಹೋಗ್ತೀರಾ 25 ಕಂಪ್ನಿ ನೀವು ಚೂಸ್ ಮಾಡ್ಬೇಕು. ಆ 25 ಕಂಪ್ನಿ ಚೂಸ್ ಮಾಡಿದಾಗ ಅದನ್ನ ರೆಡ್ಯೂಸ್ ಮಾಡ್ಕೊಳ್ಳೋಕೆ ಸಾಧ್ಯತೆಗಳಿದೆ. ಆದ್ರೆ ಆಸ್ ಆಫ್ ನಾವು 25 ಕಂಪ್ನಿ ನೀವು ಚೂಸ್ ಮಾಡ್ಬೇಕು ಟು ಅಪ್ಲೋಡ್ ಯುವರ್ KYC. ಅರ್ಥ ಆಯ್ತಾ? ಸೊ ಅಲ್ಲಿ ನಿಮ್ಗೆ 25 ಕಂಪ್ನಿನಲ್ಲಿ ಅವ್ರು ಏನ್ ಆಡ್ ಬೇಕಾದ್ರೂ ಕಳಿಸ್ಬೋದು. ರಿಗಾರ್ಡಿಂಗ್ ಸೋಪ್ ಆದ್ರೆ ಕಳಿಸ್ಬೋದು, ಬಟ್ಟೆನಾದ್ರೆ ಕಳಿಸ್ಬೋದು, ಶೂ ಕಳಿಸ್ಬೋದು, ಪಾತ್ರೆ ಬಗ್ಗೆ ಕಳಿಸ್ಬೋದು, ಡೆಸ್ಟಿನೇಷನ್ ವೆಡ್ಡಿಂಗ್ ಬಗ್ಗೆ ಕಳಿಸ್ಬೋದು, ರೆಸಾರ್ಟ್ ಬಗ್ಗೆ ಕಳಿಸ್ಬೋದು. ಸೊ ಆಲ್ ಕಾಸ್ಮೆಟಿಕ್, ಸ್ಪೋರ್ಟ್ಸ್ ಐಟಮ್ಸ್ ಆತರ ಇರುತ್ತೆ. ಏನಿಲ್ಲ, ರಿಗಾರ್ಡಿಂಗ್ ವಾಟ್ ಎವರ್ ದೇ ವಾಂಟೆಡ್ ಟು ಶೋ ದೇರ್ ಆಡ್ಸ್, ಇಟ್ ವಿಲ್ ಬಿ
ಅಷ್ಟೇ ಜಸ್ಟ್ ಆಡ್ ನೋಡ್ಬೇಕಷ್ಟೇ ಅಲ್ವಾ? ಹೌದು. ಕ್ವಶನ್ಸ್ ಏನಾದ್ರು ಬರುತ್ತಾ? ಅಷ್ಟೇ. ಏನ್ ಕೇಳಿದ್ರಿ? ಕ್ವಶನ್ಸ್ ಕ್ವಶನ್ಸ್ ಎಂತ ಇಲ್ಲ. ಸೊ ನಿಮಗೆ ಗೊತ್ತಿದೆ ಆಲ್ರೆಡಿ, ಇವಾಗ ಯೂಟ್ಯೂಬ್ ಅಲ್ಲಿ ಒಂದು ಚಾನೆಲ್ ಮಾಡಿದ್ರೆ ಸೊ ಅದ್ರಲ್ಲಿ ಜಸ್ಟ್ ಒಂದು 15 ಸೆಕೆಂಡ್ಸ್ ನಾವು ಅಡ್ವರ್ಟೈಸ್ಮೆಂಟ್ ನೋಡ್ತೀವಿ. ಸೊ ಆ ಯೂಟ್ಯೂಬ್ ಚಾನಲ್ ಓನರ್ ಬಂದ್ಬಿಟ್ಟು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಅರ್ನಿಂಗ್ಸ್ ಇರುತ್ತೆ. ಸೊ ಅದೇ ತರ ಸಬ್ಸ್ಕ್ರಿಪ್ಷನ್ ಲೆಕ್ಕದ ಮೇಲೆ ಬರುತ್ತೆ. ಇವಾಗ ಈ ವೆಬ್ಸೈಟ್ ಬಂದ್ಬಿಟ್ಟು ಮೋರ್ ದ್ಯಾನ್ 3 ಮಿಲಿಯನ್ಸ್ ಯೂಸರ್ಸ್ ಇದಾರೆ. ಸೊ 3 ಮಿಲಿಯನ್ಸ್ ಯೂಸರ್ಸ್ ಬಂದ್ಬಿಟ್ಟು 60 ಮಿನಿಟ್ಸ್ ಆಫ್ ವಿಡಿಯೋಸ್ ನೋಡಿದಾಗ ಸೊ ಅವನಿಗೆ ಎಷ್ಟು ಇನ್ಕಮ್ ಜನರೇಟ್ ಆಗುತ್ತೆ ಅನ್ನೋದನ್ನ ನಾವ್ ಯೋಚನೆ ಮಾಡ್ಬೇಕಾಗುತ್ತೆ. ಸೊ 1 hour ನಾವು ಯೂಟ್ಯೂಬ್ ಸ್ಪೆಂಡ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ 5 ಮಿನಿಟ್ಸ್ ಅಡ್ವರ್ಟೈಸ್ಮೆಂಟ್ ನೋಡ್ತೀವಿ. ಬಟ್ ಇದ್ರಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ ನಾವು 60 ಮಿನಿಟ್ಸ್ ಸಹ ಅಡ್ವರ್ಟೈಸ್ಮೆಂಟ್ ನೋಡ್ತೀವಿ. ಅದಕ್ಕೆ ಅವರು ಪ್ರೈಸ್, ಸೊ ಅವ್ರು ನಮಗೆ ಅದಕ್ಕೆ ಏನ್ ಬೆಲೆ ಇದೆ ಅದನ್ನ ಅವ್ರು ಕೊಡ್ತಾ ಇದಾರೆ. ಸೊ ಪರ್ ಡೇ 250 rupees. ಸೊ ವೆರಿಫೈಡ್ ಕಸ್ಟಮರ್ಸ್ ಏನಿದ್ದಾರೆ ಅವ್ರಿಗೆ ಬಂದ್ಬಿಟ್ಟು 1000 euros ಅಂದ್ರೆ ಇಯರ್ಲಿ 89,000. ಇವತ್ತಿಂದು ಯೂರೋ ಪ್ರೈಸ್ ಬಂದ್ಬಿಟ್ಟು 89,000 rupees ಇದೆ. ಸೊ 89 rupees ಇದೆ 1 euros. ಸೊ 1000 euros ಇಂಟು 89 ಅಂದ್ರೆ 89,000 rupees ಪರ್ ಇಯರ್ ಸಿಗುತ್ತೆ ವೆರಿಫೈಡ್ ಕಸ್ಟಮರ್ಸ್ ಗೆ. ಸೊ ವೆರಿಫೈ ಆಗೋದು ಹೇಗೆ ಅಂತ ಹೇಳಿದ್ರು 1109 rupees ನ ಬಂದ್ಬಿಟ್ಟು ನೀವು ಹೇಗೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂತೀರಾ. ಸೊ ವೋಚರ್ ಮುಖಾಂತರವಾಗ್ಲೂ ತಗೊಬಹುದು. ನಮ್ಮ ಹತ್ರ ಬಂದ್ಬಿಟ್ಟು ಇಲ್ಲ ಸರ್ ನನಗೆ ಮಾಡಕ್ ಬರ್ತಿಲ್ಲ ಅಂತ ಹೇಳಿದ್ರೆ ವೋಚರ್ ನಾವು ಕೊಡ್ತೀವಿ. ಸೊ ಅದ್ರ ಥ್ರೂನು ಮಾಡ್ಕೊಬಹುದು ನೀವು. ಸೊ ಅನ್ವೆರಿಫೈಡ್ ಅಂದ್ರೆ ಹೇಗಿರುತ್ತೆ ಅಂತ ಹೇಳಿದ್ರೆ ಅನ್ವೆರಿಫೈಡ್ ಪೀಪಲ್ಸ್ ಬಂದ್ಬಿಟ್ಟು 350 euros ಕೊಡ್ತಾರೆ. ಅಪ್ರಾಕ್ಸಿಮೇಟ್ಲಿ 31,500 ಬರುತ್ತೆ. ಸೊ ಪರ್ ಡೇ ಅನ್ವೆರಿಫೈಡ್ ಅಕೌಂಟ್ಸ್ಗೆ 1 euros ಕೊಡ್ತಾರೆ ನಿಮಗೆ. 1 euro ಅಂದ್ರೆ ಇವಾಗ 30 days ಮಾಡಕ್ಕಾಗಲ್ಲ. 100 days ಮಾಡಿದಾಗ ನಮಗೆ ಮಿನಿಮಮ್ ವಿಡ್ರಾವಲ್ 100 euros ಇರುತ್ತೆ. ಸೊ ಮಿನಿಮಮ್ ವಿಡ್ರಾವಲ್ ನೀವು ಮಾಡ್ಬೇಕು ಅಂತ ಹೇಳಿದ್ರೆ ನೀವು 100 days ನೋಡ್ಬೇಕಾಗುತ್ತೆ. ಅದೇ ನಿಮ್ ಟೀಮ್ ಅಲ್ಲಿ 100 ಮೆಂಬರ್ಸ್ ಇದ್ರೆ 1 day ಅಲ್ಲೇ ಆ ಒಂದು ಲಿಮಿಟ್ ಕ್ರಾಸ್ ಆಗುತ್ತೆ. ಸೊ ಯು ಕ್ಯಾನ್ ವಿಡ್ರಾ. ಓಕೆನಾ? ಅರ್ಥ ಆಯ್ತಾ? ಅರ್ಥ ಆಯ್ತು. ಓಕೆ. ಮತ್ತೆ ಇನ್ನೊಂದು ಹೇಳಿದ್ರು 100 euro ಆಗೋ ತನಕ ಅದನ್ನ ವಿಡ್ರಾವಲ್ ಮಾಡಕ್ಕಾಗಲ್ಲ ಅಂತ ಹೇಳಿ. ಹೌದು, ಮಿನಿಮಮ್ ವಿಡ್ರಾವಲ್ ಬಂದ್ಬಿಟ್ಟು 100 euros. ಓಕೆ, ವಿತ್ಡ್ರಾವಲ್ ಪಾರ್ಟಿಗೆ ಬರೋಣ. ಸಾರಿ, ಅದು ಆಕ್ಚುಲಿ ನಾವು ವಿತ್ಡ್ರಾವಲ್ ಪಾರ್ಟ್ ಮಾತಾಡ್ಬೇಕಾಯ್ತು, ಅವಾಗ ಹೇಳ್ತೀನಿ ಅಂತ ಹೇಳಿದ್ದೆ. ಸಿ 100 euro ಬಂದ್ಬಿಟ್ಟು ನಿಮ್ದು ಬ್ಯಾಂಕ್ ಅಕೌಂಟಿಗೆ ತಗೋಬೇಕಾದ್ರೆ ನಿಮ್ಗೆ ಮಿನಿಮಮ್ 100 euro. ಏನಕ್ಕೆ ಅಂತ ಹೇಳ್ತೀನಿ ಅಂತಂದ್ರೆ, ಸಿ ದಿಸ್ ಕಂಪ್ನಿ ವಾಂಟೆಡ್ ಟು ಇಂಟ್ರೊಡ್ಯೂಸ್ ದೆಮ್ಸೆಲ್ಫ್ ಅಕ್ರಾಸ್ ಗ್ಲೋಬಲ್ ಅಂತ ಅಂದ್ರೆ ಎಂಟೈರ್ ವರ್ಲ್ಡ್ ಅಲ್ಲಿ ಅವರು 200 ದೇಶಗಳಿಗೆ ಹೆಚ್ಚು ದೇಶಗಳಲ್ಲಿ ಅವರು ತಮ್ಮ ಬಿಸ್ನೆಸ್ ನ ಎಕ್ಸ್ಪಾನ್ಷನ್ ಮಾಡ್ಬೇಕು ಅಂತ ಇದಾರೆ ಬ್ರೋ. ಓಕೆನಾ? ಈಗ ಯೂರೋ ಬಂದ್ಬಿಟ್ಟು ನಮಗ್ ಜಾಸ್ತಿ ಇದೆ. ಅದೇ ಮಸ್ಕಟ್ ಅಥವಾ ದಿನಾರ್ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಯೂರೋ ಬಂದ್ಬಿಟ್ಟು ಕಡಿಮೆ ಆಗುತ್ತೆ. ಸೊ ಅವಾಗ ಅವ್ನ ಅಕೌಂಟಿಗೆ ಈಗ 10 euro ಇದೆ, ಈಗ ಅಕೌಂಟಿಗೆ ತಗೊಳಕ್ ಹೋದ್ರೆ ಮೈನಸ್ ಕೊಟ್ಟೋಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಅಕೌಂಟ್ ಟ್ರಾನ್ಸಾಕ್ಷನ್ ಆ ತರ ಮಾಡಿದ್ರೆ ಅದು ಫಸ್ಟ್ ವಿತ್ಡ್ರಾವಲ್ ನಿಮ್ದು. ಓಕೆನಾ? ಅಕೌಂಟ್ ವಿತ್ಡ್ರಾವಲ್. ಸೊ ಈಗ ಬಂದ್ಬಿಟ್ಟು ನೆಕ್ಸ್ಟ್ ಕಮ್ ಡೌನ್ ಟು ನೆಕ್ಸ್ಟ್ ವಿತ್ಡ್ರಾವಲ್. ಇವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಇಂಟರ್ನ್ಯಾಷನಲ್ ಪ್ರೀಪೇಡ್ ಕಾರ್ಡ್ಸ್ ಗಳನ್ನ ಕೊಡ್ತಾ ಇದಾರೆ. ಇಂಟರ್ನ್ಯಾಷನಲ್ ಪ್ರೀಪೇಡ್ ಕಾರ್ಡ್ಸ್ ಬಂದ್ಬಿಟ್ಟು 2 ಪ್ರೀಪೇಡ್ ಕಾರ್ಡ್ ಬರುತ್ತೆ. ಒಂದು ಜಾ ಲೈಫ್ ಸ್ಟೈಲ್ ಇಂದ ಒಂದು ಬರುತ್ತೆ. ಓಕೆ, ಎರಡನೇದು ಬಂದ್ಬಿಟ್ಟು ನಿಮ್ಗೆ ಆಡ್ ಏಜೆನ್ಸಿ ಕಡೆಯಿಂದ ಒಂದು ಪ್ರೀಪೇಡ್ ಕಾರ್ಡ್ ಬರುತ್ತೆ. ನೀವು ಪ್ರೀಪೇಡ್ ಕಾರ್ಡ್ ಬೇಕಾದ್ರೆ ನಿಮ್ಮ ಅಮೌಂಟ್ ನ ಡೈರೆಕ್ಟ್ ಆಗಿ ಅದಕ್ಕೆ ಕಾರ್ಡಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ನಿಮ್ಮ ಶಾಪಿಂಗ್ ಯೂಸ್ ಮಾಡ್ಬೋದು, ಬೈಕ್ ಪೆಟ್ರೋಲ್ಗೆ, ಅದಕ್ಕೆ ಇದಕ್ಕೆ ತಿನ್ಸಿಗೆ ನೀವು ಏನಕ್ಕೆ ಯೂಸ್ ಮಾಡ್ತೀರಾ ಅದಕ್ಕೆ ಯೂಸ್ ಮಾಡ್ಕೋಬಹುದು. ಹಾಗೇನೆ ಕ್ರಿಪ್ಟೋ ವಾಲೆಟ್ಸ್ ಥ್ರೂ ನೀವು ಕೂಡ ವಿತ್ಡ್ರಾವಲ್ ತಗೋಬಹುದು. ಕ್ರಿಪ್ಟೋ ವಾಲೆಟ್ಸ್ ಥ್ರೂ ವಿತ್ಡ್ರಾವಲ್ ಹೇಗೆ ತಗೋತೀರಾ ಅಂತಂದ್ರೆ ಅದು ವಜೀರೆಕ್ಸ್, ಬ್ಲಾಕ್ ಚೈನ್ ಇದೆಲ್ಲ ಈ ತರ ಕ್ರಿಪ್ಟೋ ವಾಲೆಟ್ಸ್ ಗಳಿವೆ. ನೇರವಾಗಿ ನೀವು ಕ್ರಿಪ್ಟೋ ವಾಲೆಟ್ಸ್ ಕೂಡ ನೀವು ಅದನ್ನ ಟ್ರಾನ್ಸ್ಫರ್ ತಗೋಬಹುದು. ಹಾಗೆ ವೋಚರ್ಸ್ ನ ಕೂಡ ನೀವು ಕ್ರಿಯೇಟ್ ಮಾಡಬಹುದು. ಹೇಗೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಈಗ ಬಂದ್ಬಿಟ್ಟು ಒಂದು 30 euro ಇದೆ ಅಷ್ಟೇ. ಜಸ್ಟ್ ಅಸ್ಯೂಮ್ ನನ್ನ ಹತ್ರ ಈಗ ಒಂದು 30 euro ಇದೆ. ಸೊ 30 euro ಬಂದ್ಬಿಟ್ಟು ನಾನು 100 euro ಆಗೋರ್ಗು ಕಾಯ್ಬೇಕು. ಏನ್ ಮಾಡೋದು? ನೋ ಪ್ರಾಬ್ಲಮ್. ನೀವೇನ್ ಮಾಡ್ಬೋದು ಅಂತಂದ್ರೆ ವೋಚರ್ ನ ಕ್ರಿಯೇಟ್ ಮಾಡ್ಬೋದು. ಹೇಗೆ? ಈಗ ಫಾರ್ ಎಕ್ಸಾಂಪಲ್ ನಾನ್ ಬಂದ್ಬಿಟ್ಟು ಕಾರ್ತಿನ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಇವತ್ತು. ಕಾರ್ತಿಕ್ ಬಂದ್ಬಿಟ್ಟು ಸರ್ ನಾನು ಹೇಗೆ ನಾನು ಪೇಮೆಂಟ್ ಮಾಡ್ಲಿ ಅಂತ ಹೇಳ್ತೀನಿ. ಒಂದ್ ಕೆಲಸ ಮಾಡಪ್ಪ, ನೀನ್ 1100 ಅಥವಾ 9 ರೂಪಾಯಿ ನನಗ್ ಕೊಡು, ನಾನ್ ನಿನಗೆ ವೋಚರ್ ಕೊಡ್ತೀನಿ. ನಿಮ್ಮ ಹತ್ರ ಇರ್ತಕ್ಕಂತ 30 euro ನಲ್ಲೇ ವೋಚರ್ ನ ಕ್ರಿಯೇಟ್ ಮಾಡ್ಬಿಟ್ಟು ಕಾರ್ತಿಕ್ ಈ ಒಂದು ವೋಚರ್ ನ ಕೊಟ್ಟು ವೋಚರ್ ನಂಬರ್ ಕ್ರಿಯೇಟ್ ಆಗುತ್ತೆ. ಆ ವೋಚರ್ ನಂಬರ್ ಎಂಟ್ರಿ ಹಾಕಿದ ತಕ್ಷಣ ಕಾರ್ತಿಕ್ ಇದು KYC ಆಗುತ್ತೆ. ಮೀನ್ ಟೈಮ್ ನಿಮ್ ಡೈರೆಕ್ಟ್ ಆಗಿ ಕ್ಯಾಶ್ ಸಿಗುತ್ತೆ. ಇದು ಒಂದು ಸುಲಭ ವಿಧಾನನ ಮಾಡಿದ್ರು. ಓಕೆನಾ? ಇಷ್ಟು ತರ ವಿತ್ಡ್ರಾವಲ್ ಇದೆ. ಸೊ ಹಾಗಾಗಿ ಎಲ್ಲೂ ಭಯ ಪಡ್ಬೇಕಾಗಿಲ್ಲ. 100 euro ಆದ್ಮೇಲೆ ತಗೋಬೇಕಾ ಅನ್ನೋ ಸಣ್ಣ ಅನುಮಾನನ ಇಟ್ಕೊಂಡ್ಬೇಡಿ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನಿಮ್ಗೊಂದು ಸಣ್ಣದಾಗಿರ್ತಕ್ಕಂಥ ಇವತ್ತೊಂದು ಟಿಪ್ಸ್ ಕೊಡ್ತೇನೆ ಬಿಫೋರ್ ಐ ಆಮ್ ಗೋಯಿಂಗ್. ಸರ್, ನಿಮ್ಮ ಸುತ್ತಮುತ್ತ ನಿಮ್ ಸ್ನೇಹಿತರು ಅಥವಾ ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಅಣ್ಣ ತಮ್ಮ, ಏನೇ ಆದ್ರೂ ಒಬ್ಬ ಮನುಷ್ಯ ಅಂತ ಹುಟ್ಟಿದ ಮೇಲೆ ಸರ್ ನಮ್ಗೆ 5 ಜನ
ಅಟ್ಲೀಸ್ಟ್ 5 ಮೆಂಬರ್ಸ್ ಫ್ರೆಂಡ್ಸ್ ಇರ್ತಾರೆ ಅಥವಾ 5 ಜನ ರಿಲೇಟಿವ್ಸ್ ಇರ್ತಾರೆ. ಎಲ್ಲದನ್ನು ಅಮಾಂಗ್ ದೆಮ್ ಎಲ್ಲಾರನ್ನು ಕೂಡಿ ಕಳೆದು ಗುಣಿಸಿ ಬಾಗಿಸಿ ಏನೇ ಮಾಡಿದ್ರು 5 ಜನನ ನಾನು ಡೈರೆಕ್ಟ್ ಆಗಿ ರೆಫರ್ ಮಾಡಿದ್ದೆ. 5 ಜನನ ಡೈರೆಕ್ಟ್ ಆಗಿ ರೆಫರ್ ಮಾಡಿದ್ರೆ ಪರ್ ರೆಫರ್ ನನಗೆ 2.74 ಸಿಗುತ್ತೆ. 5 ರೆಫರ್ ಮಾಡಿದ್ರೆ ನನಗೆ 1200 ಯೂರೋ ಆಗುತ್ತೆ. ಓಕೆನಾ, ಸರಿ, 1200 ರುಪಿ ಎವ್ರಿ ಡೇ ಬರುತ್ತೆ. ಕರೆಕ್ಟ್ ಆಗಿ 7 ಡೇಸ್ ಬಿಟ್ರೆ ನಂದು 100 ಯೂರೋನು ಆಗುತ್ತೆ. ಓಕೆ, 8800 ಆಗುತ್ತೆ. ಎವ್ರಿ ಸಾಟರ್ಡೆ ಬಂದ್ಬಿಟ್ಟು ನಾನು ವಿತ್ಡ್ರಾ ಮಾಡ್ಕೋಬಹುದು, ಅಥವಾ ಎವ್ರಿ ಮಂಡೇ ಬಂದ್ಬಿಟ್ಟು ವಿತ್ಡ್ರಾ ಮಾಡ್ಕೊಂಡ್ರೆ ವಾರಕ್ಕೆ 100 ರೂಪಾಯಿ ವಿತ್ಡ್ರಾ, ವಾರಕ್ಕೆ 100 ಯೂರೋ ವಿತ್ಡ್ರಾ ಅಂತ ಅಂದ್ರೆ ಅಲ್ಲಿಗೆ 8800. ಸೊ ಇದರಲ್ಲಿ ನಿಮ್ಗೆ ಟ್ಯಾಕ್ಸ್ ಆಮೇಲೆ ಟ್ರಾನ್ಸಾಕ್ಷನ್ ಅದ್ರದ್ದೆಲ್ಲ ಕಟ್ ಆದ್ರೆ ನಿಮ್ಗೆ ಏನಿಲ್ಲ ಅಂತಂದ್ರೆ ಒಂದು 7800 ಚಿಲ್ಡ್ರೆ ಅಂತ 8200 ಚಿಲ್ಡ್ರೆ ಆದ್ರೂ ನಿಮ್ಗೆ ವಿತ್ಡ್ರಾವಲ್ ಅಮೌಂಟ್ ನಿಮ್ಮ ಅಕೌಂಟ್ಗೆ ಡೈರೆಕ್ಟ್. ಸರ್ ಮಂತ್ಲಿ ಒನ್ಸ್ ವಿಡ್ರಾಲ್ ಇರುತ್ತಾ ಅಥವಾ ಎವ್ರಿ ವೀಕ್ ಇರುತ್ತಾ? ಎವ್ರಿ ಡೇ ವಿತ್ಡ್ರಾ ಮಾಡಿ ಸರ್. ವಿತ್ಡ್ರಾವಲ್ಗೆ ನೋ ಲಿಮಿಟ್ಸ್. ಓಕೆ ಓಕೆ, ಆದ್ರೆ ಮಿನಿಮಮ್ 100 ಯೂರೋಸ್ ಇರಬೇಕು, ರೈಟ್? ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡೋಕೆ ನಿಮ್ಮ ಹತ್ರ ನಿಮ್ಮ ಅಕೌಂಟ್ ಅಲ್ಲಿ 100 ಯೂರೋ. ಓಕೆ ಓಕೆ ಅಲ್ಲ, ಫಸ್ಟ್ ಟೈಮ್ ಮಾತ್ರನಾ ಯಾವಾಗ್ಲೂ? ಯಾವಾಗ್ಲೂ ಒಟ್ನಲ್ಲಿ ನೀವು ಬ್ಯಾಂಕಿಗೆ ಡೈರೆಕ್ಟ್ ಆಗಿ ತಗೋತೀರಾ, ಯು ಶುಡ್ ಹ್ಯಾವ್ 100 ಯೂರೋ ಇನ್ ಯುವರ್ ಅಕೌಂಟ್, ಇನ್ ಯುವರ್ ವಾಲೆಟ್. ಐ ಮೀನ್, ಸೊ ಇದ್ರಲ್ಲಾದ್ರೆ ಕಾರ್ಡ್ ಅಲ್ಲಾದ್ರೆ ನೀವು ಸ್ವೈಪ್ ಮಾಡ್ಕೊಬಹುದು. ಕಾರ್ಡ್ ಅಲ್ಲಿ ಬೇಕಾದ್ರೆ ನೀವು ಕಾರ್ಡಿಗೆ ಬೇಕಾದ್ರೆ ಟ್ರಾನ್ಸ್ಫರ್ ಮಾಡ್ಕೊಂಡು ಕಾರ್ಡಲ್ಲಿ ಬೇಕಾದ್ರೆ ಸ್ವೈಪ್ ಮಾಡ್ಕೋಬಹುದು. ಕಾರ್ಡಿಗೆ ನಿಮ್ಗೆ ಇಷ್ಟ ಲಿಮಿಟ್ ಅಂತ ಏನಿಲ್ಲ. ಕಾರ್ಡಿಗೆ ನೇರವಾಗಿ ನೀವು ದುಡ್ಡು ತಗೋಬಹುದು. ನೀವು 1000 ಯೂರೋನು ಹಾಕೋಬಹುದು, 100 ಯೂರೋನು ಹಾಕೋಬಹುದು, ನಿಮ್ ಇಷ್ಟ, ನೀವು ಎಷ್ಟು ಬೇಕಾದ್ರೂ ಹಾಕೋಬಹುದು. ಕಾರ್ಡಿಗೆ ಕಾರ್ಡ್ ಕೊಡ್ತೀರಾ ಏನು? ಕಾರ್ಡ್ ಬರುತ್ತೆ ನಿಮ್ಗೆ, ಒಂದು ಕಾರ್ಡ್ ಬರುತ್ತೆ, ಅಪ್ಲೈ ಮಾಡ್ಕೊಬೇಕು ನೀವು. ನೀವು KYC ಎಲ್ಲ ಆದ ತಕ್ಷಣ 10-20 ಡೇಸ್ ಅಲ್ಲಿ ಕಾರ್ಡ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ನೀವ್ ಹೇಗಿದ್ರೆ KYC ಅಪ್ಲೋಡ್ ಮಾಡ್ತಿರಲ್ಲ ಆ ಅಡ್ರೆಸ್ಗೆ ಬರುತ್ತೆ. ಕಾರ್ತಿ ಎಷ್ಟು ದಿವಸ ಆಯ್ತಮ್ಮ ನಿಂದಾಗಿ? ಏನ್ ಹೇಳಿ? ನಿಮ್ದು KYC ಆಗಿ ಎಷ್ಟು ದಿವಸ ಆಯ್ತು ಹೇಳು? ನಂದು 19th ಆಗಿದ್ದು. 19th ಆಗಿದ್ದಲ್ವಾ? ಎಸ್ ಎಸ್. ಸೊ 19th ಅಂದ್ರೆ ಇವತ್ತೆಷ್ಟು ಡೇಟ್? 28 ಅಲ್ವಾ? 9 ಡೇಸ್. 9 ಡೇಸ್ ಆಗಿದೆ. ನೋಡೋಣ, ಇನ್ನೊಂದು 10-15 ಡೇಸ್ ಆಗ್ತಾರೆ. ಮಮತಾ, ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕೇಳಿ, ಹ್ಯಾಂಡ್ಸ್ ರೈಸ್ ಮಾಡಿ. ಓಕೆ, ಹಾಯ್ ಕಾರ್ತಿ. ನನ್ಗೆ 2 ಡೌಟ್ ಇದೆ ಸರ್. ಒಂದು, ಕಂಪನಿ ಸ್ಟಾರ್ಟ್ ಆಗಕ್ಕೆ ಇನ್ನು ಎಷ್ಟು ಜನ ಬೇಕು ಬಂದು? ಅಂಡ್ ಮತ್ತೆ ನೀವೇನ್ ಯೂರೋ ಅಂತ ಹೇಳಿದ್ರಲ್ವಾ, ಹೌದು. ಸೊ ಅದು ನಮ್ಮ ಅಕೌಂಟಿಗೆ ಯಾವ ರೀತಿ ಟ್ರಾನ್ಸಾಕ್ಷನ್ ಆಗುತ್ತೆ? ಮೇನ್ ರುಪೀಸ್ ಇಂದನ ಇಲ್ಲ ಯೂರೋ ಟ್ರಾನ್ಸಾಕ್ಷನ್ ಮಾಡ್ಕೊಳಕ್ಕೆ ನಾವೇನಾದ್ರೂ ಪ್ರೊಸೀಜರ್ಸ್ ಫಾಲೋ ಮಾಡ್ಬೇಕಾ? ಇದು ನನ್ಗೆ 2 ಡೌಟ್ ಇದೆ. ಓಕೆ, ಕಾರ್ತಿಕ್, ಡೌಟ್ ನೀವು ಕ್ಲಿಯರ್ ಮಾಡ್ತೀರಾ ನಾನು ಮಾಡ್ಲಾ? ಇಲ್ಲ, ಮಾಡಿ ಪ್ರಾಬ್ಲಮ್ ಇಲ್ಲ. ನೀನೇ ಮಾಡು. ಮಮತಾ, ಫಸ್ಟ್ ಡೌಟ್ ಬಂದ್ಬಿಟ್ಟು ನೀನ್ ಏನಿದೆ ಯೂರೋಸ್ ಇಂದ ವಿಡ್ರಾ ಮಾಡ್ಬೋದಾ ಅಂತ ಹೇಳ್ಬಿಟ್ಟು, ಫಸ್ಟ್ ಥಿಂಗ್ ಬಂದ್ಬಿಟ್ಟು ಪೇಮೆಂಟ್ ಗೇಟ್ವೇ ಅಂತ ಇರುತ್ತೆ. ಓಕೆ, ಆ ಪೇಮೆಂಟ್ ಗೇಟ್ವೇ ಬಂದ್ಬಿಟ್ಟು ನಾವ್ ಇವಾಗ ರ್ಯಾಪಿಡ್ ನ ಚೂಸ್ ಮಾಡಿದ್ವಿ. ಅದು ವರ್ಲ್ಡ್ ವೈಡ್ 200 ಕಂಟ್ರೀಸ್ ಪ್ಲಸ್ ಅಲ್ಲಿ ಇದೆ. ಓಕೆನಾ? ಅದ್ರ ಥ್ರೂ ಮಿನಿಮಮ್ ವಿಡ್ರಾಲ್ ಬಂದ್ಬಿಟ್ಟು 100 ಯೂರೋಸ್ ಆಗಿದ ತಕ್ಷಣ ರ್ಯಾಪಿಡ್ ಥ್ರೂ ನೀವ್ ಯಾವಾಗ ಬೇಕಾದ್ರೆ ವಿಡ್ರಾ ಮಾಡ್ಕೊಬಹುದು. ಅದು INR ಕನ್ವರ್ಟ್ ಆಗಿನೇ ಬರುತ್ತೆ. ಓಕೆನಾ? ಕಂಪನಿ ಲಾಂಚ್ ಆಗಕ್ಕೆ ಎಷ್ಟು ದಿನ ಬೇಕು ಅಂತ ಕೇಳಿದ್ರಿ. ಆ ಕ್ವಶನ್ ಗೆ ಆನ್ಸರ್ ಬಂದ್ಬಿಟ್ಟು ಇವಾಗ ಆಲ್ರೆಡಿ ಇವತ್ತು ಕಮಿಷನ್ ವಿಡ್ರಾಲ್ ಆಲ್ರೆಡಿ ಅವ್ರು ಅನೌನ್ಸ್ ಮಾಡಿದ್ದಾರೆ. ನೀವು ಹೇಳ್ದಂಗೆ 2020 ನವೆಂಬರ್ ಅಲ್ಲಿ ಬಂದ್ಬಿಟ್ಟು ಇದು ಪ್ರೋಸೆಸ್ ಎಲ್ಲ ಸ್ಟಾರ್ಟ್ ಆಯ್ತು. ಬಟ್ ಆದ್ರೆ 3 ಮಿಲಿಯನ್ಸ್ ಯೂಸರ್ ಆಗದೆ ಇದ್ದಿದ್ ಕಾರಣ ಇಲ್ಲಿ ತನಕ ಡಿಲೇ ಆಯ್ತು. ಬಟ್ ಇವಾಗ ರಿಜಿಸ್ಟರ್ಡ್ ಯೂಸರ್ಸ್ ಬಂದ್ಬಿಟ್ಟು ಮೋರ್ ದ್ಯಾನ್ 2.5 ಮಿಲಿಯನ್ಸ್ ಆಗಿದ್ದಾರೆ. ಇನ್ನು ಜಸ್ಟ್ 95,000 ರಿಜಿಸ್ಟರ್ಡ್ ಯೂಸರ್ಸ್ ಬೇಕು. ಸೊ ಆನ್ 4th ಅಂದ್ರೆ iha.com ಗೆ ಬಂದ್ಬಿಟ್ಟು ಫ್ರೀ ರಿಜಿಸ್ಟ್ರೇಷನ್ ಕೊಟ್ಟಿರೋದ್ರಿಂದ, ಸೊ ಆನ್ 4th ಗೆ ಬಂದ್ಬಿಟ್ಟು ಎಲ್ಲಾ ಕಂಪ್ಲೀಟ್ ಆಗುತ್ತೆ. ವಿತಿನ್ 15 ಡೇಸ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ವಿತಿನ್ 15 ಡೇಸ್ ಅಲ್ಲಿ. ಸೊ ಇವಾಗ ಕಮಿಷನ್ ಕೊಡ್ತಾ ಇದಾರೆ, ಕಮಿಷನ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇವತ್ತಿಂದ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗ್ಬೇಕು, ಓಕೆ ಕಂಪನಿ ಆಸ್ ಸ್ಟೆಪ್ಪಿಂಗ್ ಔಟ್ ಟು ದಿ ಮೈನ್ ಗೋಲ್ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಬೇಕಾಗುತ್ತೆ. ಓಕೆನಾ? ಸೊ ಇವಾಗ ನಾವು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 2.74 ಯೂರೋಸ್ ಅನ್ನೋದು ಸಿಂಪಲ್ ಆಗಿ ಕಾಣಿಸುತ್ತೆ, ನನ್ನ ಒಂದು ಇಂಡಿವಿಜುವಲ್ ಮನಿ ಅಂತ ಹೇಳ್ಬಿಟ್ಟು. ಬಟ್ ಟೀಮ್ ಆಗಿ ವರ್ಕ್ ಆದಾಗ ನಿಮ್ಮ ಟೀಮ್ ಅಲ್ಲಿ ಒಂದು 30 ಮೆಂಬರ್ಸ್ ಬಂದ್ರೆ ಪರ್ ಡೇ ವಿಡ್ರಾಲ್ ಅಂದ್ರೆ ಪರ್ ಡೇ ಮಿನಿಮಮ್ ವಿಡ್ರಾಲ್ ಏನಿದೆ 100 ಯೂರೋಸ್ ಅದಾಗುತ್ತೆ. 2.7 ಯೂರೋಸ್ ಇಂಟು 30 ಮೆಂಬರ್ಸ್ ಅಂದ್ರೆ ಎಷ್ಟಾಗುತ್ತೆ? ಅಪ್ರಾಕ್ಸಿಮೇಟ್ಲಿ 104 ಸಮಥಿಂಗ್ ಏನೋ ಆಗುತ್ತೆ ಅಲ್ವಾ? ಸೊ ಓಕೆ, ಒಂದು 50 ಮೆಂಬರ್ಸ್ ಅಂತಾನೆ ತಗೊಳ್ಳಿ.
ಅಪ್ರಾಕ್ಸಿಮೇಟ್ಲಿ Okay. ಡೈಲಿ ವಿಡ್ರಾಲಿಂಗ್ ನೀವು ತಗೊಬಹುದು. ಅಂದ್ರೆ 89,000 ಇವತ್ತಿನ ವ್ಯಾಲ್ಯೂ ಏನಿದೆ ಯೂರೋದು 89 ರುಪೀಸ್ ಇದೆ. ಸೊ ಅದನ್ನ ನೀವು ವಿಡ್ರಾಲ್ ತಗೊಬಹುದು. ಸೊ ನಿಮಗೆ ಬೇಕು ಅಂದ್ರೆ ಕಾರ್ಡ್ ಥ್ರೂ ಇದ್ ಮಾಡ್ಕೊಬಹುದು. ಅದಕ್ಕೆ ವೋಚರ್ಸ್ ಸಿಗುತ್ತೆ. ಸೊ ನಿಮ್ಮ ರಿಜಿಸ್ಟರ್ ಯೂಸರ್ಸ್ ಏನಿದ್ದಾರೆ ಅವ್ರಿಗೆ ಬಂದ್ಬಿಟ್ಟು ನೀವು ವೋಚರ್ಸ್ ಥ್ರೂನು ಕೊಡ್ಬಹುದು. ಸೊ ಅದ್ರ ಜೊತೆಗೆ ಕಾರ್ಡ್ ಪೇಮೆಂಟ್ಸ್ ಮಾಡ್ಬೋದು. ತುಂಬಾ ಆಪ್ಷನ್ಸ್ ಇದೆ ನೀವು ರಿಜಿಸ್ಟರ್ ಯೂಸರ್ ಆಗಕ್ಕೆ. ಸೊ ಅನ್ವೆರಿಫೈಡ್ ಅಕೌಂಟಿಗೂ ಸಹ ಪೇ ಮಾಡೋದ್ರಿಂದ ಪ್ರಾಬ್ಲಮ್ ಇಲ್ಲ. ಇಲ್ಲಿ ತನಕ ಅನ್ವೆರಿಫೈಡ್ ಅಕೌಂಟ್ಸ್ ಬಂದ್ಬಿಟ್ಟು ಕ್ಯಾಶ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿರ್ಲಿಲ್ಲ. ಬಟ್ ಇವಾಗ ಅದನ್ನು ಸಹ ಅನ್ವೆರಿಫೈಡ್ ಅಕೌಂಟ್ ನನಗೆ ಇಂಟ್ರೆಸ್ಟ್ ಇಲ್ಲಪ್ಪ, ನಾನು ₹1 ಇನ್ವೆಸ್ಟ್ ಮಾಡಲ್ಲ, ಬಟ್ ಅಡ್ವರ್ಟೈಸ್ಮೆಂಟ್ ನೋಡ್ತೀನಿ ಅನ್ನೋರಿಗೆ 350 euros ತನಕ ಕೊಡ್ತಾ ಇದಾರೆ. ಸೊ ಎವ್ರಿ ಡೇ €1 ಕೊಡ್ತಾರೆ. ಏನಾದ್ರು ಡೌಟ್ಸ್ ಇದೆಯಾ? ಒನ್ ಮೋರ್ ಡೌಟ್ ಇದೆ ನನ್ಗೆ. ಸಾರಿ, ಡಿಸ್ಟರ್ಬೆನ್ಸ್ ಇದೆ. ಡೌಟ್ಸ್ ಬಂದ್ರೇನೆ ಇವಾಗ ಒಬ್ರು ವರ್ಕ್ ಮಾಡ್ತಿದಾರೆ ಅಂದ್ರೆ ಡೌಟ್ ಬಂದ್ರೆ. ಇವಾಗ ನಾನೇನಾದ್ರು ಫಾರ್ ಎಕ್ಸಾಂಪಲ್ ನಾನು ಒಂದ್ 5 ಮೆಂಬರ್ಸ್ ನಾನು ಆಡ್ ಮಾಡ್ದೆ ಅಂತ ಅನ್ಕೋ. ಓಕೆ. ಅವರಿಂದ ನನ್ಗೆ ಏನು 240 rupees ನನ್ಗೆ ಬರುತ್ತೆ ಅಂತ ಹೇಳಿದ್ರಿ. ಇಂಟು 5. ಓಕೆ. ಈಚ್ ಮೆಂಬರ್ ಇಂದ 240 into 5. Yes, into 5. ಓಕೆ. ಬಟ್ ಇವಾಗ ಅವ್ರೇನಾದ್ರು ಈಗ ನಾನೇನು 5 ಜನನ ಆಡ್ ಮಾಡಿರ್ತೀನಿ, ಅವರಿಂದ ಮಾತ್ರ ನನಗೆ ಪ್ರಾಫಿಟ್ ಇರುತ್ತೆ. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಅವ್ರೇನ್ ಆಡ್ ಮಾಡ್ತಾರೆ ಅದರಿಂದ ನಮಗೆ ಏನು ಸಿಗೋದಿಲ್ಲ, ಜಸ್ಟ್ ನಾವೇನ್ ಆಡ್ ಮಾಡಿದ್ರೆ ಓಕೆ ಬರುತ್ತೆ. ಹೆಂಗೆ ಅಂತ ನಾನು ಹೇಳ್ತೀನಿ. ಸೊ ಇವಾಗ ಲೆವೆಲ್ ಇನ್ಕಮ್ ಅಂತ ನಾವು ಅಂಕಿತ್ ಸರ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು, 7 ಲೆವೆಲ್ ಇನ್ಕಮ್ ಅಂತ ಹೇಳ್ಬಿಟ್ಟು. ಹೌದಾ? ಸೊ ಅದ್ರಲ್ಲಿ ಫಸ್ಟ್ ಲೆವೆಲ್ ಅಂದ್ರೆ ಇವಾಗ ನೀನು ಯಾರನ್ನ ಡೈರೆಕ್ಟ್ ಸ್ಪಾನ್ಸರ್ ಮಾಡಿರ್ತೀಯಾ, ಸೊ ಅವ್ರಿಗೆ ಬಂದ್ಬಿಟ್ಟು ನಿನಗೆ €5 ಬೋನಸ್ ಸಿಗುತ್ತೆ. ಓಕೆ. ಸೊ ಸೆಕೆಂಡ್ ಲೆವೆಲ್ ಏನ್ ಬರುತ್ತೆ ಅಲ್ಲಿಂದ ಬಂದ್ಬಿಟ್ಟು ನಿನಗೆ €2 ನಿನಗೆ ಬೋನಸ್ ಬರ್ತಾ ಹೋಗುತ್ತೆ. ಸೊ 1 to 5 ತನಕ ನಿನಗೆ ಬಂದ್ಬಿಟ್ಟು €2 ಸಿಗುತ್ತೆ. ಅಂದ್ರೆ 2 to 5, 6 to 7 ಬಂದ್ಬಿಟ್ಟು 3 and 4 ಸಿಗುತ್ತೆ. ಓಕೆ. ಸೊ ಯಾರೇ ನಿನ್ನ ಟೀಮ್ ಅಲ್ಲಿ ಆಡ್ ಆದ್ರೂನು ನಿನಗೆ ಬಂದ್ಬಿಟ್ಟು ಇನ್ಕಮ್ 100% ಇದ್ದೇ ಇದೆ. ಸೊ ಅದಕ್ಕೆ ನಾನು ಇವಾಗ ನಿನಗೆ ಎಕ್ಸ್ಪ್ಲನೇಷನ್ ನಾನು ಇವಾಗ್ಲೇ ಕೊಡ್ತೀನಿ. ಸೊ ಜಸ್ಟ್ ಒಂದು ಇವಾಗ ಸ್ಕ್ರೀನ್ ಶೇರ್ ಮಾಡ್ತೀನಿ, ಜಸ್ಟ್ ವಾಚ್ ಮಾಡಿ. ಸೊ ಇದಿವಾಗ ಟೀಮ್ ಅಂತ ಅನ್ಕೊಳ್ಳಿ, ಓಕೆನಾ? ಸೊ ನಾನಿನ್ನು ಸ್ಟಾರ್ಟ್ ಮಾಡಿ ಇನ್ನೂ 10 days ಆಗಿ, ಸೊ ಇನ್ನೂ ನಾನು ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಓಕೆನಾ? ಸೊ ದಿಸ್ ಈಸ್ ಮೈ ಟೀಮ್. ಒನ್ ಸೆಕೆಂಡ್. ಸೊ ನೆಟ್ವರ್ಕ್ ಸ್ಲೋ ಇದೆ ಇಲ್ಲಿ. ಸೊ ದಿಸ್ ಈಸ್ ಮೈ ಟೀಮ್, ಓಕೆ? ಸೊ ಇವಾಗ ಫಸ್ಟ್ ಲೆವೆಲ್ ಇನ್ಕಮ್ ಅಲ್ಲಿ ಬಂದ್ಬಿಟ್ಟು 25 ಮೆಂಬರ್ಸ್ ಇದ್ದಾರೆ. ಹೌದಾ? ನನ್ನ ಡೈರೆಕ್ಟ್ ಸ್ಪಾನ್ಸರ್ಸ್. 25 into 5 ಅಂದ್ರೆ 125 ಬಂದ್ಬಿಟ್ಟು ನನಗೆ ಪೊಟೆನ್ಶಿಯಲ್ ಇನ್ಕಮ್ ಆಡ್ ಆಗ್ತದೆ. ಹಲೋ, ಕೇಳಿಸ್ತಿದೆ, ಹೇಳಕ. ಸೆಕೆಂಡ್ ಲೆವೆಲ್ ಇನ್ಕಮ್ ಬಂದ್ಬಿಟ್ಟು 35 ಮೆಂಬರ್ಸ್ ಇದಾರೆ. ಸೊ 35 into 2 ಅಂದ್ರೆ €2 ಆಡ್ ಆಗುತ್ತೆ. ಸೊ 5th ಲೆವೆಲ್ ತನಕನೂ ನಿನಗೆ €2 ಸಿಗುತ್ತೆ. ಓಕೆ. ಸೊ 6th ಲೆವೆಲ್ ಇಂದ €3 ಸಿಗ್ತಾ ಹೋಗುತ್ತೆ. ಒಬ್ಬೊಬ್ರು ಆಡ್ ಆದಂಗೆ €3 ಸಿಗುತ್ತೆ. 7 ಲೆವೆಲ್ ಇಂದ ನಿನಗೆ €4 ಸಿಗುತ್ತೆ. ಓಕೆ. ಓಕೆನಾ? ಎನಿ ಡೌಟ್ಸ್? ಇಲ್ಲ, ಥ್ಯಾಂಕ್ ಯು. ಓಕೆ, ವೆಲ್ಕಮ್. ಅಂಕಿತ್ ಸರ್, ಅನುಪಮ್ ಅವರು ಏನೋ ಡೌಟ್ ಇದೆ ಅಂತ ಹೇಳಿದ್ರು. ಅನುಪಮ್ ಸರ್, ಏನ್ ಡೌಟ್ ಇದೆ? ಇಲ್ಲ, ಸ್ಪೀಕ್ ಆಗ್ತಾ, ಅವ್ರು ಮಾತಾಡ್ತಾ ಇಲ್ಲ. ಅಲ್ಲಿ ಅವರು ಮ್ಯೂಟ್ ಆಗಿರೋದನ್ನ ಅನ್ಮ್ಯೂಟ್ ಮಾಡಕ್ ಹೇಳಿ. ಅನ್ಮ್ಯೂಟಿಗೆ ಆಸ್ಕ್ ಮಾಡಿದೀನಿ, ಬಟ್ ಅವ್ರು ಏನು ಇದ್ ಮಾಡ್ತಾ ಇಲ್ಲ. ಓಕೆ ಸರ್, ಎಲ್ಲ ಡೌಟ್ ಕ್ಲಿಯರ್ ಆಗಿದೆ ಅನ್ಕೊಂಡಿದೀನಿ ಆಲ್ಮೋಸ್ಟ್. ಓಕೆ, ಕ್ಲೋಸ್ ಮಾಡೋಣ. ಮಣೇಶ್ ಸರ್, ಏನಾದ್ರು ಆಡ್ ಮಾಡಿ ಸರ್. ನಮ್ಮ ಲೀಡರ್ಸ್ ಆಗಿ ನೀವು ಒಂದ್ ಸ್ವಲ್ಪ ಆಡ್ ಮಾಡಿ ಏನಾದ್ರು ಇದ್ರೆ, ಪ್ಲೀಸ್ ಸರ್. ಸರ್, ಎಲ್ರಿಗೂ ನಮಸ್ತೆ. ನಮಸ್ತೆ. ಮನೇಶ್ ಅಂತ ಸಣ್ಣದಾಗ ಒಂದ್ ಮಾತಾಡ್ತೀನಿ, ಬೇಜಾರ್ ಮಾಡ್ಕೊಂಬೇಡಿ. ಜಸ್ಟ್ ಯಾರೇ ಆಗ್ಲಿ ಮಾತಾಡ್ಬೇಕಾರೆ ಮೇಡಮ್ ಸರ್ ಅಂತ ಹೇಳ್ಬಿಟ್ಟು ದಯವಿಟ್ಟು ಮಾತಾಡಿ. ಯಾಕಂದ್ರೆ ಅಂತ ಮೇಡಮ್ ಹಿಂಗ್ ಮಾತಾಡಿದ್ರು ನೀವೇ ಫ್ರೆಂಡ್ ಇರ್ಬೋದು, ಬಟ್ ಈ ಒಂದು ಇದ್ರಲ್ಲಿ ಬಂದಾಗ ಸ್ವಲ್ಪ ಓಕೆ, ಶೋರ್ ಸರ್. ಇದು ಫಸ್ಟ್ ಮೀಟಿಂಗ್, ಸೊ ಕರೆಕ್ಷನ್ ಮಾಡ್ಕೊಬೇಕಾಗುತ್ತೆ. ಅವರು ನಾನ್ ಬಿಡಿ, ಅದು ಇರ್ಲಿ. ಎಲ್ಲ ಹೇಳಿದ್ವಿ ಜಸ್ಟ್. ಯಾಕೆಂದ್ರೆ ಬೇರೆಯವ್ರಿಗೆ ಅದು ಅವರು ಹಂಗೆ ಮಾತಾಡ್ಬಿಡ್ತಾರೆ. ಥ್ಯಾಂಕ್ ಯು ಫಾರ್ ದಿ ಸಜೆಷನ್. ಹೇಳಿದೆ, ಬೇರೆ ಏನಿಲ್ಲ. ಮತ್ತೆ ಚೆನ್ನಾಗಿತ್ತು, ಥ್ಯಾಂಕ್ ಯು. ಅನುಪಮ್ ಅವ್ರ ಯಾಕೋ ಮ್ಯೂಟ್ ಮಾಡಿಲ್ಲ, ನೀವು ಅನ್ಮ್ಯೂಟ್ ಮಾಡಿಲ್ವಾ?
ಇಲ್ಲ, ಇಲ್ಲ, ಡೌಟ್ಸ್ ನೋಡೋಣ, ನಾಳೆ ಸೆಷನ್ ಅಲ್ಲಿ ಏನಾದ್ರು ಇದ್ರೆ ಡೌಟ್ಸ್ ಇದ್ರೆ ಕೇಳೋಣ. ಅಂಡ್ ನಾಳೆ ಸ್ವಲ್ಪ ಸೆಷನ್ ಕಾರ್ತಿಕ್ ಎಲ್ಲರಿಗೂ ಇಲ್ಲ ಇದೀವಿ ಇಲ್ಲ ವಿ ಕ್ಯಾನ್ ಅವರ್ಸ್ ಹಿಯರ್ ಇಟ್ ಸೆಲ್ಫ್. ಸೊ ವಾಟ್ ಟೈಮ್ ವಿ ಕ್ಯಾನ್ ಕಂಡಕ್ಟ್ ಸರ್ ಪ್ರಾಬಬ್ಲಿ? I have told you na, that is the same time sir, 7:45 I think so. 7:45 ಅಂದ್ರೆ ಎಲ್ಲರಿಗೂ ಕಂಫರ್ಟಬಲ್ ಟೈಮಿಂಗ್ ಇರುತ್ತೆ. ಸೊ ಇವಾಗ ಬಂದ್ಬಿಟ್ಟು ಇವತ್ತು ಜಾಯಿನ್ ಆದವರು ನಾಳೆ ಏನಾದ್ರು ಡೌಟ್ಸ್ ಇದ್ರೆ ಜಾಯಿನ್ ಆಗ್ತಾರೆ. ಅಗೇನ್ ಅಂಡ್ ಅಗೇನ್ ಅವ್ರು ಜಾಯಿನ್ ಆಗುವಂತದ್ದು ಇರಲ್ಲ. ಅದು ಇಂಪಾರ್ಟೆಂಟ್ ಥಿಂಗ್. ಲಿಸನ್ ಅವರು ಅಗೇನ್ ಅಂಡ್ ಅಗೇನ್ ಜಾಯ್ನ್ ಆಗೋದೇನ್ ಬೇಡ. ವಿ ಆಲ್ ದಟ್ ಡೋಂಟ್ ಜಾಯಿನ್, ಬಟ್ ಲೆಟ್ ದೆಮ್ ಜಾಯಿನ್ ಅದರ್ಸ್. ಎಸ್ ದಟ್ಸ್ ದ ರೀಸನ್ ವಿ ಶುಡ್. So let them join others, then only they can build their team. See, ನಾವು ಇಷ್ಟೆಲ್ಲ ಕೂತ್ಕೊಂಡು ಇಷ್ಟೆಲ್ಲ ಕಷ್ಟಪಡ್ತಾ ಇದೀವಿ ಅಂತಂದ್ರೆ for them as well. You say na, you can't say na. To know something you should sit here itself. ಹೌದು, ತಿಳ್ಕೊಂಡ ಮೇಲೆನೆ ಹೇಳಕ್ ಸಾಧ್ಯ ಅಲ್ವಾ? ಈಗ 3 ಮೆಟ್ರಿಕ್ಸ್ ಪ್ಲಾನ್ ಆಗ್ಲಿ, 5 ಮೆಟ್ರಿಕ್ಸ್ ಪ್ಲಾನ್ ಆಗ್ಲಿ, ಹೌದೌದು, ತುಂಬಾ ಜನಕ್ಕೆ ಅರ್ಥ ಆಗಿರಲ್ಲ. ಹೇಳಕ್ ಅರ್ಥ ಆಗಿರಲ್ಲ. ಹೌದು, ಅದು ನಾರ್ಮಲ್ ಆಗಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಿರ್ತಾರೆ, ಅವ್ರಿಗೆ ಈಸಿಯಾಗಿ ಹೋಗುತ್ತೆ. ಓಕೆ, ಬಟ್ ಅದನ್ನ ಹೇಳ್ತಾ ಅರ್ಥ ಮಾಡಿಸ್ಬೋದು. ಹೌದು ಸರ್. And then meantime, sir, one moment. I just wanted to tell all my mates, friends, ನಮ್ದೇ ಯೂಟ್ಯೂಬ್ ಚಾನಲ್ ಇದೆ. ಓಕೆ, ಪ್ರಾಬಬ್ಲಿ ಎಲ್ಲರಿಗೂ ಅದ್ರದ್ದು ಲಿಂಕ್ ಸಿಕ್ಕಿರುತ್ತೆ ಬೆಳಗ್ಗೆ. ಸೊ ಮೀನ್ ಟೈಮ್ ಇವತ್ತಿನ ಮೀಟಿಂಗ್ ಕೂಡ ಆ ಲಿಂಕ್ ನಾವು ಶೇರ್ ಮಾಡ್ತೀವಿ ನಾಳೆ ಗ್ರೂಪ್ ನಲ್ಲಿ. ಸೊ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಅಪ್ಡೇಟ್ಸ್ ಗಳನ್ನ ತಿಳ್ಕೊಳ್ಳಿ. ಓಕೆ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಸೊ ಯಾಕಂದ್ರೆ ನಿಮ್ಗೆ ಇಮಿಡಿಯೇಟ್ ನೋಟಿಫಿಕೇಶನ್ಸ್ ಎಲ್ಲ ಸಿಗುತ್ತೆ. ಹಾಗೇನೆ ಪ್ರತಿ ದಿವಸದ ಮೀಟಿಂಗ್ ಅದ್ರಲ್ಲಿ ಅಪ್ಡೇಟ್ ಇರ್ತದೆ, ಅಪ್ಡೇಟ್ ಆಗುತ್ತೆ, ಅಪ್ಲೋಡ್ ಆಗುತ್ತೆ. ಸೊ ನೀವು ಅದನ್ನ ಬೇಕಾದ್ರೆ ರೆಫರೆನ್ಸ್ ಬೇಕಾದ್ರೆ ತಗೋಬಹುದು. ಅಯ್ಯೋ ಗೊತ್ತಾಗ್ಲಿಲ್ಲ, ಮೀಟಿಂಗ್ ನಾನು ಜಾಯ್ನ್ ಆಗಕ್ಕಾಗ್ಲಿಲ್ಲ ಅಂದ್ರೆ ಪ್ಲೀಸ್ ಚೆಕ್ ಇಟ್ ಔಟ್ ಲೇಟರ್. ಓಕೆ, ಅದಲ್ಲಿರುತ್ತೆ. ಓಕೆ, ಸೊ ಏನಾದ್ರೂ ಡೌಟ್ಸ್ ಇದ್ರೆ ಅದನ್ನ ನೋಟ್ ಡೌನ್ ಇಟ್ ಅಂಡ್ ಯು ಕ್ಯಾನ್ ಆಸ್ಕ್ ಇಟ್ ಲೇಟರ್. ಓಕೆನಾ? ಸೊ ಈಗ್ಲೇ ಕೇಳ್ಬೇಕು ಅಂತೀನಿ. ನೀವು ನಾಳೆ ಮರ್ತೋಯ್ತು ಸರ್, ನಾಳೆ ನೆನಪಾಗಿಲ್ಲ ಅಂತಂದ್ರೆ ವಿಡಿಯೋ ನೋಡಿ ನಿಮಗೆ ನೆನಪಾಗ್ಬೋದು, ಅದನ್ನ ನೋಡಿ ಮತ್ತೆ ಸ್ಟಾರ್ಟ್ ಆಗ್ಬೋದು. ಆ ತರದ್ ಏನಾರಿತ್ತು ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ, ನೆಕ್ಸ್ಟ್ ಸೆಷನ್ ಅಲ್ಲಿ ಯು ಕ್ಯಾನ್ ಆಸ್ಕ್ ಅಸ್ ಎನಿ ಟೈಮ್ ಫಾರ್ ಯುವರ್ ಹೆಲ್ಪ್. ನಥಿಂಗ್ ಟು ವರಿ, ನೋ ನೀಡ್ ಟು. ಆಕ್ಚುಲಿ ಒಂದು ವಿಚಾರ ಏನು ಅಂದ್ರೆ, ನಾವು ಡೈರೆಕ್ಟ್ ಆಗಿ ಯಾವಾಗೆಲ್ಲ ಒಂದು ಮೀಟಿಂಗ್ಸ್ ಮಾಡ್ತಾ ಇದ್ವಿ ಕಳೆದ ಬಾರಿ ಎಲ್ಲ, ಸೊ ಅದ್ರಲ್ಲಿ 10 ಮೆಂಬರ್ಸ್ 15 ಮೆಂಬರ್ಸ್ ಬಂದ್ರೇನೆ ದೊಡ್ಡ ವಿಷಯ, ಒಂದು ಖುಷಿ ಆಗುವಂತ ವಿಷಯ. ಓ, ಫುಲ್ ಆಗಿದಪ್ಪ, ನಮಗೊಂದ್ ಸ್ವಲ್ಪ ಮಾತಾಡಕ್ ಒಂದು ಖುಷಿ ಇರುತ್ತೆ. ಬಟ್ ಇವತ್ತಿಂದು ಸೆಷನ್ ಅಲ್ಲಿ 28 ಮೆಂಬರ್ಸ್ ಆಡ್ ಆಗಿದ್ರು. ಹೌದಾ? ಎಸ್, ಆಫ್ ಕೋರ್ಸ್. ಓಕೆನಾ? ಅದ್ ನಿಮಗೆ ಗೆಸ್ ಮಾಡಿದ್ರೆ ಏನೋ ಗೊತ್ತಿಲ್ಲ. ದಿಸ್ ಈಸ್ ಅವರ್ ಫಸ್ಟ್ ಅಫಿಷಿಯಲ್ ಮೀಟ್ ಅಂಡ್ ದಿಸ್ ಈಸ್ ಅವರ್ ಫಸ್ಟ್ ಅಫಿಷಿಯಲ್ ಒಂದು ಪ್ರೆಸೆಂಟೇಶನ್. ಗ್ರೇಟ್. ಖುಷಿ ಆಯ್ತು. ಸೊ ನಮ್ಮ ಟೀಮ್ ನ ಬೆಳೆಸ್ಬೇಕು ಅನ್ನೋದೊಂದು ಇಂಟೆನ್ಷನ್ ಇಟ್ಕೊಬೇಕು ಎಲ್ಲಾರು ಅಷ್ಟೇ. ಸೊ ಅವ್ರವ್ರ ಟೀಮ್ ನ ಯಾವ ತರ ಬಿಲ್ಡ್ ಮಾಡ್ಬೇಕು ಅನ್ನೋದನ್ನ ಏನೇ ಡೌಟ್ಸ್ ಇದ್ರು ಗ್ರೂಪ್ ಅಲ್ಲಿ ಡೈರೆಕ್ಟ್ ಆಗಿ ಶೇರ್ ಮಾಡಿ, ಅಥವಾ ನೀವು ಪರ್ಸನಲ್ ಆಗು ನಮಗೆ ಕಾಲ್ ಮಾಡಿ. ಸೊ ನಾವು ಬಂದ್ಬಿಟ್ಟು 100% ನಿಮ್ಮ ಒಂದು ಸಪೋರ್ಟಿಗೆ ಇರ್ತೀವಿ. ಸೊ ಈವನ್ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ ಬರ್ತಿಲ್ಲ, ಯಾವ ತರ ಲಿಂಕ್ ನ ಶೇರ್ ಮಾಡೋದು ಅದನ್ನು ಸಹ ನಾನ್ ಬಂದ್ಬಿಟ್ಟು ಲಿಂಕ್ ನ ಕ್ರಿಯೇಟ್ ಮಾಡಿ, ಸ್ಕ್ರೀನ್ ಶಾಟ್ ನ ಕ್ರಿಯೇಟ್ ಮಾಡ್ಬಿಟ್ಟು ನಾನು ಯೂಟ್ಯೂಬ್ ಚಾನಲ್ ಹಾಕ್ಬಿಟ್ಟು ಅದನ್ನು ಸಹ ಹಾಕ್ತೀನಿ. ಯು ಕ್ಯಾನ್ ಸಿ ದಟ್. ಅಂಡ್ ನೀವು ಬಂದ್ಬಿಟ್ಟು ರೆಫರೆನ್ಸ್ ಯಾವ ತರ ಕೊಡ್ಬೇಕು, ಸೊ ಯಾವ ತರ ಇದೆಲ್ಲ ವರ್ಕ್ ಆಗುತ್ತೆ, ಇದೆಲ್ಲಾ ವಿಡಿಯೋಸ್ ಗಳನ್ನ ಬಂದ್ಬಿಟ್ಟು ರೆಗ್ಯುಲರ್ ಆಗಿ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ನನ್ ಇದ್ರಲ್ಲಿ. ನೋಡಿ, ಅನುಪಮ್ ಸರ್ ಬಂದಿದ್ದಾರೆ. ಅನುಪಮ್ ಸರ್ ಮಾತಾಡಿ ಸರ್. ನಮಸ್ಕಾರ ಸರ್. ನಮಸ್ತೆ. ಅನುಪಮ್ ಅಂತ. ನಂಗೆ ಮೇಜರ್ ಒಂದೇ ಒಂದು ಸಿಂಪಲ್ ಡೌಟ್. ಈಗ ರಿಜಿಸ್ಟ್ರೇಷನ್ ಮಾಡ್ಕೊಂಡಾಯ್ತು, ವೆರಿಫೈಡ್ ನಮ್ ಮೆಂಬರ್ ಆಯ್ತು, ಓಕೆ ಫೈನ್. ವೆರಿಫೈಡ್ ಮೆಂಬರ್ ಆಗಿ ಐ ಆಮ್ ಜಸ್ಟ್ ಇಂಟ್ರೆಸ್ಟೆಡ್ ಇನ್ ದ ಆಪ್, ಇದು ಸಾರಿ ಅಡ್ವರ್ಟೈಸ್ಮೆಂಟ್ಸ್, ಬಟ್ ಮೆಂಬರ್ಸ್ ಆಡ್ ಮಾಡೋ ಇಂಟ್ರೆಸ್ಟ್ ಅಲ್ಲಿ ನಾನು ಇಲ್ಲ ಅಂತ ಇಟ್ಕೊಳ್ಳಿ. ಸೊ ವಾಟ್ ಇಸ್ ದಟ್ ಗೋಯಿಂಗ್ ಟು ಅರ್ನ್ ಮೀ? ಸರ್ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಸೊ ನಿಮ್ಮ ಇಂಡಿವಿಜುವಲ್ ಪರ್ಸನ್, ಇವಾಗ ಅನುಪಮ್ ಏನಿದ್ದೀರಾ ನೀವು ಬಂದ್ಬಿಟ್ಟು ವೆರಿಫೈ ಆದ್ರಿ, ಓಕೆನಾ? ವೆರಿಫೈಡ್ ಕಸ್ಟಮರ್ ಬಂದ್ಬಿಟ್ಟು ನಾನು ಫಸ್ಟ್ ಗೆ ಹೇಳಿದ್ವಿ 1000 euros ಸಿಗುತ್ತೆ ಅಂತ. 1000 euros is equal to 89,000 rupees per year into 365 ನ ಡಿವೈಡ್ ಮಾಡಿ ಪರ್ ಡೇ ಬಂದ್ಬಿಟ್ಟು ನಿಮಗೆ 250 ಅರೌಂಡ್ ಬರುತ್ತೆ. ಸೊ ಎವ್ರಿ ಡೇ ನೀವು ಏನೇನು ಅಡ್ವರ್ಟೈಸ್ಮೆಂಟ್ ನೋಡ್ತೀರಾ, ಅದೇನಿದೆ 60 ಮಿನಿಟ್ಸ್ ಅಥವಾ 20 ಮಿನಿಟ್ಸ್, ಅದಿನ್ನೂ ಫಿಕ್ಸ್ ಆಗಿಲ್ಲ ಎಷ್ಟು ಮಿನಿಟ್ಸ್ ಇರುತ್ತೆ ಅಂತ. ಸೊ ಆ ವಿಡಿಯೋಸ್ ನ ನೋಡ್ದಂಗೆ ನಿಮಗೆ ಎವ್ರಿ ಡೇ 2.74 euros ಆಡ್ ಆಗುತ್ತೆ.
ಅಂದ್ರೆ ಈಗ ಅಡ್ವರ್ಟೈಸ್ಮೆಂಟ್ ಅದು ಸ್ಪೆಸಿಫಿಕ್ ಟೈಮಿಂಗ್ ಇರುತ್ತಾ? Timing ಇಲ್ಲ, timing ಇಲ್ಲ. ನೋಡ್ಬೇಕು ಅನ್ನೋದು. 24/7 ಅಲ್ಲಿ ಯಾವಾಗ ಬೇಕಾದ್ರೆ ನೀವು ನೋಡ್ಬೋದು. ಸೊ ಅದ್ರಲ್ಲಿ ಆಡ್ ಕ್ಲಿಯರ್ ಅಂತ ಬರುತ್ತೆ. ಸೊ EHA.com ಗೆ ಹೋದಾಗ ನೀವ್ ಇಷ್ಟು ಇನ್ನೂ ಬಾಕಿ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರುತ್ತೆ. ಅದನ್ನ ಕ್ಲಿಯರ್ ಮಾಡಿದ್ರೆ ಆಯ್ತು. ನೀವು ಮಾಡ್ಲಿಲ್ಲ, ಸಪೋಸ್ ಐ ಡಿ ನಾಟ್ ಫೈಂಡ್ ಎ ಟೈಮ್, ಅರ್ಧ ನೋಡಿದ್ದೆ ಇನ್ ಅರ್ಧ ನೋಡ್ಲಿಲ್ಲ, ಸೊ ಅದಕ್ಕೆ ಏನ್ ವ್ಯಾಲ್ಯೂ ಇರುತ್ತೆ ಅದ್ ಮಾತ್ರ ಬರುತ್ತೆ. ಮೋಸ್ಟ್ ಪ್ರಾಬಬ್ಲಿ ನನ್ನ ಒಂದು ಪ್ರಕಾರ ಬರದ್ ಡೌಟ್. ಸೊ 2.74 euros 100% ನೀವು ವಿಡಿಯೋಸ್ ನ ಕ್ಲಿಯರ್ ಮಾಡಿದ್ರೆ ಮಾತ್ರ ಪರ್ ಡೇ ಕೌಂಟ್ ಆಗುತ್ತೆ. ದಟ್ ಅಗ್ರಿಮೆಂಟ್ ಏನ್ ಹೇಳುತ್ತೆ ಅಂದ್ರೆ ನಾನು 60 hours ಕೊಡ್ತೀನಿ, 60 hours ನೀನ್ ಕಂಪ್ಲೀಟ್ ಮಾಡಬೇಕು, ಡ್ಯೂರೇಷನ್ ಆಫ್ ಟೈಮ್ ಯು ಹ್ಯಾವ್ ಟು ಎಸ್ ದೆನ್ ಓನ್ಲಿ ಯು ಕ್ಯಾನ್ ಗೆಟ್. ಅದ್ರಲ್ಲಿ ನೆಗೋಷಿಯೇಷನ್ ಇಲ್ಲ. ನಾನು ಒಂದು ಅರ್ಧ ಗಂಟೆ ನೋಡಿದೆ, ನನಗೆ ಅಟ್ಲೀಸ್ಟ್ 120 ರೂಪಾಯಿನಾರು ಕೊಡಬಹುದಾಗಿತ್ತು. ನೋ ನಥಿಂಗ್. ಯು ಹ್ಯಾವ್ ಟು ವಾಚ್ ದ ಎಂಟೈರ್ ವಿಡಿಯೋ. ದೇರ್ ಇಸ್ ನೋ ಡಿವಿಯೇಷನ್. ಇದನ್ನ ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಸರ್, ಇವತ್ತು ಪ್ರತಿಯೊಬ್ರು ಮೊಬೈಲ್ ಅಲ್ಲೇ ಜೀವನ. ಫ್ರಾಂಕ್ಲಿ ಸ್ಪೀಕಿಂಗ್, ನಾನೊಂದು ಕಟುವಾಗಿರ್ತಕ್ಕಂಥ ಸತ್ಯ ಹೇಳ್ತೀನಿ. ಇವತ್ತು ಮೊಬೈಲ್ ಅನ್ನೋದು ಮಾನವನ ಅವಿಭಾಜ್ಯ ಅಂಗ. ಇಟ್ಸ್ ಅ 6th sense. ಹೌದು. ಯಾಕೆ ಅಂದ್ರೆ ಕಣ್ಣು, ಕಿವಿ, ಮೂಗು, ಬಾಯಿ, ನಾಲ್ಗೆ ಇದು ಜ್ಞಾನೇಂದ್ರಿಯಗಳು ಅಂದ್ರೆ ಸೆನ್ಸ್ ಅಂತ ಹೇಳ್ತೀವಿ. ಇವತ್ತು ಮೊಬೈಲ್ 6th sense. ಮೊಬೈಲ್ ಇಲ್ಲ ಅಂತ ಅಂದ್ರೆ ನೀವು ಹೊರಗಡೆ ಹೋಗ್ಬಿಟ್ಟು ಒಂದೇ ಒಂದ್ ಕೆಲಸ ಮಾಡ್ಕೊಂಡ್ ಬರಕ್ಕಾಗಲ್ಲ. ಇವತ್ತು ಹೋಗ್ಬಿಟ್ಟು ಒಂದಿನ ಮೊಬೈಲ್ ಇಲ್ದೆಲ್ಲ ಹೋಗಿ ಹೊರಗಡೆ ಒಂದ್ ಕೆಲಸ ಮಾಡ್ಕೊಂಡ್. ಸೊ ಮೊಬೈಲ್ ಜೊತೆನೆ ಯಾವಾಗ್ಲೂ ಮನುಷ್ಯ ಇರ್ತಾನೆ. ಯಾವಾಗ ಟೈಮ್ ಇದಿರುತ್ತೆ ಅಲ್ಲಿ 25 ಇದನ್ನ ಇದ್ ಮಾಡಿರ್ತೀವಿ, ಆನ್ ಮಾಡಿ ಆರಾಮಾಗಿ ಕುತ್ಕೊಂಡು ನೋಡಿ. ಸರ್, ಈ ಮನುಷ್ಯನಿಗೆ 1 hour ಟೈಮ್ ಸಿಗ್ದಿರ ಅಂತ ಟೈಮೇ ಇಲ್ಲ ಸರ್. ಅವನು ಯೂಟ್ಯೂಬ್, ವಾಟ್ಸಪ್, ಅದು ಇದು ಹಾಳು ಮುಳ್ಳು ಧಾರಾವಾಹಿ ಅಂತ, ಊಟ ಅಂತ, ಅದೆಂತದ ಬಿಗ್ ಬಾಸ್ ಅಂತ ಎಲ್ಲಾ ನೋಡಿ ಟೈಮ್ ವೇಸ್ಟ್ ಮಾಡಿ ಅವ್ರೇನ್ ದುಡ್ಡು ಕೊಡ್ತಾರೆ. ಸಿಂಪಲ್ ಟ್ರಿಕ್ ಸರ್, ಮಲ್ಗೋ ಟೈಮ್ ಅಲ್ಲಿ ಅಥವಾ ಊಟ ಮಾಡೋ ಟೈಮ್ ಅಲ್ಲಿ ಸುಮ್ನೆ ಅಡ್ವರ್ಟೈಸ್ಮೆಂಟ್ ಆನ್ ಮಾಡ್ಬಿಟ್ಟು ಬಿಟ್ರೆ ಆಯ್ತು ಸರ್. 1 hour ನೋಡ್ತಾ ಕುತ್ಕೊಳ್ಳಿ ಆರಾಮಾಗಿ ಮನೆಯವರೆಲ್ಲ. ಸರ್ ಸಿಂಪಲ್ ಥಿಂಗ್, ಅದು ರನ್ ಆಗ್ಬೇಕು ಅಷ್ಟೇ. ಸೊ ಸ್ಟ್ರೀಮ್ ಆಗ್ಬೇಕು ಅಷ್ಟೇ. ಸೊ ಅದನ್ನ ಇದ್ ಮಾಡ್ಬೇಕು ಅನ್ನೋದಿರಲ್ಲ. ಅಲ್ಲ ಅದು ಓಕೆ ಸರ್, ಐ ಅಂಡರ್ಸ್ಟುಡ್. ಈಗ ಮಾಡಬಹುದು, ಮಾಡಕ್ಕಾಗಲ್ಲ. ಬಟ್ ನಿಮ್ಮ ಪಾಯಿಂಟ್ ಏನಿತ್ತಲ್ಲ, 24 hours ಅಲ್ಲಿ ಟೈಮ್ ಸಿಗದೆ ಯಾರು ಇರಲ್ಲ, ಟಿವಿ ನೋಡ್ತಾರೆ ಅಂತ. ಸ್ಲೈಟ್ಲಿ ದಟ್ ಈಸ್ ನಾಟ್ ಅಪ್ಲಿಕೇಬಲ್ ಟು ಮೀ. ಸಾರಿ ಫಾರ್ ದಟ್. ಅದು ನನಗೆ ಅಪ್ಲಿಕೇಬಲ್ ಆಗಲ್ಲ. ಐ ಆಮ್ ರನ್ನಿಂಗ್ ಶಾರ್ಟ್ ಆಫ್ ಟೈಮ್ ಫಾರ್ 24 hours. ನಂಗೆ 24 hours ಸಾಕಾಗ್ತಾ ಇಲ್ಲ. Many people are there in the planet. They even can't manage with 24 hours. But somehow we have to manage. ಅಲ್ಲ ಮ್ಯಾನೇಜ್ಮೆಂಟ್ ಅಲ್ಲ, ದಟ್ಸ್ ಮೈ ವರ್ಕ್ ಲೋಡ್. ನಾನು ಅದಕ್ಕೆ ಏನ್ ಗೊತ್ತಾ, ಸಿ ಐ ನೀಡ್ ಟು ಬಿ ವೆರಿ ಕ್ಲಿಯರ್. ಇಫ್ ಐ ಆಮ್ ನಾಟ್ ಕಂಪ್ಲೀಟಿಂಗ್ ಇಟ್, ದೆನ್ ವಾಟ್ ಹ್ಯಾಪನ್ಸ್, ಏನ್ ಆಗಬಹುದು. ನಾನು ಅದನ್ನ ಕಂಪ್ಲೀಟ್ ಮಾಡೋದಕ್ಕಾಗಿಲ್ಲ. ಐ ಹ್ಯಾವ್ ಸ್ಟಾರ್ಟೆಡ್ ಇಟ್ ಸಮಥಿಂಗ್. You won't get any amount from JALife and even though EHA. So see, agreement is very clear that you have to watch a one hour video. Then only we are that agreement itself is saying that you have to watch 60 ads. Then only I can pay it. See, when you are watching my ad, then only I want to tell you one thing. Without working, how can we earn? Alva. Yeah, simple logic. ಸರ್, ಇಲ್ಲಿ ನಂದು ಕ್ಲಾರಿಟಿ ಇರೋದೇನ್ ಗೊತ್ತಾ, ದೇರ್ ಈಸ್ ಎ ಪೇಮೆಂಟ್ ಪರ್ ಆಡ್ ನಾರ್ಮಲಿ. ಸೊ ನನ್ಗೆ ಅದರದ್ದು ಒಂದು ಕ್ಲಾರಿಟಿ ನಾನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಅಲ್ಲಿ 60 ads ಇರೋದು. ಇಟ್ಸ್ ನಾಟ್ 60 minutes single ad. It's a 60 ads. That's what we are telling, that the 60 ads should be not 60 minutes. We are not clear that is not. ಈಗ ಕಾರ್ತಿಕ್, ನಾನು ಹೇಳ್ತಾ ಇರೋದು ಅದನ್ನೇನೆ. It's 60 ads. It's not 60 minutes or 30 minutes, anything like that. ಅದೇನು ಇಲ್ಲ. 60 ad ನಾನು ನೋಡ್ಬೇಕು. ದ ಪೇಮೆಂಟ್ ಈಸ್ ಅಕೌಂಟೆಡ್ ಪರ್ ಆಡ್. ಆ ತರಾನೇ ನಾರ್ಮಲಿ ಎವ್ರಿ ವೇರ್ ಇಟ್ ಈಸ್ ಪೇಯ್ಡ್. ಸೊ ನನ್ಗೆ ಕ್ಲಾರಿಟಿ ಬೇಕಾಗಿರೋದು ಅದೇ. ಇವಾಗ ನಾನು ಸ್ಟಾರ್ಟ್ ಮಾಡಿದೆ, ಓಕೆ, ನಾನು ಏನೋ ಒಂದು ನೋಡ್ತಾ ಇದ್ದೆ, ಬಟ್ ಆಲ್ ಆಫ್ ಎ ಸಡನ್ ಐ ಆಮ್ ಎಂಗೇಜ್ ವಿತ್ ಸಮಥಿಂಗ್ ಎಲ್ಸ್ ಅಂಡ್ ಐ ಕುಡ್ ನಾಟ್ ಕಂಟಿನ್ಯೂ ಅನ್ನೋವಾಗ ದಟ್ ಹ್ಯಾಸ್ ಟು ಗೆಟ್ ಮಿ ಸಮ್ ಔಟ್ಪುಟ್. ಈಗ 59 minutes ನೋಡಿದೀನಿ, ಲಾಸ್ಟ್ ಒಂದು 59 ads ನೋಡಿದೀನಿ. ಲಾಸ್ಟ್ ಒಂದು ನಾನು ಮಿಸ್ ಮಾಡದೆ, ಐ ರಾನ್ ಔಟ್ ಆಫ್ ಟೈಮ್ ಆನ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್. ಸರ್ ಸಿಂಪಲ್ ಆಗಿ ಹೇಳ್ತೀನಿ, ಸಿಂಪಲ್ ಆಗಿ ನಿಮಗೆ ನಾನು ಇದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಆಕ್ಚುಲಿ ನೀವು ಬೈಜೂಸ್ ಅನ್ನೋ ಒಂದು ಕಂಪನಿ ಬಗ್ಗೆ ಕೇಳ್ಪಟ್ಟಿರ್ತೀರಾ? ಸೊ ಬೈಜೂಸ್ ಅಲ್ಲಿ ಬಂದ್ಬಿಟ್ಟು ಎಂಪ್ಲಾಯೀಸ್ ಏನಿದ್ದಾರೆ, ಅವರು ಮಿನಿಮಮ್ ಟಾಕ್ ಟೈಮ್ ಬಂದ್ಬಿಟ್ಟು 2 hours ಫಿನಿಶ್ ಮಾಡ್ಲೇಬೇಕು. ಓಕೆ. ಸೊ 2 hours ಮಿನಿಮಮ್ ಟಾಕ್ ಟೈಮ್ ನ ಅವರು ಫೇಸ್ ಮಾಡ್ಲಿಲ್ಲ ಅಂದ್ರೆ, ಯಾವುದೇ ಒಂದ್ ಇದ್ರಲ್ಲಿನು 1 hour 59 minutes ಮಾಡಿದ್ರು ಅವತ್ತಿನ ಡೇ ಬಂದ್ಬಿಟ್ಟು ಅಬ್ಸೆಂಟ್. ಸೊ ದೇ ವಾಂಟ್ ಪೇ ಎನಿಥಿಂಗ್. ಓಕೆನಾ? ಸೇಮ್ ಲೈಕ್ ದಟ್, ಅದೇ ಒಂದು ಮೆಥಡ್, ಅದೇ ಒಂದ್ ತರನೇ ಎಲ್ಲಾ ಸಿಸ್ಟಮ್ ಇವಾಗ ವರ್ಕ್ ಮಾಡ್ತಿದ್ದಾರೆ.
ನೀವು 60 ಆರ್ಟ್ಸ್ ಏನಿದೆ ಅದನ್ನ ನೋಡಿದ್ರೆ ಮಾತ್ರ ನಿಮಗೆ ಪೇಮೆಂಟ್ ಸಿಗುತ್ತೆ, ಇಲ್ಲ ಅಂದ್ರೆ ಏನು ಸಿಗಲ್ಲ. ರೈಟ್. ಓಕೆನಾ? ಕ್ಲಿಯರ್ ಅಲ್ಲ? ಕ್ಲಿಯರ್ ಸರ್? ಓಕೆ ಓಕೆ. ಮತ್ತೆ ರೋಗಿಗಳು ಇರ್ತಾರೆ ನೋಡಿ, 2 ವರ್ಷ ಅವ್ರಿಗೆ ಕಂಟಿನ್ಯೂ ಟ್ಯಾಬ್ಲೆಟ್ ತಗೊಳ್ಳಿ ಅಂತಾರೆ. ಅದ್ರ ಹಿಂದೆ ಒಂದಿನ ಬಿಟ್ರು ಮತ್ತೆ 2 ವರ್ಷ ಕಂಟಿನ್ಯೂ ಮಾಡ್ಬೇಕು ನಾನೇ ಆತರ. ಓಕೆನಾ? ಎಸ್, ಅದು ನೋಡ್ಲೇಬೇಕಲ್ಲ, ಅದಕ್ಕೆ ಅಲ್ವಾ ನಮ್ಗೆ ಪೇಮೆಂಟ್ ಕೊಡೋದು. ನೋಡಿ ತಗೊಳ್ಳಿ ಅಂತಾನೆ ಕೊಡೋದು. ಪ್ಲಸ್ ಇನ್ನೊಂದು, ಕೆಳಗಡೆ ಟೀಮ್ ಬಿಲ್ಡ್ ಆದಾಗ ಅದನ್ನ ಕ್ಲಿಯರ್ ಮಾಡ್ಕೊಡಿ. ಕೆಲವೊಂದ್ಸಲಿ ನಾವು ಅದೇ ನಾರ್ಮಲ್ ಆಗಿ ಮೊಬೈಲ್ ಅಲ್ಲಿ ಇರ್ತೀವಿ, 1 hour ಹೆಂಗು ತೆಗ್ದಿಡ್ಬೇಕಾಗುತ್ತೆ. 60 ಆಡ್ ಅದು ಟೈಮ್ ರನ್ ಆಗ್ತಾ ಇದ್ದಂಗು ಅದು ಕ್ಲೋಸ್ ಆಗ್ತಾ ಇರುತ್ತೆ ಅಷ್ಟೇ, ಬೇರೆ ಏನಲ್ಲ. ಮತ್ತೆ ಇನ್ನೊಂದು, ನಾನು ಚೆಕ್ ಮಾಡಿದೆ, ಈ €1000 ಏನಿದೆ 365 ಡೇಸಿಗೆ 12 ಮಂತ್ಸ್ಗೆ ಕರೆಕ್ಟ್ ಆಗಿ ಕೊಟ್ಟಿದೆ. 36 ಡೇಸಿಗೆ ಅದು ನಮ್ ಪೇಮೆಂಟ್ ಬರೋ ರೀತಿಯಲ್ಲಿ ಮಾಡಿದೆ ಅವಾಗ. ಅಂದ್ರೆ ಒಂದ್ ಪರ್ಸನ್ ಯಾರಿಗೂ ಇಂಟ್ರೊಡ್ಯೂಸ್ ಮಾಡದಲ್ಲೇ ನಾನ್ ಮಾತ್ರ ನೋಡ್ಕೊಂಡು ನಾನು ಇರ್ತೀನಿ, ಯಾರಿಗೂ ಹೇಳಲ್ಲ ಅಂತ. 37th ಡೇ ನಾನು ವಿತ್ಡ್ರಾ ತಗೋಬಹುದು. ಹೌದು, 37th ಡೇ ವಿಡ್ರಾ ತಗೋಬಹುದು, ಆ ತರಕ್ಕೆ ಮಾಡಿದ್ದಾರೆ. ಅದೇ 12 ಮಂತ್ಸ್ ಅಂದ್ರೆ 365 ಡೇಸ್ಗೆ ಎಂಡ್ ಆಗೋ ರೀತಿಯಲ್ಲಿ ಆಗಿದೆ. ನೋಡ್ದೆ, ನಾನು ಚೆಕ್ ಮಾಡಿದೆ. ನಾನು ಇನ್ನೂ ತುಂಬಾ ಸಿಂಪಲ್ ಸರ್, 2 ಡೇಸ್ ಅಷ್ಟೇ ನಾವು ಬಂದ್ಬಿಟ್ಟು ಇದ್ ಮಾಡ್ತೀವಿ. 3rd ಡೇ ಇಂದ ಅದಕ್ಕೆ ಅಡ್ಜಸ್ಟ್ ಆಗ್ಬಿಡ್ತೀವಿ. ನಾನು ಅಷ್ಟೇ ಎಂಪ್ಲಾಯಿ ಆಫ್ ಬೈಜೂಸ್. ನನಗ್ ಬಂದ್ಬಿಟ್ಟು ಏನ್ ಅನ್ನಿಸ್ತು ಅಂದ್ರೆ, ಸ್ಟಾರ್ಟಿಂಗ್ ಏನಪ್ಪಾ ಇದು 2 hours ಟಾಕ್ ಟೈಮ್ ಕಂಪ್ಲೀಟ್ ಮಾಡ್ಬೇಕಾ ಅಂತ. ನಾನ್ ಸ್ಟಾರ್ಟಿಂಗ್ 1 o'clock ಮುಗಿಸ್ಬಿಡ್ತೀನಿ ಅದನ್ನ. ಸೊ ಸ್ಟಾರ್ಟಿಂಗ್ 5 days ಹಂಗ ಅನಿಸ್ತಾ ಇತ್ತು ನನಗೆ, ಅಯ್ಯೋ ಏನಪ್ಪಾ ಇದು 2 hours ನಾನು ಕಂಪ್ಲೀಟ್ ಮಾಡ್ಲೇಬೇಕಾ, ಎಲ್ಲರೂ ಸ್ಯಾಲ್ರಿ ಇಲ್ವಾ, ಡೈಲಿ ಸ್ಯಾಲ್ರಿ ಇದಾಗತ್ತಾ ಅಂತ ಹೇಳಿ. ಸೊ ಆತರ ಬಂದ್ಬಿಟ್ಟು ನಾವು ಅಡ್ಜಸ್ಟ್ ಆಗ್ಬೇಕು, ಅದೊಂದು ಟೈಮಿಂಗ್ ಅಡ್ಜಸ್ಟ್ ಆಗ್ಬೇಕು. ಇವಾಗ ಯಾವ್ದೋ ಒಂದು ಟೈಮಿಂಗ್ ಇರುತ್ತೆ, ನಮ್ ಫ್ರೀ ಟೈಮ್ ಇರುತ್ತೆ, ಅದ್ ಯಾವ ಟೈಮ್ ಅಂತ ಕರೆಕ್ಟ್ ಟೈಮ್ ನ ನಾವು ಬಂದ್ಬಿಟ್ಟು ಚೂಸ್ ಮಾಡ್ಕೊಬೇಕು ನಮ್ಮಲ್ಲಿ. ಸೊ ಆ ಮೂಮೆಂಟ್ ಅಲ್ಲಿ ನಾವು ಅಡ್ವರ್ಟೈಸ್ಮೆಂಟ್ ವಾಚ್ ಮಾಡಿದ್ರೆ ಮುಗಿಯುತ್ತೆ. I'll tell you the best time, sir. I'll tell you the best time when you guys can. Morning ಎದ್ದೇಳ್ತಿ ಸರ್, ಕರೆಕ್ಟ್ ಅಲ್ವಾ? ಮಾರ್ನಿಂಗ್ ಎದ್ದ ತಕ್ಷಣ ನಮ್ದು ಒಂದು ನಿತ್ಯ ಕೆಲಸಗಳ ಕರ್ಮಕಾಂಡಗಳು, ಊಟ ತಿಂಡಿ ಎಲ್ಲ ಮುಗಿಯೋದು ನಮ್ಗೆ ಏನಿಲ್ಲ ಅಂದ್ರೆ 1 hour. ಹೌದು. ಜಸ್ಟ್ ನಾವು ಆಡ್ ನ ಆನ್ ಮಾಡ್ಬಿಟ್ಟು ನೀಟಾಗಿ ಒಂದು ಹಾಲ್ ನಲ್ಲೋ ಅಥವಾ ರೂಮ್ ನಲ್ಲೋ ಇಟ್ಬಿಟ್ಟು, ಅರ್ಥ ಆಯ್ತಾ, ಯು ಕ್ಯಾನ್ ರನ್ ಅ ಟೈಮ್. ಆ 1 hour ನಲ್ಲಿ ಹೋಗಿ ನಿಮ್ಗೆ ಕೇಳಿಸೋದಂತ ಕೇಳಿಸ್ತಾ ಇರ್ತದೆ ಆಡ್. ನೀವು ಎದುರುಗಡೆ ಬಂದು ಈಗ ನಿಮ್ಗೆ ಇಂಟ್ರೆಸ್ಟೆಡ್ ಆಗಿದೆ ಅದನ್ನೇನೋ ಬೈ ಮಾಡ್ಬೇಕು ಅಂತ ಇದ್ರೆ ಅದನ್ನ ನೋಡಿ, ಓಕೆ ಫೈನ್. ಸೊ ಅರ್ನ್ ಮಾಡೋಣ ಇದ್ರಲ್ಲ, ಅರ್ನ್ ಮಾಡಿದ್ಮೇಲೆ ಎಲ್ಲ ಬೈ ಮಾಡೋಣ, ಯಾಕೆ ತಲೆ ಬಿಸಿ? ಕಂಪ್ಲೀಟ್ ಆಗಿ ಸಜೆಸ್ಟ್ ಮಾಡ್ತಾ ಇದ್ದೆ, ವಾಚ್ ಮಾಡಿ ಅಂತೆ. ಹಾಗಾಗಿ ನಾವೆಲ್ಲೂ ನಾವು ನಿಮಗೆ ಹೇಳಂಗಿಲ್ಲ ಆನ್ ಮಾಡ್ಬಿಟ್ಟು ಬಿಟ್ಬಿಟ್ಟು ಸೈಡಿಗೆ ಹೋಗೋ, ನೀನು ಆತರ ಹೇಳ್ತಾ ಇಲ್ಲ. ಅದು ರಾಂಗ್. ಜಸ್ಟ್ ಒಂದು ಕೂಲ್ಡ್ ಮೆಥಡ್, ಎಲ್ಲದ್ರಲ್ಲೂ ಒಂದು ಮೆಥಡ್ ಇರುತ್ತಲ್ಲ, ಅದನ್ನ ಜಸ್ಟ್ ನಾವು ಅಪ್ಲೈ ಮಾಡ್ಕೊಬೇಕಷ್ಟೇ. ಅಷ್ಟೇ. ಅಂಡ್ ಇನ್ನೊಂದು ವಿಷಯ ಹೇಳ್ಬೇಕು ಅಂತಿದ್ದೆ, ಮರ್ತೋಗ್ಬಿಟ್ಟಿದೆ. ಕಂಪ್ನಿ ಆರ್ ಕಮಿಂಗ್ ಅಪ್ ವಿತ್ ಶಾಪಿಂಗ್ ಪೋರ್ಟಲ್ ಆಸ್ ವೆಲ್. ಈಗ ಆಡ್ ಸ್ಟಾರ್ಟ್ ಆಗುತ್ತೆ, ನನಗೆ 7 ಲಕ್ಷ 8 ಲಕ್ಷ ತಿಂಗಳಿಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಶಾಪಿಂಗ್ ಹೋಗ್ತೀನಲ್ವಾ. ಹವೆವರ್ ದೇ ಆರ್ ಶೋಯಿಂಗ್ ಆನ್ ಆಡ್ ಅಂಡ್ ದೇ ಆರ್ ಮೇಕಿಂಗ್ ಮನಿ ಥ್ರೂ ದೆಮ್ಸೆಲ್ಫ್ ಆಸ್ ವೆಲ್. ಆಯ್ತಾ? ಸೊ ಇವಾಗ ಇದು ಅದು ಆಡ್ ಪೋರ್ಟಲ್ ಕೂಡ, ಸಾರಿ ಏನೋ ಶಾಪಿಂಗ್ ಪೋರ್ಟಲ್ ಕೂಡ ಬರ್ತಾ ಇದೆ. ಇದ್ರಲ್ಲೇನೆ ಇದೆಯಲ್ಲ ಜಾ ಲೈಫ್ ಸ್ಟೈಲ್, ನಮ್ ಲೈಫ್ ಸ್ಟೈಲ್ ಅನ್ನೇ ಚೇಂಜ್ ಮಾಡುವಂತದ್ದು. ನಾನು ಆಕ್ಚುಲಿ ಇನ್ನು ಇದರಲ್ಲಿ ಬೊನಾನ್ಸಾ ಕ್ಲಬ್ ಮೆಂಬರ್ಶಿಪ್ ಇದನ್ನೇನು ನಾನು ಹೇಳೇ ಇಲ್ಲ. ಆಕ್ಚುಲ್ ಆಗಿ 7 ಲೆವೆಲ್ ಕಂಪ್ಲೀಟ್ ಆಗಿ 5000 ಮೆಂಬರ್ಸ್ 7 ಲೆವೆಲ್ ಕಂಪ್ಲೀಟ್ ಆಯ್ತು ಅಂದ್ರೆ 5000 ಮೆಂಬರ್ಸ್ 7 ಲೆವೆಲ್ ಕಂಪ್ಲೀಟ್ ಆಗ್ಬೇಕು. ಮೈಂಡ್ ಇಟ್, 5000 ಮೆಂಬರ್ಸ್ 7 ಲೆವೆಲ್ ಕಂಪ್ಲೀಟ್ ಆಯ್ತು ಅಂತ ಅಂದ್ರೆ ಎವ್ರಿ ಮಂತ್ ನಮ್ಗೆ ಜಾ ಲೈಫ್ ಕಡೆಯಿಂದ ಬರೀ ಬೋನಸ್ 25 ಲಕ್ಷ ಬರುತ್ತೆ. ಅಪಾರ್ಟ್ ಫ್ರಮ್ ಅವರ್ ಮಂತ್ಲಿ ಬೋನಸ್, ಅಪಾರ್ಟ್ ಫ್ರಮ್ ಅವರ್ ಡೈಲಿ ಇನ್ಕಮ್. ಆಯ್ತಾ? ಒಂದೇ ದಿನ ಇನ್ನೊಂದ್ ಹೇಳ್ತೀನಿ ಕೇಳಿಲಿ, ಎಲ್ಲರಿಗೂ ಅಷ್ಟೇ. ಎಲ್ಲಾ ವಿಚಾರನು ಹೇಳ್ಬಿಟ್ರೆ ಮೈಂಡ್ ಅಲ್ಲಿ ಯಾವ್ದು ಅಂತ ತುಂಬ್ಕೊಳಕ್ ಆಗಲ್ಲ. ಸೊ ಅದನ್ನ ಸ್ವಲ್ಪ ಸ್ವಲ್ಪನೇ ಫೀಡ್ ಮಾಡ್ಬೇಕು. ಸ್ವಲ್ಪ ಸ್ವಲ್ಪನೇ ನಾವು ಫೀಡ್ ಮಾಡ್ಬೇಕು ಸರ್. ಆಯ್ತಾ? ಹಾಗಾಗಿ ನಾವು ಟೀಮ್ ಅಂತ ಏನ್ ಬಿಲ್ಡ್ ಮಾಡ್ತೀವಲ್ಲ, ಯಾರನ್ನ ಇಂಟ್ರೊಡ್ಯೂಸ್ ಮಾಡ್ತೀವಲ್ಲ, ಐದಾರು ಮಾಡದೇವ್ರವ್ರನ್ನ ಫೀಡ್ ಮಾಡ್ತಿರೋ ಅಥವಾ ಮಾಡಂತವ್ರನ್ನ ಫಿಲ್ ಮಾಡ್ತೀವೋ, ಇಲ್ಲ ನಾವ್ ಯಾರನ್ನ ಹುಡುಕ್ಬೇಕಾಗೇ ಇಲ್ಲ ಸರ್. ನಾನ್ ಸಿಂಪಲ್ ಫಂಡ ಹೇಳ್ತೀನಿ ಕೇಳಿ, ಈಗ ಬಾ ಈ ಬಿಸ್ನೆಸ್ ಮಾಡೋಣ, ಹಂಗಿದೆ ಹಿಂಗಿದೆ, ಏನು ಬೇಕಾಗಿಲ್ಲ ಸರ್. ಸುಮ್ನೆ ಒಬ್ನಿಗೆ ಕೂತ್ಕೊಂಡು ಹೇಳೋಂತ ಒಂದು ಫಂಡ ಹೇಳ್ಕೊಡ್ತೀನಿ. ಅದನ್ನ ನೆಕ್ಸ್ಟ್ ಸೆಷನ್ ಅಲ್ಲಿ ಹೇಳ್ಕೊಡ್ತೀನಿ. ಹೇಗೆ ನೀವು ಒಬ್ರು ಪರ್ಸನ್ ನ ಈ ಬಿಸ್ನೆಸ್ಗೆ ಮೈಂಡ್ ಅಟೆನ್ಷನ್ ನ ಕ್ರಿಯೇಟ್ ಮಾಡಿ, ನೀವು ಇದಕ್ಕೆ ಅಂದ್ರೆ ಪರ್ಸನ್ ಅಟೆನ್ಷನ್ ನ ಕ್ರಿಯೇಟ್ ಮಾಡಿ ಹೇಗೆ ನೀವು ಈ ಬಿಸ್ನೆಸ್ ನ ನೀವು ಅವ್ರಿಗೆ ಕಿವಿ ಮಾಗೆ ತಲುಪಿಸೋವರೆಗೂ ನೀವು ಹೇಗೆ ಕೆಲಸ ಮಾಡ್ಬೋದು ಅನ್ನೋ ಸಣ್ಣ ಟ್ರಿಕ್ಸ್ ಗಳನ್ನ ಕೊಡ್ತೀವಿ. ಸೊ ಅದ್ರ ಥ್ರೂ ಬನ್ನಿ. ಹಾಗೇನೆ
ಯಾವ್ದೋ ಒಬ್ಬ ವ್ಯಕ್ತಿ ಟೀಮ್ ಬಿಲ್ಡ್ ಆಗ್ತಾ ಇಲ್ಲ, ತುಂಬಾ ಕಷ್ಟ ಪಡ್ತಿದ್ದಾನೆ ಅಂತ ಅಂದ್ರೆ ಅವನ ಟೀಮ್ ಹೇಗೆ ಬೆಳೆಸ್ಕೊಳಕ್ಕೆ ನಾವು ಸಹಾಯ ಮಾಡ್ಬೋದು ಅನ್ನೋದನ್ನ ಕೂಡ ಕೆಲವು ಟಿಪ್ಸ್ ಗಳನ್ನ ಹೇಳ್ಕೊಡ್ತೀವಿ ನೆಕ್ಸ್ಟ್ ಸೆಷನ್ ಅಲ್ಲಿ. ಪ್ಲೀಸ್ ವಿತ್ ಅಸ್. Stage ಅಲ್ಲಿ ಮಾಡೋಣ ಅಂತೆ. ಪ್ರತಿ ಸೆಷನ್ ಅಲ್ಲೂ ಅಟೆಂಡ್ ಆಗಿ, ಪ್ರತಿ ಸೆಷನ್ ಅಲ್ಲೂ ಕೂಡ ನಾವು ಪ್ಲಾನ್ ಎಕ್ಸ್ಪ್ಲೇನ್ ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಸೆಷನ್ ಆದ್ಮೇಲೆ ಇದು ಇವತ್ತು ಸ್ವಲ್ಪ ಫಸ್ಟ್ ಕ್ಲಾಸ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹೊತ್ತು ತಗೊಂಡ್ವಿ ನಾವು. ಅಂದ್ರೆ ಫಸ್ಟ್ ನಮ್ದು ಮೀಟ್ ಆಗಿದ್ರಿಂದ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡೆ. ನೆಕ್ಸ್ಟ್ ಸೆಷನ್ ಇಂದೆಲ್ಲ ಸ್ವಲ್ಪ ಫಾಸ್ಟ್ ಆಗೇ ಇರುತ್ತೆ. ಓಕೆ, ಸೊ ಇವತ್ತು ನಾನ್ ಮಾಡಿದೀನಿ, ನಾಳೆ ಕಾರ್ತಿಕ್ ಮಾಡ್ಬೋದು, ಅಥವಾ ನಾಳೆ ನಮ್ಮ ಸರ್, ನಮ್ಮ ಸೀನಿಯರ್ ಸರ್ ಮಣೇಶ್ ಸರ್ ಮಾಡ್ಬೋದು, ಅಥವಾ ನಮ್ಮ ಸುನಿಲ್ ಮಾಡ್ಬೋದು. ಓಕೆ, ಸೊ ಇದು ಫಸ್ಟ್ ಕ್ಲಾಸ್ ಆಗಿದ್ರಿಂದ ನಾನೇ ಇನ್ಸಿಸ್ಟ್ ಕಾರ್ತಿಕ್, ಸೊ ಐ ವಿಲ್ ಟೇಕ್ ಇಟ್. ಸೊ ಪ್ರಾಬ್ಲಿ ಐ ಹೋಪ್ ದಟ್ ಸೊ ನಾನು ಎಲ್ಲಾ ಬೇಸಿಕ್ ಇನ್ಫಾರ್ಮೇಶನ್ ಇನ್ಪುಟ್ಸ್ ನಾನು 100% ಡೆಲಿವರಿ ಮಾಡಿದ್ದೀನಿ ಅನ್ಕೊಳ್ತೀನಿ. ಸೊ ಅರ್ಥ ಆಗಿದ್ದವರು ಓಕೆ ಅಂತ ಹೇಳಿದ್ದಾರೆ. ಸೊ ಎಲ್ಲಾದ್ರೂ ಡೌಟ್ ಬಂದವರು ಎಲ್ಲರೂ ಕೇಳಿದಿರಾ, ಡೌಟ್ಸ್ ನ ಕ್ಲಾರಿಫೈ ಮಾಡಿದೀನಿ ಅನ್ಕೊಳ್ತೀನಿ. ಏನಾದ್ರೂ ಆ ತರದ್ ಏನಾದ್ರು ಡೌಟ್ಸ್ ಇದ್ರೆ ಅಥವಾ ಆ ತರದ್ ಏನಾದ್ರೂ ಕ್ಲಾರಿಫೈ ಮಾಡ್ತಕ್ಕಂಥ ಥಿಂಗ್ಸ್ ಏನಾದ್ರು ಬ್ಯಾಲೆನ್ಸ್ ಇದ್ರೆ, ಓಕೆ, ಸೊ ನೀವು ಡೈರೆಕ್ಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ನೀವು ಕಮೆಂಟ್ ಮಾಡ್ಕೊಂಡು ನೀವು ತಿಳಿಸ್ಬೋದು. ಹಾಗೇನೆ ನಾವು ಗ್ರೂಪ್ಸ್ ಇದೆ, ನಮ್ಮ ಗ್ರೂಪ್ಸ್ ನಲ್ಲಿ ಕೂಡ ನಿಮ್ಮ ಕ್ವಶನ್ಸ್ ನ ರೈಸ್ ಮಾಡ್ಬೋದು. ಸೊ ಅದಕ್ಕೆ ಖಂಡಿತವಾಗ್ಲೂ ನೆಕ್ಸ್ಟ್ ಸೆಷನ್ ಅಲ್ಲಿ ಆ ಕ್ವಶನ್ಸ್ ಆನ್ಸರ್ ಮಾಡ್ತೀವಿ. ಹಾಗೆ ನೀವು ನಿಮ್ಮ ಟೀಮ್ ನ ಕಟ್ಕೊಳ್ಳೋದಕ್ಕೆ ನಿಮ್ಮ ಬೆನ್ನೆಲುಬಾಗಿ ನಾವು ಕೆಲಸ ಮಾಡ್ತೀವಿ, ಅಷ್ಟಂತೂ ಸತ್ಯ. ಹಾಗೆ ಇಲ್ಲಿ ಯಾವುದೇ ರೀತಿ ಪ್ರಾಡಕ್ಟ್ ಸೇಲ್ಸ್ ಇಲ್ಲ, ಮತ್ತೆ ಯಾವುದೇ ರೀತಿ ನಿಮ್ಗೆ ಟೀಮ್ ಬಿಲ್ಡಿಂಗ್ ಇಲ್ಲ ಅಂತ ಹೇಳ್ತೀವಿ. ಆಕ್ಚುಲಿ ಟೀಮ್ ಬಿಲ್ಡಿಂಗ್ ಇದೆ, ಆದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ತರ ಚೈನ್ ಲಿಂಕ್ ಅವನಿಂದ ಇವನಿಂದ ಅವನಿಗೆ ಸೇರಿಸ್ಕೊಂಡು ಹೋಗುವಂತ ವ್ಯವಹಾರಗಳೇನಿಲ್ಲ. ಇದು ತುಂಬಾ ಸಿಂಪಲ್ ಆಗಿ ಮನವರಿಕೆ ಆಗುವಂತ ರೀತಿನಲ್ಲಿ ನಾವು 4 ಜನಕ್ಕೆ ಹೇಳಿ ಈ ಬಿಸ್ನೆಸ್ ನ ಒಳಗಡೆ ನಾವು ಕರ್ಕೊಂಡ್ ಬರ್ಬೋದು. ಈ ಬಿಸ್ನೆಸ್ ಅಂತ ಅಲ್ಲ, ಆಕ್ಚುಲ್ ಆಗಿ ಈ ಸಿಚುಯೇಷನ್ ಇದು ನಿಜವಾಗ್ಲೂ ನಮ್ಗೆ ಅವಶ್ಯಕತೆ ಇದೆ. ಯಾಕಂದ್ರೆ ಎಷ್ಟೋ ಜನ ಕೆಲಸ ಕಳ್ಕೊಂಡವ್ರಿದ್ದಾರೆ, ಕೆಲಸ ಕಳ್ಕೊಂಡು ಮನೇಲಿದ್ದಾರೆ, ಆಯ್ತಾ. ಕೆಲಸ ಮಾಡದೇ ಇದ್ದವರು ಬಿಸ್ನೆಸ್ ನಲ್ಲಿ ಇದ್ದವರು, ಓಕೆ ಬಿಸ್ನೆಸ್ ನಲ್ಲಿ ಇದ್ದವರು ಎಲ್ಲದೂ ಮುಗಿಸ್ಕೊಂಡು ಬಂದಿದ್ದಾರೆ. ಸೊ ದಟ್ ಹಾಗಾಗಿ ಇದೊಂದು ಒಳ್ಳೆ ವೇದಿಕೆ ಅನ್ಕೊಂಡು ಎಲ್ರು ಒಟ್ಟಾಗಿ ಒಂದುಗೂಡಿ ಕೆಲಸ ಮಾಡೋಣ. ಲೆಟ್ಸ್ ಡೂ ಸಮಥಿಂಗ್ ಟುಗೆದರ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್. ಎಲ್ಲರಿಗೂ ತುಂಬಾ ಧನ್ಯವಾದ. ಈ ಒಂದು ಜಾ ಲೈಫ್ ಫಸ್ಟ್ ಮೀಟ್ ನ ಬಂದ್ಬಿಟ್ಟು ಸಕ್ಸಸ್ಫುಲ್ ಆಗಿ ಫಿನಿಶ್ ಮಾಡಿದೀವಿ. ಸೊ ಏನೇ ಡೌಟ್ಸ್ ಇದ್ರು ನಮ್ಮ ಪರ್ಸನಲ್ ಕಾಂಟ್ಯಾಕ್ಟ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಇವಾಗ ಫಿನಿಶ್ ಮಾಡೋಣ ಸರ್. ಮಣೇಶ್ ಸರ್, ಕಾರ್ತಿಕ್ ಸರ್, ನೀವು ಅಂಕಿತ್ ಸರ್ ಇರಿ, ಬಾಕಿ ಎಲ್ಲರಿಗೂ ವೈಂಡ್ ಅಪ್ ಮಾಡಿ. ಓಕೆ 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 ಎಲ್ಲರೂ ಸೊ ಫಿನಿಶ್ ಮಾಡೋಣ ಅಲ್ವಾ? ಮುಗಿಸಿ ಹಂಗೆ ಕಾಂಕನ ಮಾತಾಡೋಣ. ಓಕೆ ಓಕೆ ರೈಟ್ ಸರ್, ರೈಟ್. ಗುಡ್ ನೈಟ್. ಥ್ಯಾಂಕ್ ಯು ಆಲ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. Yeah, thank you so much. Good night, all of you. Good night. Have a great night. Yes. Yes sir, ಮಾತಾಡೋಣ ನಾವು. ಸೇವ್ ಆಗಿ ಇಲ್ಲ, ಇದು ಫಿನಿಶ್ ಮಾಡ್ಬಿಡೋಣ. ಅಪ್ಲೋಡ್ ಮಾಡ್ಬೇಕಲ್ಲ, ಮತ್ತೆ ಕಟ್ ಮಾಡಕ್ಕಾಗಲ್ಲ. ಏನ್ ಫಿನಿಶ್ ಮಾಡ್ಬೇಕು? ಮುಗಿಸ್ಬಿಡಿ, ವೈಂಡ್ ಅಪ್ ಮಾಡಿ. ಸೊ ಇಲ್ಲ, ಇದು ಫಿನಿಶ್ ಮಾಡ್ಬಿಟ್ಟು ಮತ್ತೆ ನಾನು ಲಿಂಕ್ ಇದ್ ಮಾಡ್ತೀನಿ, ಅದಕ್ಕೆ ಜಾಯ್ನ್ ಆದ್ರೆ ಆಯ್ತು. ಆಯ್ತು, ಹಂಗೆ ಮಾಡಿ. ಯಾಕಂದ್ರೆ ಇದನ್ನ ಮತ್ತೆ ನಾವು ಕಟ್ ಮಾಡ್ಬೇಕಾಗತ್ತೆ. ಅಲ್ಲಿ ಎಷ್ಟು ಜನ ಇದಾರೆ? ಸೊ ಯಾರು ಇಲ್ಲ ಇವಾಗ, ನಾನು ನೀವು ಮತ್ತೆ ಇವ್ರು ಮಾತ್ರ ಇದೀವಿ. ಸೊ ಅಂದ್ರೆ ಈ ಲಿಂಕ್ ನ ಅಪ್ಲೋಡ್ ಮಾಡಕ್ಕಾಗಲ್ಲ ಅಂತ ಹೇಳ್ತಿರೋದು. ನಾನು ಇವಾಗ ಜಸ್ಟ್ ಒಂದು ಲಿಂಕ್ ಕಳಿಸ್ತೀನಿ. ಶಶಿಕುಮಾರ್ ಅಂತ ಇದ್ದಾರೆ ನೋಡಿ.